Dinding tadadadadan kadan. 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 ವೆರಿ ಗುಡ್. ಚೆನ್ನಾಗಿ ಬರ್ದಿದ್ಯಾ ಕಣೋ ಸುರೇಶ. ಶಬಾಷ್ ಶಬಾಷ್. ಏನ್ ಚೆನ್ನಾಗಿದ್ಯಪ್ಪ, ಏನ್ ಚೆನ್ನಾಗಿ ಬರ್ದಿದ್ದೀನಿ ನಾನು. ಇದೇ ತರ ನಾನ್ ಬರಿತಾ ಇದ್ರೆ ಬೇರೆ ಕವಿಗಳೆಲ್ಲ ಮನೆಗೋಗ್ಬಿಡ್ತಾರೆ. ನೋಡು ಎಷ್ಟು ಚೆನ್ನಾಗಿ ಬರ್ದಿದ್ದೀನಿ ನಾನು. ಸುಂದರಿ, ಓ ಸುಂದರಿ, ನೀ ನನ್ನ ಚಂದ್ರಿ, ನೀ ನನಗೆ ಒಲಿಯುವೆ ಎಂದರೆ ಯಾರ ಮುಂದಾದರೂ ನಾ ಹಿಡಿಯುವೆ ಒಂದ್ರಿ. ಹಿಡಿಯುವೆ ಒಂದ್ರಿ. ಆಹಾ, ಏನ್ ಚೆನ್ನಾಗಿದೆ. ಕ್ಯಾ ಬಾತ್ ಹೈ. ಬೇಷ್ ಬೇಷ್. ಶಾಬಾಷ್ ಸುರೇಶ. ಬೇರೆ ಏನ್ ಬರೀಲಿ? ಒಳ್ಳೆ ಐಡಿಯಾ ಬಂತು. ಬರಿತೀನಿ, ಸೂಪರ್ ಆಗಿ ಬರಿತೀನಿ, ನೋಡ್ತೀರಿ. ಕನ್ಯೆ, ಏನೇ ನೀನು ಮನದ ಮನ್ಯೆ. ಆಹಾ, ಸೂಪರ್. ಸತಿಗೆ ಸ್ವತಂತ್ರವ ಕೊಡದಿರು ನೀ, ಮತಿಗೆಟ್ಟು ಬಾಯಿ ಬಿಡದಿರು ನೀ. ಸತಿಗೆ ಸ್ವತಂತ್ರವ ಕೊಡದಿರು ನೀ, ಮತಿಗೆಟ್ಟು ಬಾಯಿ ಬಿಡದಿರು ನೀ. ಬಣ್ಣ ಬಣ್ಣದ ಮಾತನಾಡಿ ಸತಿಯು ಗಂಡನ ಕೂಡುವಳು, ಹರಿಕೆಗೆ ಗಂಡನ ಕೂಡುವಳು. ಬಣ್ಣ ಬಣ್ಣದ ಮಾತನಾಡಿ ಸತಿ ಗಂಡನ ಕೂಡುವಳು, ಹರುಷಗೆ ಗಂಡನ ಕೂಡುವಳು. ಕೂಡಿದಾಕ್ಷಣ ಕಿರಿಕಿರಿ ಮಾಡಿ ಅಯ್ಯೋ ಅಯ್ಯೋ ಅಯ್ಯೋ, ಕೂಡಿದಾಕ್ಷಣ ಕಿರಿಕಿರಿ ಮಾಡಿ ಕ್ಷಣದಲ್ಲಿ ಮನವನ್ನು ಕೆಡಿಸುವಳು, ಕ್ಷಣದಲ್ಲಿ ಮನವನ್ನು ಕೆಡಿಸುವಳು. ಸತಿಗೆ ಸ್ವತಂತ್ರವ ಕೊಡದಿರು ನೀ, ಮತಿಗೆಟ್ಟು ಬಾಯಿ ಬಿಡದಿರು ನೀ, ಮತಿಗೆಟ್ಟು ಬಾಯಿ ಬಿಡದಿರು ನೀ. ಬಣ್ಣ ಬಣ್ಣದ ಮಾತನಾಡಿ ಸತಿ ಬಣ್ಣ ಬಣ್ಣದ ಮಾತನಾಡಿ ಸತಿ ಗಂಡನ ಕೂಡುವಳು, ಹರುಷತೆ ಗಂಡನ ಕೂಡುವಳು. ಕೂಡಿದಾಕ್ಷಣ
ಕೂಡಿದ ಕ್ಷಣ ಕಿರಿಕಿರಿ ಮಾಡಿ ಕ್ಷಣದಿ ಮನವನ್ನು ಕೆಡಿಸುವಳು, ಕ್ಷಣದಿ ಮನವನ್ನು ಕೆಡಿಸುವಳು. ಸತಿಗೆ ಸ್ವತಂತ್ರವಾ ಆ ಆ ಆ ಲಾ 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 ಆ ಲಾ 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 ಲಾ. ಸತಿಗೆ ಸ್ವತಂತ್ರವ ಕೊಡದಿರು ನೀ, ಮತಿಗೆಟ್ಟು ಬಾಯ್ ಬಿಡದಿರು ನೀ, ಬಿಡದಿರು ನೀ. ಇವಳೆ ಏನ್ರಿ? ಏನೇ ಮಾಡ್ತಾ ಇದೀಯಾ? ಬಂದೇರಿ. ಎಲ್ಲೇ ಕಾಫಿ? ಅಲ್ಲ ರೀ, ಅಲ್ಲ ಜೊತೆ ಕಾಫಿ ಕುಡಿತೀರಾ? ಇದು ಪರವಾಗಿಲ್ಲ, ಹಣ್ಣನ್ನು ತಿಂತಾ ಇದ್ದೀರಲ್ರಿ. ಹುಲಿ ಸಿಂಹಗಳು ಹಲ್ಲುಜ್ತವ? ನರಿನೂ ಉಜ್ಜಲ್ಲ. ಏನಂದೆ? ನನ್ನ ನರಿ ಅಂತೀಯ? ಕತ್ತೆ ನೋಡು. ಕತ್ತೆ ನಾನು ಒಂದಿದ್ದೀವಾ? ಮಾತಾಡ್ಬೇಡ. ಪ್ರೀತಿಯಿಂದ ನನ್ನ ಹೆಸರಿಡ್ ಕರಿಬಾರ್ದ? ಪ್ರೀತಿಯಿಂದ ನಿನ್ ಹೆಸರು ಹಿಡಿದು ಕರೆಯೋದಕ್ಕೆ ನಿಮ್ಮಪ್ಪ ನನಗಿನ್ನೂ ರೈಟ್ಸ್ ಕೊಟ್ಟಿಲ್ಲ. ಇನ್ನೂ ಬ್ಯಾಲೆನ್ಸ್ ಇದೆ. ಅದು ಅಪ್ಪ. ಮುಚ್ಚು ಬಾಯ್. ಹೋಗು, ನನ್ ಶೂ ಪಾಲಿಶ್ ಮಾಡು. ಅದು ಕ್ಯಾನ್ವಸ್ ಶೂ, ಅದಕ್ಕೆ ಪಾಲಿಶಾ ಕಿತ್ತೋಗಿದೆ. ನೋಡು, ನನ್ನ ಬೆನ್ನು ತುಂಬಾ ನೋಯ್ತಾ ಇದೆ, ಪಾಲಿಶ್ ಮಾಡು. ಬೆಂಗೆ ಪಾಲಿಶಾ? ಮಾಲಿಶೋ ಪಾಲಿಶೋ ಯಾವ್ದೋ ಒಂದು ಪಾಲಿಶ್ ಮಾಡು. ಮೆತ್ತಿಗೆ ಬೆನ್ನೆ ಮುರಿದೋಗಂಗ್ ಮಾಡ್ತೀಯಲ್ಲೇ. ಅಲ್ಲ, ಈ ಇಂಟರ್ನ್ಯಾಷನಲ್ ಪೇಸ್ಗೆ ಒಂದು ಪೇಸು ಮ್ಯಾಚ್ ಆಗ್ತಾ ಇಲ್ವೇ? ಇದುವರೆಗೂ 12 ಡಜನ್ ಗಂಡುಗಳನ್ನ ತೋರಿಸಿದ್ದೀನಿ, ಒಂದು ಗಂಡುಗಳನ್ನ ಒಪ್ಕೊಳ್ತಾ ಇಲ್ವೇ ಇವಳು? ಏನಪ್ಪಾ ಮಾಡ್ಲಿ? ಆಹಾ, ಹೆಂಗವ್ರು ನೋಡಿ ಇವ್ರು ಗುಬ್ಬಚ್ಚಿ ಮರಿಗಳ ತರ. ಇವ್ರೇನಾರು ಅವಳ ಕೈಲಿ ಸಿಕ್ಕಾಕೋಬೇಕು, ಹಿಂಡಿ ಪೀರೆಕಾಯಿ ಮಾಡ್ಬಿಡ್ತಾಳೆ ಅಷ್ಟೇ. ಬಿಡಲ್ಲ, ಈ ಮ್ಯಾರೇಜ್ ಬ್ರೋಕರ್ ಮುನ್ಸ್ವಾಮಿ ಬಿಡಲ್ಲ. ಕೆಲ್ಸ ಒಪ್ಕೊಂಡಿದ್ದೀನಿ, ಅವಳು ಗಂಡನ ಹುಡುಕ್ತೀನಿ. ಮಮ್ಮಿ, ನಾನು ಎದ್ದಿದ್ದೀನಿ, ಬೋನ್ವಿಟ ರೆಡಿ ಮಾಡು. ಆಯ್ತು ಮಗಳೇ. ಹಲೋ ಸ್ವಾಮಿ, ನಾನ್ ಸ್ವಾಮಿ, ಮುನ್ಸ್ವಾಮಿ. ಬ್ರೋಕರ್ ಮುನ್ಸಾಮಿನಾ?
ನೋಡಿ ಸಮಯ ಸಿಂಪಲ್ ಆಗಿ ಬ್ರೋಕರ್ ಅಂದು ಅವಮಾನ ಮಾಡ್ಬಿಡಿ ನೀವು. ಯಾಕೆಂದ್ರೆ ಇವತ್ತಿನ ದಿವಸ ಬ್ರೋಕರ್ ಅನ್ನೋ ಪದಕ್ಕೆ ಕಳಂಕ ಬಂದ್ಬಿಡೈತೆ. ಯಾವ್ದಾವ್ದೋ ವಿಷಯಕ್ಕೆಲ್ಲ ಈ ಬ್ರೋಕರ್ಗಳು ಉಟ್ಕೊಂಡ್ಬಿಟ್ಟು ಕೆಟ್ಟ ಹೆಸರು ತರ್ತಾವ ಸಮಯ. ನೋಡಿ ನಾವು ಬ್ರೋಕರ್ಗಳೆಲ್ಲ ಬಿಗ್ಗರ್, ಮ್ಯಾರೇಜ್ ಬ್ರೋಕರ್, ಗೊತ್ತಾಯ್ತಾ? ಸ್ಟಾಪ್. ಈ ಉದ್ರೇಕ ಅಲ್ಲಲ್ಲ, ಈ ಉದ್ರೇಕ ಯಾಕೆ ಸ್ವಾಮಿ? ಇನ್ಮೇಲೆ ಫುಲ್ ಫಾರ್ಮ್ ಅಲ್ಲೇ ನಿಮ್ಮನ್ನ ಮ್ಯಾರೇಜ್ ಬ್ರೋಕರ್ ಮುನ್ಸ್ವಾಮಿ ಅವರೇ ಅಂತ ಕರಿತೀನಿ, ಸರಿನಾ? ಈ ವಿಷಯ ಹೇಳಿ. ರೇ ಸ್ವಾಮಿ, ಈ ಮ್ಯಾರೇಜ್ ಬ್ರೋಕರ್ ಮುನ್ಸ್ವಾಮಿ ಮದ್ವೆಗೆ ಸಂಬಂಧಪಟ್ಟಿದ ವಿಷಯ ಹೇಳ್ತಾನೆ ಹೊರತು ಮಣ್ಣವರ ವಿಷಯ ಹೇಳ್ತಾನೇನ್ರಿ? ಈಗ ಸ್ಟಾಪ್ ಒಂದ್ ನಿಮಿಷ. ಏ ಊದಿ, ವಿಕ್ರಮ್, ಸೂರಿ, ಆಲ್ ಮೈ ಫ್ಯಾಮಿಲಿ ಮೆಂಬರ್ಸ್, ಪಿಕ್ ಅಪ್ ದಿ ರಿಸೀವರ್. ಓಕೆ? ಈಗ ಹೇಳಿ ವಿಷಯ. ಅದನ್ನೇ ನಾನು ಸ್ವಾಮಿ ಮ್ಯಾರೇಜ್ ಬ್ರೋಕರ್ ಮುನ್ಸ್ವಾಮಿ ಹೇಳಿ. ಏನು ಹೇಳ್ಬೇಕು ಅಂತಿದ್ರ? ನಾನ್ ಹೇಳೋದನ್ನ ಕೇಳಿ. ಆ ಗಂಡು ನಮ್ ಯೋಗ್ಯತೆಗೆ ಸರಿಸಮಾನವಾಗಿದಾನ? ಅದು ತಕ್ಕವ್ರೆ ತಾಯಿ. ರೀ ಮುನಿಸ್ವಾಮಿ, ಓದ್ರೋದನ್ನ ನಿಲ್ಸಿ. ಮೊದ್ಲು ನಮ್ ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಏನು ಅಂತ ಅವ್ರ ಹತ್ರ ಹೇಳಿ. ಪಾಪ ಶ್ರೀಮಂತರು ಮನೆಯಲ್ಲೇ ಮೈ ತುಂಬಾ ಬಟ್ಟೆ ಹಾಕೊಳಕ್ ಬರ. ಇರ ಸ್ವಲ್ಪ. ನಾವು ನಮ್ ತಂಗಿನ ರಾಣಿ ಮಹಾರಾಣಿಯಾಗಿ ಬೆಳೆಸಿದೀವಿ ಅಂತ ಹೇಳಿದಿರಿ ತಾನೆ? ಲೈ ಇವಳೆ, ನೀನೇನಾದ್ರೂ ಪ್ರಶ್ನೆ ಕೇಳೋದಿದ್ಯಾ? ಕೊಡ್ರಿ. ಬೇಡ, ಪ್ರಶ್ನೆ ಕೇಳೋ ಹಕ್ಕು ನಿನಗಿಲ್ಲ. ಬ್ಯಾಲೆನ್ಸ್ ಬಾಕಿ ಇದೆ. ಹೌದು, 150 ಮಂತ್ಲಿ. ನೆಕ್ಸ್ಟ್. ಏನಿಲ್ಲ ಸ್ವಾಮಿ, ನಿಮ್ ಜೊತೆ ಫೋನಲ್ಲಿ ಜೋರ ಮಾತಾಡ್ತಿದ್ನಲ್ಲ, ಪಕ್ಕದಲ್ಲಿ ವಯಸ್ಸಾದವ್ರಿಗೆ ತೊಂದ್ರೆ ಆಯ್ತಂತೆ, ಸುಮ್ನಿರಿ ಅಂತಿದ್ರು. ರೀ ಸ್ವಾಮಿ, ನೀವ ಮುನ್ಸ್ವಾಮಿಗಳೇ, ನನ್ನ ಸೋದರಿಗೊಂದು ವರ ಹುಡಿಕೊಡ್ರಿ. ಸದ್ಯದಲ್ಲೇ ವಿಶ್ವವಿಖ್ಯಾತ ಕವಿಯಾಗೋ ನನಗೆ ನನ್ನ ಕಲ್ಪನೆಯ ಕನ್ಯೆಯೊಡನೆ ಕಣ್ಣ ಮುಚ್ಚಾಲೆ ಆಡಲು ದಾರಿ ಮಾಡ್ಕೊಡಿ ಮಹಾಸ್ವಾಮಿ. ಇಲ್ಲವಾದರೆ ಆಹಾ, ನಿಮ್ಮಿಂದಿದು ಸಾಧ್ಯವಾಗದಿದ್ದರೆ ನಾನೇ ಸುಮ್ಮನಾಗುವೆ, ಬಿಡಿ. ಆಯ್ತು ಸ್ವಾಮಿ, ಲೈನ್ ಕ್ಲಿಯರ್ ಮಾಡ್ಕೊಳಕ್ ಒಬ್ರು, ಲೋನ್ ಕ್ಲಿಯರ್ ಮಾಡ್ಕೊಳಕ್ ಒಬ್ರು. ಬ್ರೋಕರ್, ಸಾರಿ, ಮ್ಯಾರೇಜ್ ಬ್ರೋಕರ್ ಮುನ್ಸಾಮಣ್ಣ. ಈಗ ನೀವು ವರನ್ನ ಅವ್ರ ಮನೆ ಕಡೆಯವ್ರನ್ನ ನಮ್ ಮನೆಗ್ ಕರ್ಕೊಂಡ್ ಬರೋ ಕಾರ್ಯಕ್ರಮ ಹಾಕೊಂಡಿದ್ದೀರಿ, ಹೌದಾ? ಆಯ್ತು ಬಿಡಿ, ನೀವೊಬ್ಬ ಹುಡುಗನೇ ಕಳಿಸ್ತೀನಿ. ಅರ್ಥ ಆಯ್ತೇನ್ರಿ? ಓಕೆ. ಯಾರು ಹಿತವರು ನಿನಗೆ ಈ ಮೂವರೊಳಗೆ, ಈ ಮೂವರೊಳಗೆ, ಈ ಮೂವರೊಳಗೆ, ನಾರಿಯೋ ಧಾರುಣಿಯೋ ಬಲುಘನದ ಸಿರಿಯೋ? ಯಾರು ಹಿತವರು ನಿನಗೆ ಈ ಮೂವರೊಳಗೆ, ಈ ಮೂವರೊಳಗೆ, ಈ ಮೂವರೊಳಗೆ, ಈ ಮೂವರೊಳಗೆ. ಅನ್ಯರಲ್ಲಿ ಜನಿಸಿದ್ದ ಅಂಗನೆಯ ಕರೆತಂದು ತನ್ನ ಮನೆಗವಳ ಯಜಮಾನಿ ಎನಿಸಿ, ಭಿನ್ನವಿಲ್ಲದ ಅರ್ಧ ದೇಹವೆನಿಸುವ ಸತಿಯ ಕಣ್ಣಿನಲ್ಲಿ ನೋಡಲಂಜುವಳು ಕಾಲವ. ಏನೇ, ಈ ಸೋಫಾಗೆ ಕುಶನ್ ಹಾಕ್ಸಿದ್ರು ನೀ ಕೂತು ಫೋರ್ಸ್ಗೆ ನಾನು ಒಂದಡಿ ಮೇಲೆಗರ್ಬಿಟ್ನಲೆ. ಅಕಸ್ಮಾತ್ ಇದಕ್ಕೇನಾದ್ರೂ ಸ್ಪ್ರಿಂಗ್ ಹಾಕ್ಬಿಟ್ಟಿದ್ರೆ ನಾನು ಮೇಲೆಗರಿ ಟಾಪ್ಗೆ ಟಚ್ ಆಗಿ ಅಲ್ಲೇ ಫಿಕ್ಸ್ ಆಗ್ಬಿಡ್ತಿದ್ದೆ. ನೋಡು ಊದಿ. ನೋಡಿ ನೋಡಿ, ನೀವೇನಾದ್ರೂ ನನ್ನ ಕರೆಯೋ ಆಗಿದ್ರೆ ಪೂರ್ತಿ ಹೆಸರು ಹಿಡಿದು ಉದಯಶ್ರೀ ಅಂತ ಕರೀರಿ. ಇಲ್ಲ ಅಂದ್ರೆ ಶಾರ್ಟ್ ಅಂಡ್ ಸ್ವೀಟ್ ಆಗಿ ಶ್ರೀ ಅಂತ ಕರೀರಿ. ಅದನ್ ಬಿಟ್ಟು ಇದೇನ್ರಿ ಯಾವಾಗ ನೋಡಿದ್ರು ಊದಿ ಊದಿ ಅಂತೀರಾ? ಅದು ಪ್ರೀತಿ ಏನ್ ಇಷ್ಟೊಂದು ಊದ್ಕೊಂಡಿರಲ್ಲ. ನೀವ್ ಹಿಂಗ್ ಕರ್ದೆ ನಾನ್ ಇಷ್ಟೊಂದು ವೀಕ್ ಆಗಿರೋದು. ವೀಕಾ? ಹೌದು, ವೀಕೋ ವೀಕು. ನೋಡೆ, ಗಂಡಿನ ಕಡೆಯವ್ರು ಬಂದಾಗ ನಾನ್ ನಿನ್ನ ಗಂಡ ಅನ್ನೋದು ನೆನಪಿದ್ರೆ ಚಂದ. ಹಲೋ ಮಮ್ಮಿ. ಹಲೋ ಡ್ಯಾಡಿ. ಓ ಏನಪ್ಪ, ಎಲ್ಲೋ ಹೊರಟಾಗಿದೆ? ಎಲ್ಲಿಗೆ? ಅದು ಮಾವ ಗೊತ್ತಾಯ್ತು ರೀ, ಬ್ಯಾಲೆನ್ಸ್ ಬಾಕಿ ಇದೆ, ಅದು 150 ಒಂದ್ರಿ. ಏ ಉದಿ, ಉದೇಶ್ರೇ, ನೋಡ್ತೇನೆ ನಿನ್ನ ಮಗ ದೌಲತ್ತು
ಗಂಡೋರ್ ಮುಂದೆ ದೊಡ್ಡಷ್ಟಿಗೆ ತೋರ್ಸ್ಕೊಂಡ್ರೆ ತನ್ನ ಯೋಗ್ಯತೆ ಗೊತ್ತಾಗಲ್ಲ ಅಂತ ತಿಳ್ಕೊಂಡ್ಬಿಟ್ಟಿದ್ದಾನೆ. ನೀವು ಅದ್ರಲ್ಲಿ ಇದೀರಾ. ಅಪ್ಪು ಬಂದೋರ್ ಮುಂದೆ ಈಗ ನಿಂತ್ಕೊಳ್ಳೋದು ತಪ್ಪು. ಹ್ಮ್. ಕೂತ್ಕೊಳ್ಳಮ್ಮ. ಪರವಾಗಿಲ್ಲ ಬಿಡಿಯತ್ತೆ. ಬ್ಯಾಲೆನ್ಸು ಬ್ಯಾಲೆನ್ಸ್ ಮಾಡ್ಕೋತೀನಿ ಬ್ಯಾಲೆನ್ಸಾ? ಏನದ್ ಬ್ಯಾಲೆನ್ಸು? ನಾನ್ ಮಾಡ್ಕೋತೀನಿ ಬ್ಯಾಲೆನ್ಸ್. ಏಯ್ ಸಾಕ್ ಮಾಡೋ ನಿನ್ ನ್ಯೂಸ್ ಅನ್ಸು. ಅವನೆಲ್ಲ ಹೋದ ಸುರೇಶ? ಸುರೇಶ ಬಂದೆ ಪಿತಾಶ್ರೀ. ಇಂದು ಕೂಡ ನಡೆದಿದೆ ವರಾನ್ವೇಷಣೆ. ಉಳಿದೋರ್ ಮನಸ್ಸಿನ ಜನರ ಸತ್ಯಾನ್ವೇಷಣೆ. ನನ್ನ ದಾರಿಯು ಸುಗಮವಾಗುವುದೇ ಎಂದು ಕಾಯುತ್ತಲೇ ಇರುವೆ. 20ರಿಂದಲೂ ಹಾಗೆ ಸುಮ್ಮನೆ ಸುಮ್ಮನೆ. ಏ ಕಪ್ಪಿ, ಅಪ್ಪ ಕವಿ ಪುಂಗವ, ನಿನ್ ಇನ್ನು 60 ಆಗಿಲ್ಲ. ನಿನ್ ತಂಗಿ ಮದುವೆ ಆಗ್ಲಿ, ಆಮೇಲೆ ನಿನ್ ಮದುವೆ ಮಾಡ್ತೀನಿ. ನೀನು 21ರಿಂದ ಕಾಯ್ತಾ ಇದೀನಿ ಅಂದ್ಯಲ್ಲ, ಮೊದ್ಲು ನೀನು ಕವಿ ಅಂತ ಪ್ರೂವ್ ಮಾಡಿ ತೋರ್ಸು. ರೀ ಸ್ವಲ್ಪ ಸುಮ್ನೆ ಇರ್ತೀರಾ? ಯಾಕ್ರಿ ಮಗುನ ಯಾವಾಗ ನೋಡ್ರು ಬೈತಾನೆ ಇರ್ತೀರಾ? ಮಾತೃಶ್ರೀ, ಗೀತಾ, ನನ್ ಚಿನ್ನ ಎಲ್ಲಿದ್ಯಾ? ಬೇಗ ಬಾಮ್ಮ. ಬಂದೆ. ಮಾರ್ನಿಂಗ್ ಎವ್ರಿಬಡಿ. ಹಾಯ್ ವಿಕ್ರಮ್. ಹಾಯ್, ಹಲೋ, ಗುಡ್ ಮಾರ್ನಿಂಗ್. ಐ ಆಮ್ ರೆಡಿ. ಎನಿ ಕಂಡೀಷನ್? ರಾಯ್ರೆ ಅಮ್ಮ, ತಾಯೇ. ಯಾವನವನು? ನೀವ ಮುನ್ಷಾಮಣ್ಣವರು? ಅಲ್ಲ, ಆ? ಈಗ ಹೇಳ್ತೀನಿ ಅಂತ ಬೇಜಾರ್ ಮಾಡ್ಕೋಬೇಡಿ. ಹೇಳಿ. ನೀವು ಯಾರ ಮನೆಗೆ ಹೋದ್ರು ನೀವು ಹೀಗೆ ಅಮ್ಮ ತಾಯಿ ಅಂತ ಭಿಕ್ಷುಕರ ತರ ಕೂಗ್ತೀರಾ? ಅಂದ್ರೆ ನೀವು ನನ್ನ ಬೆಗ್ಗರ್ ಅಂತಿದ್ದೀರಾ? ಮತ್ತೆ ನೀವು ಬ್ರೋಕರ್ ತರ ಕೂಗ್ಲಿಲ್ವೇ? ನೋಡಿ ಸಮಯ, ಈ ಮನೇಲಿ ಯಾರಿಗಾದ್ರೂ ಗೌರವ ಕೊಟ್ಟು ಮಾತಾಡ್ಸಿದ್ರೆ ನಮ್ಗೆ ಅಗೌರವ ಆಗುತ್ತೆ ಅಂತ ಇವಾಗ್ಲೇ ಗೊತ್ತಾಗಿದ್ದು. ತಮಾಷೆ ಮಾಡಿದೆ, ಕೋಪ ಮಾಡ್ಕೋಬೇಡಿ. ಕೋಪ ಮಾಡ್ಕೊಂಡ್ರೆ ನನ್ನ ಹೊಟ್ಟೆ ತುಂಬಬೇಕಲ್ಲ ದೇವ್ರು. ಅಂದ ಹಾಗೆ ಗಂಡಿನ ಕಡೆಯವ್ರು ಬರ್ಲಿಲ್ವೇ? ಬಂದಿದ್ದಾರೆ, ಎಲ್ಲಿದ್ದಾರೆ? ಆಚೆ ಇದ್ದಾರೆ. ಯಾಕೆ? ಭಯಕ್ಕೆ. ಯಾಕೆ ಭಯ? ನಾಯಿ. ನಾಯಿನ? ನಾಯಿ ಇದೆ ಅಂತ ಯಾರು ಹೇಳಿದ್ರು? ನೀವು ಗೇಟಿಗೆ ನೇತಾಕಿರೋ ಬೋರ್ಡು. ಅದಾ? ಅಯ್ಯಯ್ಯೋ, ನೀವು ನನ್ನ ಅಪಾರ್ಥ ಮಾಡ್ಕೊಂಡ್ಬಿಟ್ರಲ್ಲ. ನೋಡಿ, ಆ ನಾಯಿ ಇದೆ ಅಂತ ಯಾಕೆ ಬೋರ್ಡ್ ಬರ್ಸಾಕಿದೆ ಅಂದ್ರೆ ಕಳ್ಳಕಾಕರು, ಆ? ಅಲ್ಲಲ್ಲ ದರೋಡೆಕೋರರು, ಬೀದಿ ಭಿಕ್ಷುಕರು ಒಳಗಡೆ ಧೈರ್ಯವಾಗಿ ಬರ್ದಿರ್ಲಿ ಅಂತ ಆ ತರ ಬೋರ್ಡ್ ಬರ್ಸಾಕಿದೆ. ಅತಿಥಿ ಅಭ್ಯಾಗತರಿಗಲ್ಲ. ಒಂದ್ ಮಾತಲ್ಲಿ ಹೇಳ್ಬೇಕು ಅಂದ್ರೆ, ಹೇಳಿ. ಈ ಮನೇಲಿ ನನ್ ಬಿಟ್ರೆ ಬೇರೆ ಯಾವ ನಾಯಿನೂ ಇಲ್ಲ. ನಾನು ಅವ್ರು ಕರ್ಕೊಂಡ್ಬರ್ಲ. ಬನ್ನಿ. ಇನ್ನು ಅಲ್ಲ ನಿಂತಿದ್ದೀರಾ? ನಾನು ಹೇಳ್ದೆ ನಿಮ್ಗೆ ಈ ಮನೇಲಿ ನಾಯಿ ಇಲ್ಲ ಅಂತ. ಸುಮ್ನೆ ಹೆದರ್ಕೊಂಡ್ರಿ ನೀವು. ಕಳ್ರು ಕಾಕ್ರು ಬರಬಾರ್ದು ಅಂತ ಬೋರ್ಡ್ ಹಾಕೊಂಡವ್ರು ಅಷ್ಟೇ. ಅಯ್ಯೋ, ಹೆದರ್ಕೋಬೇಡಿ. ಬನ್ನಿ 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 ಬನ್ನಿ. ತಾವು ನನ್ನ ಹೆಸರು ಕುಮಾರಸ್ವಾಮಿ ಅಂತ, ಗಂಡಿನ ತಂದೆ. ನಾನು ಚೇತನ ಅಂತ, ಇವ್ರ ಹೆಂಡತಿ. ಇವರು ಮೊದಲೇ ಹೆಂಡತಿ ಮಗನ? ಅಯ್ಯೋ, ಇಲ್ಲ ಇಲ್ಲ, ನನ್ನ ಮಗನೇ. ನನ್ ಹೆಸರು ಲಲಿತಾ ಅಂತ. ಪ್ರಶ್ನೆ ಕೇಳೋ ಹಕ್ಕು ನಿಂಗಿಲ್ಲ. ಅಚ್ಚರಿ, ಗಂಡ್ಯಾರು? ನಾನೇ ನಾನಿ ಗಂಡು. ಯಾಕೆ ಆಗಲೆಲ್ಲ ನಿಮ್ ಕಣ್ ಕಾಣ್ತಾ ಇಲ್ವಾ? ಏನು ಕೆಟ್ಟ ಸ್ಮೆಲ್ ಬರ್ತಾ ಇದೆಯಲ್ಲ? ನನಗೆ ನನ್ ತಲೆ ಸುತ್ತಾ ಇದೆ. ಕೆಂಗೇರಿ ಮೋರಿ ವಾಸನೆ ಬರ್ತಾ ಇದೆ. ಜಸ್ಟ್ ಲೈಕ್ ಯು. ಸಾಕು, ಸುಮ್ಮನೆ ಇದೆ. ರೇ ಸ್ವಾಮಿ, ನೀವೇನು ಹುಡುಗಿ ನೋಡಕ್ ಬಂದಿದ್ದೀರೋ ಇಲ್ಲ ವಾಸನೆ ಬಗ್ಗೆ ವಿಮರ್ಶೆ ಮಾಡಕ್ ಬಂದಿದ್ದೀರೋ? ಕ್ಷಮಿಸಿ ವರನ ಮನೆಯವರೇ, ಇದು ಋಷಭಾವತಿಯ ನೊರೆ ನೆರೆಯಲ್ಲ, ಅರೀರಿ. ನಮ್ಮಮ್ಮ ಲೇಪಿಸಿಕೊಂಡಿರುವ ವಿದೇಶಿ ಸುಗಂಧದ ದುರ್ವಾಸನೆಯ ದಾರಿ. ಶಾಂತಿ ಶಾಂತಿ. ಅದ್ ಸರಿ, ಯಾರಾದ್ರೂ ಗೆಸ್ಟ್ ಗಳು ಬಂದ್ರೆ ಕಾಫಿ, ಟೀ, ಹಾಲು, ಅಟ್ಲೀಸ್ಟ್ ನೀರಾರು ಕೊಡುವಂತ ಅಭ್ಯಾಸ ಇಲ್ವೇ? ಕ್ಷಮಿಸಿ, ಈಗ ತಗೊಂಡ್ ಬಂದ್ಬಿಡ್ತೀನಿ. ಆ ಹಕ್ಕು ನಿನಗಿಲ್ಲ. ಬ್ಯಾಲೆನ್ಸು ಬ್ಯಾಲೆನ್ಸು. ಸುಮ್ಮನಿರು, ಬಂದವ್ರ ಮುಂದೆ ಕನ್ಫ್ಯೂಸ್ ಮಾಡ್ಬೇಡ.
ನೋಡಿ ನೋಡಕ್ ಬಂದವ್ರೆ ನಮ್ಮನೇಲೆಲ್ಲ ಸ್ವಸಹಾಯ ಪದ್ಧತಿ. ಅವ್ರವ್ರ ಕೆಲಸ ಅವ್ರವರೇ ಮಾಡ್ಕೋಬೇಕು. ನೀರ್ ಬೇಕು ಅಂದ್ರೆ ನಾವೇ ತಗೊಂಡ್ ಕುಡಿಬೇಕೆ? ಬಾರೆ ನೀರೇ, ನಿನಗೆ ಬೇಕಾದ ನೀರು ಅಲ್ಲಿರುವುದು ತಾರೆ. ನನ್ನ ಜೊತೆಯಲ್ಲಿ ಕುಡಿಯುವಂತೆ ಬಾರೆ ನೀರೇ, ಬಾರೆ ತಾರೆ. ರೀ ಇವ್ನ್ ಮಾಡ್ತಾ ಇರೋದ್ ಸ್ವಲ್ಪ ಓವರ್ ಅನಿಸ್ತಾ ಇಲ್ವಾ? ಸ್ವಲ್ಪ ಓವರ್ ಆಯ್ತು. ನೀ ಸುರೇಶ, ಅಲ್ಲೇ ಕೊಳಕದಲ್ಲಿ ನೀರಿಟ್ಟಿದ್ದೀನಿ, ಪಕ್ಕದಲ್ಲಿ ಒಂದ್ ಲೋಟ ಇಟ್ಟಿದ್ದೀನಿ, ಅದ್ರಲ್ಲಿ ಬಿಟ್ಕೊಂಡ್ ಕುಡಿ. ಬಿಟ್ಕೊಂಡ್ ಕುಡಿಬೇಕಾ? ಇದೇನ್ ಕಾಕಾ ಸೆಟಪ್ಪ? ರೇ ಮುನ್ಸ್ವಾಮಿ, ಇದೆಲ್ಲ ಏನ್ರಿ? ಕೋಪ ಮಾಡ್ಕೋಬೇಡಿ ಸ್ವಾಮಿ. ರೇ ಸ್ವಾಮಿ, ವಿಷಯಕ್ ಬಂದ್ರಿ, ಹುಡುಗಿನ ಕರೆಸ್ಬಿಡಿ ಬೇಗ. ಏನು ನೀವು ನನ್ ಮಗಳನ್ನ ನೋಡೇ ಇಲ್ವಾ? ಪಕ್ಕದಲ್ಲೇ ರಾಜ್ಕುಮಾರಿ ತರ ಕೂತಿದ್ದಾಳೆ. ಹೌದಲ್ವಾ? ಕ್ಷಮಿಸಿ, ನಾನೆಲ್ಲೋ ಬೊಂಬೆ ಬಜಾರ್ನಲ್ಲಿ ಆಪರೇಟ್ ಚೀಪ್ರೇಟ್ ತಂದಿರೋ ಲೇಡಿ ಡಾಲ್ ಅನ್ಕೊಂಬಿಟ್ಟೆ. ಏನಂದ್ರಿ? ಮತ್ತಿನ್ನೇನಮ್ಮ, ಇವರೆಲ್ಲ ಅಷ್ಟೊತ್ತಿಂದ ಕಪ್ಪೆ ತರ ಒಟ್ಬಿಡ್ತಾನೆ ಅವ್ರೆ. ನೀನು ಉಸಿರು ಪಿಸ್ರು ಇಲ್ವೇ? ನೀನು ಬಿಟ್ಟ ಕೂತಿರೋದ್ ನೋಡಿ ನಾನ್ ನಿನ್ನ ಡಾಲ್ ಅನ್ಕೊಂಡ್ಬಿಟ್ಟಿದ್ದಮ್ಮ. ಈಗ ಮಾತಾಡ್ದೆ ನೋಡು, ಈಗ ಖುಷಿ ಆಯ್ತು. ಇಲ್ಲಿನ ವರ್ಷ ತೋರ್ಸಮ್ಮ. ನಿಖಿತಾ, ಬೀಗರು ನಮಸ್ಕಾರ ಮಾಡಮ್ಮ. ನೋ ವೇ, ನಾನೇ ಅವ್ರ ಕಾಲಿಗೆ ನಮಸ್ಕಾರ ಮಾಡ್ಬೇಕು? ನಿಖಿತಾ, ನೀನ್ ನಮಸ್ಕಾರ ಮಾಡ್ಲೇಬೇಕಮ್ಮ. ನಿಂಗ್ ಪ್ರಶ್ನೆ ಕೇಳೋ ಹಕ್ಕಿಲ್ಲ. ಬ್ಯಾಲೆನ್ಸು. ಅಣ್ಣ ಇನ್ನೊಂದ್ಸತಿ ಹೇಳಿ, ಇದೇನ್ರಿ ಹೀಗೆ ಹೇಳ್ತಾರೆ? ಮಗನೇ, ಏನೋ ಹಂಗ ಬಾಯಿ ಬಿಟ್ಕೊಂಡ್ ಕೂತಿದ್ಯಾ? ಡ್ಯಾಡಿ, ಆ ಹುಡ್ಗಿ ನೋಡಿದ ತಕ್ಷಣ 250 ಬ್ಯಾಟ್ ಕರೆಕ್ಟು ಪಾಸ್ ಆಗ್ತಾ ಇದೆ ಡ್ಯಾಡಿ. ಏನ್ ನಾಣಿ, ಬಂದ ಕಡೆ ಮರ್ಯಾದಿಂದ ಇರೋಕ್ಕಾಗಲ್ವಾ? ನಮ್ ಸೊಸೆ ನೋಡಿ ಒಳ್ಳೆ ದಂತದ ಗೊಂಬೆ ಇದ್ದಾಗಿದ್ದಾಳೆ. ಹೌದೌದು, ನಿನಗ್ ಓಕೆ ಆದ್ಮೇಲೆ ನನಗೂ ಓಕೆನೆ. ಯಾವ್ದಕ್ಕೋ ನಿನ್ ಮಗನ್ ಒಂದ್ಸರಿ ಕೇಳೋ. ಯಾವನ್ನೇನ್ರಿ ಕೇಳೋದು? ಹುಡುಗಿ ನೋಡ್ತಿದ್ದಾಗೆ ಬಾಯಿ ಬಿಟ್ಕೊಂಡು ಒಳ್ಳೆ ಕರಿ ಬಣ್ಣದ ಬಾನಿ ಅಲ್ಲಾದಂಗ ಅಲ್ಲಾಡ್ತಿದ್ದಾನೆ. ನೋಡಿ ಬೀಗ್ರೆ, ಬೀಗರೇ, ಹುಡುಗಿ ನಮ್ಗೆ ಒಪ್ಪಿಗೆ ಆದ್ಮೇಲೆ ನೀವು ನಮಗ್ ಬೀಗರು ತಾನೆ? ನೋಡಿ ಹಳೆ ಕಾಲದವ್ರ ತರ ನಿಮ್ ಹುಡುಗಿ ಯಾವ ಪರೀಕ್ಷೆನೂ ಇರೋಲ್ಲ. ಐ ಮೀನ್, ಸೂಜಿಗೆ ದಾರ ಪೋಡ್ಸೋದು, ಆ ಕಡೆಯಿಂದ ಈ ಕಡೆಗೆ ಓಡಾಡ್ಸೋದು, ಬಾವಿಲಿ ನೀರ್ ಸೇರ್ಸೋದು, ಕಲ್ಲಲ್ಲಿ ಅಕ್ಕಿಲಿ ಕಲ್ಲು ಹುಡ್ಕೋದು, ಎಕ್ಸೆಟ್ರಾ ಎಕ್ಸೆಟ್ರಾ ಎಕ್ಸೆಟ್ರಾ. ನೋಡಿ ನೀವು ಪುರೋಹಿತರನ್ನ ಕರ್ಸಿ ಲಗ್ನ ಪತ್ರಿಕೆ ಬರೆಸ್ಬಿಡಿ. ಸುಳ್ ಟಪಕಟ್ಟ ಮದುವೆ ಮಾಡಿ ಮುಗಿಸ್ಬಿಡೋಣ. ಮಮ್ಮಿ ಡ್ಯಾಡಿ, ಇನ್ನು ಕೊಡೋ ತಗೊಳ್ಳೋ ವಿಚಾರನೆ ಮಾತಾಡಿಲ್ಲ. ಈ ಬಾರಿ ಕೊಡ್ಬೇಕಾ? ಏಯ್ ಮುಚ್ಚ ಬಾಯ್. ಏಯ್ ಇವಳೆ, ಈ ಹುಡುಗ ಕೇಳ್ತಾ ಇರೋದು ಸರಿನೇನೆ? ಅದನ್ನ ಹೇಳಕ್ಕೂ ನನ್ಗಿಲ್ಲ, ಬ್ಯಾಲೆನ್ಸ್ ಬಾಕಿ ಇದೆ 150 ಓನ್ಲಿ. ಅಯ್ಯೋ, ನೀವೆಲ್ಲ ಸ್ವಲ್ಪ ಸುಮ್ಮನೆ ಇರ್ತೀರಾ? ಮಾತಾಡ್ದೆ ಬಟ್ಬಟ ಅನ್ಕೊಂಡು ನೀವು ಒಪ್ಕೊಂಡ್ರೆ ಆಗೋಯ್ತಾ? ಆಗ್ಲೇ ಕೊಡೋದು ಬಿಡೋದ್ರ ಬಗ್ಗೆ ಮಾತಾಡ್ತಿದ್ರಲ್ಲ ಅವ್ರ ಹತ್ರ. ಓಕೆ, ನೋಡಿ, ಮದ್ವೆ ಆಗ್ಬೇಕಾಗಿರೋಳು ನಾನು, ಅವನ ಜೊತೆ ಸಂಸಾರ ಮಾಡ್ಬೇಕಾಗಿರೋಳು ನಾನು. ನಿಮ್ಮೆಲ್ರೂ ಒಪ್ಪಿಗೆ ನನಗೆ ಮುಖ್ಯ ಅಲ್ಲ, ನನ್ನ ಒಪ್ಪಿಗೆ ನನಗೆ ಮುಖ್ಯ. ಏನಮ್ಮ ಮಾತಾಡ್ತಾ ಇದ್ದೀಯ ನೀನು? ನೋಡಿ, ನಾನ್ ನಿಮ್ಗಳಷ್ಟು ದಪ್ಪ ಇಲ್ಲದೆ ಇರಬಹುದು, ಆದ್ರೆ ಇದು ಚೆನ್ನಾಗಿದೆ. ಏನ್ ಹೇಳ್ತಿದ್ಯಮ್ಮ ನೀನು? ಅವಳು ಮಾತಾಡ್ಲಿ, ಸುಮ್ನೆ ಇರ್ರಿ. ರೀ ಮುನ್ಸ್ವಾಮಿ ಅವ್ರೆ, ನಮ್ ಕಂಡೀಷನ್ ಏನು ಅಂತ ನೀವ್ ಅವ್ರ ಹತ್ರ ಹೇಳ್ ಕರ್ಕೊಂಡ್ ಬರ್ಲಿಲ್ವೇನ್ರಿ? ಅಯ್ಯ, ಮೊದ್ಲೇ ಕರ್ಕೊಂಡ್ ಬಂದ್ಬಿಟ್ಟೆಮ್ಮ. ನಿಮ್ ರೂಲ್ಸ್ ರೆಗ್ಯುಲೇಷನ್ಸ್ ಎಲ್ಲ ನಿಮ್ ಬಾಯಿಂದಾನೆ ಕೇಳಿ ಅಂತ ಶಾಂಕದಿಂದ ಬಂದ್ರಲ್ವ ತೀರ್ಥ. ನೋಡಿ, ಆಗ್ಲೇ ಏನೋ ಹೇಳಿದ್ರಲ್ಲ, ಹುಡುಗಿಗೆ ಪರೀಕ್ಷೆನೇ ಇಡೋದಿಲ್ಲ ಅಂತ. ದಟ್ಸ್ ರೈಟ್. ಆದ್ರೆ ನಾನು ಹುಡುಗನ್ಗೆ ಪರೀಕ್ಷೆ ಇಡ್ತೀನಿ, ಅದ್ರಲ್ಲಿ ಅವನು ಪಾಸ್ ಆದ್ರೆ ಮುಂದಿನ ಮಾತುಕತೆ ನಡೆಸೋಣ. ಏನಂತೀರಿ? ಏನ್ ಪರೀಕ್ಷೆ ಇಡ್ತೀರಿ? ಏನಿಲ್ಲ, ವೆರಿ ಸಿಂಪಲ್. ನಾನ್ ಮದ್ವೆಯಾಗಿ ನಿಮ್ ಮನೆಗ್ ಬಂದ್ರೆ ನನ್ನನ್ನ ಹ್ಯಾಂಗ್ ನೋಡ್ಕೊಳ್ತೀರಾ? ಅಥವಾ ನಿಮ್ ಮನೆಗೆ ನಮ್ಮ ಅಪ್ಪ ಅಮ್ಮ ಅಣ್ಣ ಅತ್ತಿಗೆ ಇವರೆಲ್ಲ ಬಂದಾಗ ಇವ್ರನ್ನ ಚೆನ್ನಾಗಿ ನೋಡ್ಕೋಬೇಕು, ಅಷ್ಟೇ. ಏನ್ ಪರೀಕ್ಷೆ ಬೇಕಾದ್ರೂ ಇಡಿ, ನಾನ್ ರೆಡಿ. ಕೊಡೋ ವರದಕ್ಷಿಣ ಮದುವೆ ಮುಂಚೆ ಕೊಟ್ಬಿಡ್ಬೇಕು. ಓಡಿ ಬಾ ನಾನೋಡುವೆ, ನನ್ನ ಮುದ್ದು ಕವಿಯ ಹಿಂದೆ ಓಡಿ ಬಾ. ಓಡುವೆ ನಾವೋಡುವೆ, ಲಲ್ಲಿ ನೀನೆ ನನ್ನ ದಿಲ್ಲೆನ್ನುವೆ. ಲಾ 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 ಲಾ. ನಾನು ನೀನು ಲಾ 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 ಲಾ. ನೀವು ಸುಮ್ಮನೆ ಅವನು ಹೇಳಿದ್ ಕರೆಕ್ಟು.
ಇದೇನಾ ನಿಮ್ ಕಂಡೀಷನ್? ಅಲ್ಲದೆ ಕಂಡೀಷನ್ ಕೇಳಿದ್ರೆ ನಾವು ಏನ್ ಮಾಡ್ಬೋದು? ನೋಡಿ, ನಾವು ನಿಮ್ ಕಂಡೀಷನ್ ಒಪ್ಕೋಬೇಕಾದ್ರೆ ನಮ್ದು ಒಂದ್ ಕಂಡೀಷನ್ ಇದೆ. ಏನು? ಅದೇನು ಅಂದ್ರೆ, ನಾವು ನಿಮ್ ಕಂಡೀಷನ್ ಒಪ್ಕೊಂಡ್ರೆ ಈ ಮನೆಯಲ್ಲಿ ಒಂದು ಮದ್ವೆ ಅಲ್ಲ 2 ಮದ್ವೆ ನಡಿಬೇಕು. ಅಂದ್ರೆ ಅಂದ್ರೆ ನಿಮ್ಮ ಮಗಳನ್ನ ನಮ್ಮನೆ ಸೊಸೆ ಮಾಡ್ಕೊತೀವಿ, ನಮ್ಮ ಮಗಳನ್ನ ನಿಮ್ 2ನೇ ಮಗನಿಗೆ ಕೊಟ್ಟು ಮದುವೆ ಮಾಡ್ತೀವಿ. ಅಲ್ಲ, ಇವರಿಬ್ರು ನೀರ್ ಕುಡಿಯಕ್ ಹೋದವ್ರು ಎಲ್ಲ ಹುಟ್ಟೋದ್ರು? ಓಡ್ ಬಂದೆ ಬಂದೆ ನಾ ಓಡುವೆ ಲಲ್ಲಿ ನೀನೇ ನನ್ನ ದಿಲ್ ಎನ್ನುವೆ ಓಡಿ ಬಾ ಜೂಟ್. ಏನ್ ಮಾಡೋದ್ ಸ್ವಾಮಿ, ನನ್ನ ಮಗಳನ್ನ ಬಹಳ ಮುದ್ದಿನಿಂದ ಸಾಕ್ಬಿಟ್ಟಿದ್ದೀನಿ. ಪ್ರಮಾಣ ಮಾಡಿ ಹೇಳ್ತೀನಿ, ನನಗಿರೋದೇ ಒಬ್ಳೆ ಮಗಳು. ಅಯ್ಯೋ, ಅದಕ್ಕೆ ಯಾಕೆ ಪ್ರಮಾಣ ಮಾಡಿ ಹೇಳ್ತಾ ಇದ್ದೀರಾ? ನಿಮಗೆ ಇನ್ನೊಂದ್ ಕಡೆ ಸಂಸಾರದಲ್ಲಿ ಇನ್ನೊಬ್ಳು ಮಗಳಿದ್ದಾಳೆ ಅಂತ ಏನಾದ್ರು ಅಂದ್ವಾ? ಬಹಳ ಚೆನ್ನಾಗ್ ಮಾತಾಡ್ತೀರಿ ನೀವು. ಸುಮ್ನೆ ವಾಡ್ಕೆ ಅಭ್ಯಾಸ ಬಲದಿಂದ ಹೇಳಿದೆ. ನೋಡಿ, ನಾವು ನಮ್ಮ ಮಗಳಿಗೆ ಏನು ಕಡಿಮೆ ಮಾಡಿಲ್ಲ. ಅಯ್ಯೋ, ನಿಮ್ ಮಗಳನ್ನ ನೋಡಿದ್ರೆ ಗೊತ್ತಾಗುತ್ತೆ. ತಪ್ಪು ತಿಳ್ಕೊಬೇಡಿ, ನಿಮ್ ಮಗಳನ್ನ ಆತರ ಬೆಳೆಸಿದ್ದೀರಾ ಅಂತಂದೆ. ಸತ್ಯವಾದ ಮಾತನ್ನ ಹೇಳಿದ್ರಿ. ನೋಡಿ, ನನ್ನ ಮಗಳು ಏನ್ ಬೇಕು ಅಂತ ಕೇಳಕ್ ಮೊದ್ಲೇ ಎಲ್ಲಾ ತಂದು ಕೊಟ್ಬಿಟ್ಟಿದೀವಿ. ಮದ್ವೆ ವಿಚಾರದಲ್ಲೂ ಅಷ್ಟೇ, ಅವಳ ಇಷ್ಟಕ್ ವಿರೋಧವಾಗಿ ನಾವ್ ಯಾವ್ದು ಮಾಡಲ್ಲ. ಒಳ್ಳೇದು, ನೀವ್ ಹೀಗ್ ಕೂತ್ ಮಾತಾಡ್ತೀರಿ, ನಾನ್ ಹೋಗಿ ಅಡಿಗೆ ಮಾಡ್ತೀನಿ. ನೀವ್ ಅಡಿಗೆ ಮಾಡೋದಾ? ನಮ್ ಮಗಳು ನಿಮ್ ಮಗನ್ನ ಪರೀಕ್ಷೆ ಮಾಡ್ತಿದ್ದಾಳೆ. ಇವತ್ತು ನಮ್ಮಿಬ್ರಿಗೂ ರೆಸ್ಟ್. ಅದ್ ಸರಿ, ನಿಮ್ಮ 2ನೇ ಮಗ ಇಲ್ಲಿ ಕಾಣಿಸ್ತಾ ಇಲ್ವಲ್ಲ? ನನ್ನ ಮಗನ ನಿಮ್ ಮಗಳ ಜೊತೆ ತಾನು ಬರೆದ ಕವನಗಳನ್ನೆಲ್ಲ ಓದ್ತಾ ಇದ್ದಾನೆ. ಅವನು ಕವಿ ಸಾರ್ವಭೌಮ ಆಗ್ಬೇಕು ಅನ್ನೋ ಕನಸು ತಪ್ಪಲ್ಲ. ಆದ್ರೆ ನನ್ನ ಮಗನ ಕವನ ಕೇಳಿ 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 ನಿಮ್ ಮಗಳು ಸರಿ ರೀ. ಇದು ಯಾರು ಬರೆದ ಕಥೆಯೋ, ನನಗಾಗಿ ಬರೆದ ವ್ಯಥೆಯೋ, ಏನು ಹೇಳಲಾರೆ ಮರೆಯಾಗಿ ಹೋಗುವವರೆಗೆ. ನಿನಗಾಗಿ ಒಂದು ಕವನ ಬರೆದಿರುವೆ, ಕೇಳು ಬಾಲೆ. ಗಾಳಿ ಬರ್ರ್ ಎಂದು ಬೀಸುತ್ತಿದೆ, ತಲೆ ಗಿರ್ರ್ ಎಂದು ತಿರುಗುತ್ತಿದೆ, ಗಿಳಿ ಬುರ್ರ್ ಎಂದು ಹಾರುತ್ತಿದೆ. ನಂಗೆ ಫುಲ್ ಬರುಡಿತಾ ಇದೆ. ಯಾಕ್ರಿ, ನನ್ನ ಅಮೂಲ್ಯವಾದ ಕವನ ನಿಮ್ಗೆ ಇಷ್ಟ ಆಗ್ಲಿಲ್ವೇನ್ರಿ? ಅಯ್ಯೋ, ನನ್ ಬಗ್ಗೆ ಒಂದ್ ಕವಿತೆನೂ ವರ್ಣಿಸ್ಬರಿಲ್ವಲ್ಲ ನೀವು? ಓ, ಅಷ್ಟೇನಾ? ನೀವು ಒಂದ್ ಕೆಲ್ಸ ಮಾಡಿ, ಬೇಲೂರ್ ಬಾಲೆ ತರ ಪೋಸ್ ಕೊಟ್ಕೊಂಡು ನಿಂತ್ಕೊಳ್ಳಿ. ಚಿಟ್ಕೆ ಹೊಡಿಯೋದ್ರಲ್ಲಿ ನಿಮ್ ಮೇಲೆ ತುಂಬಾ ಕವನ ಬರಿತೀನಿ, ನೋಡ್ರಿ. ಸ್ವಲ್ಪ ಹಿಂಗ್ ತಿರುಗಿ. ಬ್ಯೂಟಿಫುಲ್. ಎಲೆ ಬಾಲೆ ಬಾಂಗ್ಡಾ ಮೀನೆ. ಡಾರ್ಲಿಂಗ್ ಡಾರ್ಲಿಂಗ್, ಬೋರ್ನ್ವಿಟಾ ರೆಡಿ. ನೋಡಿದ್ರೆ ಸಾಕು ನಂಗೆ ಇರಿಟೇಟ್ ಆಗುತ್ತೆ. ಸಾಲದು ಅಂತ ಈ ಬೆವರಿನ ವಾಸನೆ ಬೇರೆ. ಚೆಕಪ್ ಅನ್ನೋದಕ್ಕೆ ಕಾರಣ ಏನು ಅಂತ ಗೊತ್ತಾಗಿಲ್ವಲ್ಲ? ಅಯ್ಯ, ತುಂಬಾ ಒಳ್ಳೇದು. ಈ ಡಿಯರ್, ಈ ಡಾರ್ಲಿಂಗ್ ಎಲ್ಲ ನೀನ್ ಎಕ್ಸಾಮ್ ಅಲ್ಲಿ ಪಾಸ್ ಆಗ್ತೀಯಲ್ಲ, ಅವಾಗ ಇಟ್ಕೋ. ಅಲ್ಲಿವರೆಗೂ ಮೇಡಮ್ ಅಂತ ಗೌರವವಾಗಿ ಕರಿ, ಗೊತ್ತಾಯ್ತಾ? ಓಕೆ, ಅಷ್ಟಕ್ಕೆ ಈ ಕೋಪ ಗೊಣಗಾಟ ಎಲ್ಲ ಯಾಕೆ? ಬೋರ್ನ್ವಿಟಾ ತಗೊಳ್ಳಿ ಮೇಡಮ್. ವೆರಿ ಗುಡ್. ಬೋರ್ನ್ವಿಟಾ ತುಂಬಾ ಟೇಸ್ಟಿ. ಥ್ಯಾಂಕ್ ಯು ವೆರಿ ಮಚ್. ಹಂಗಾದ್ರೆ ಪರೀಕ್ಷೆಯಲ್ಲಿ ನಮ್ಮ ಪಾಸ? ಇಲ್ಲ ಇಲ್ಲ, ನೀನ್ ಎಕ್ಸಾಮ್ ಇನ್ನು ಮುಗ್ದಿಲ್ಲಪ್ಪ. ನೀನ್ ಇನ್ನು ಕಸ ಗುಡಿಸ್ಬೇಕು, ಮನೆ ಒರೆಸ್ಬೇಕು, ನನ್ ಬಟ್ಟೆ ಒಗಿಬೇಕು, ಮನೆ ಮುಂದೆ ನೀರ್ ಹಾಕಿ ಒಂದೆರಡೆಲೆ ರಂಗೋಲಿ ಹಾಕ್ಬೇಕು. ಅದು ಅಲ್ಲದೆ ನಾನ್ ಸ್ನಾನ ಮಾಡುವಾಗ ಸ್ನಾನ ಮಾಡ್ಬೇಕಾ? ಅಯ್ಯೋ, ನೀವು ಅಂದ್ರೆ ಬೇಜಾರ ಸ್ನಾನ ಬೇಕಾದ್ರೂ ಮಾಡಿಸ್ತೀನಿ. ಇದೊಂದು ಕೆಲಸ ಸಾಕು, ಬೇರೆ ಏನು ಬೇಡ ನಂಗೆ. ಅಯ್ಯೋ ಪಾಪ, ನಾ ಹೇಳೋದನ್ನ ಸರಿಯಾಗಿ ಕೇಳಿಸ್ಕೊ. ನಾನ್ ಸ್ನಾನ ಮಾಡಿ ಬರೋಷ್ಟ್ರಲ್ಲಿ ನೀನ್ ದೇವ್ರ ಪೂಜೆ ಮಾಡಿ ನನ್ ಬಟ್ಟೆಗಳನ್ನೆಲ್ಲ ಐರನ್ ಮಾಡಿ ಇಡ್ಬೇಕು. ಯಾಕೆಂದ್ರೆ ನಾನು ಮನೆಯಿಂದ ಪೂಜೆ ಮಾಡಿದ್ಮೇಲೆನೆ ಬಟ್ಟೆ ಹಾಕೊಳ್ಳೋದು. ಅಲ್ಲಿವರೆಗೂ ನಾ ಬಟ್ಟೆ ಹಾಕಲ್ಲ. ಹಾಗಾದ್ರೆ ಬಟ್ಟೆನೇ ಹಾಕಲ್ವಾ? ಬರೀ ಪುಟ್ಬಿಡ್ದೇನಾ? ಹೊಡೆದಾಕ್ತೀನಿ.
ಇನ್ನೊಂದು ಹ್ಯಾಂಗ್ ಮಾತಾಡ್ಬೇಕು ಅಂತಾನೆ ಗೊತ್ತಾಗ್ತಾ ಇಲ್ಲ. ನಂಗ್ ಹುಚ್ಚಿಡಿತಾ ಇದೆ. ಶಾಂತಿ ಶಾಂತಿ. ಈಗೇನು ನೀವ್ ಹೇಳಿದ ಕೆಲಸ ಎಲ್ಲ ಮಾಡ್ಬೇಕು, ಆಮೇಲೆ ಪರೀಕ್ಷೆ ಗೆಲ್ಬೇಕು. ಡೋಂಟ್ ವೆರಿ. ಆಯಾಗಿ ಕುಳಿತಿರು ನೀನು ರಾಣಿಯಾಗೆ ಮಹಾರಾಣಿಯಾಗೆ. ಆಯಾಸ ಪಡೆದಿರು ಇನ್ನು ಕೂಗುತೈಗೆ. ಎಲ್ಲಾ ಕೆಲಸ ಮಾಡಿ ಮುಗಿಸಿವೆ ಆಗ ನೀನೇ ಮೆಚ್ಚಿಕೊಳ್ಳುವೆ. ಥನನಂ ಥನನಂ ಥನನಂ. ಆಯಾಗಿ ಕುಳಿತಿರು ನೀನು ರಾಣಿಯಾಗೆ ಮಹಾರಾಣಿಯಾಗೆ. ಕಾಲ್ ನೋಯ್ತಾ ಇದೆ. ಬೇಗ ಮುಗಿಸ್ರಿ. ಎಷ್ಟಾಗ್ತ ನಿಮ್ಮನ್ನ ನೋಡಿದ್ಮೇಲೆ ಒಂದು ಅದ್ಭುತವಾದ ಕವನ ಹೊರಗೆ ಬಂತು. ಏನ್ ಸೂಪರ್ ಫಾಸ್ಟ್ ನೀವು. ಎಷ್ಟ್ ಬೇಗ ಕವನ ಬರೆದು ಮುಗಿಸಿದ್ರಿ. ಮತ್ತೆ ನಿಮ್ಮಂತ ಸುರಸುಂದರಾಗಿ ಕಣ್ಮುಂದೆ ಇರ್ಬೇಕಾದ್ರೆ ಕಲ್ಲು ಕವಿತೆ ಬರೀತೆ ಅಂತೀರಾ? ಕರೆಕ್ಟ್ ಆಗಿ ಹೇಳಿದ್ರಿ. 1000 ಟೈಮ್ಸ್ ನಿಮ್ಗೆ ಥ್ಯಾಂಕ್ಸ್ ಕಣ್ರಿ. ಯಾಕ್ರಿ? ನಮ್ಮಪ್ಪನ್ ತರ ನೀವು ನನ್ನ ಕಪಿ ಅಂತ ಹೇಳಿಲ್ವಲ್ಲ. ಯಾಕೆ ನಾನ್ ನಿಮ್ಮ ಅಪ್ಪನಷ್ಟು ಕೆಟ್ಟೋಳು ಅಂತೀರಾ? ನೋ 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 ನೋ. ರೀ, ನೀವು ನನ್ ಬಗ್ಗೆ ಏನ್ ಕವಿತೆ ಬರ್ದಿರಿ ಓದಿ ಹೇಳ್ರಿ ಸ್ವಲ್ಪ. ನೀವು ಕೇಳಿದ್ಮೇಲೂ ನಾನು ಹೇಳಿಲ್ಲ ಅಂದ್ರೆ ನಾನೊಬ್ಬ. ಇರ್ಲಿ ಬಿಡಿ, ಅವ್ರೇ ಅರ್ಥ ಮಾಡ್ಕೊತಾರೆ. ಬೇಗ ಹೋದ್ರಿ, ನಂಗೆ ಆಕರ್ಷಣೆ ಜಾಸ್ತಿ ಆಗ್ತಾ ಇದೆ. ಅಯ್ಯೋ, ಅದು ಆಕರ್ಷಣೆ ಅಲ್ಲ ಕಣ್ರಿ, ಆಸಕ್ತಿ. ಅಯ್ಯೋ, ಯಾವ್ದು ಅಂದ್ಬಿಡಿ. ಅಯ್ಯೋ, ನಂಗೆ ಸಿಕ್ಕಾಪಟ್ಟೆ ಗ್ಲಾಮರ್ ಇದೆ, ಆದ್ರೆ ಗ್ರಾಮರೇ ಇಲ್ಲ. ಸತ್ಯವಾದ ಮಾತು ಹೇಳಿದ್ರಿ. ಈಗ ನಾನು ಕವನ ಓದ್ಲಾ? ಲಲಿತೆ, ನಿನ್ನ ಸೌಂದರ್ಯವ ಕಂಡು ಹೊಸ ಕಾವ್ಯವ ಕಲಿತೆ. ಇದಾಗಲಿ ಚರಿತೆ. ನಿನ್ನ ಕಣ್ಣು ಕಾಸಗಲ, ನಿನ್ನ ಗಲ್ಲ ಬಕೆಟ್ ಹಚ್ಚಿನ ಬೆಲ್ಲ. ನಿನ್ ಮೂಗು ಸ್ವಲ್ಪ ದೊಡ್ಡದಾಗಿದ್ದಿದ್ರೆ ಸ್ಮಾಲ್ ಬ್ಯಾಗ್. ನಿನ್ನ ತುಟಿ ಒಂದು ಐಟಿ, ಇನ್ನೊಂದು ಬಿಟಿ. ನಿನ್ನ ನಿಲುವಿನ ಭಂಗಿ ನೋಡದವನು ಕಮಂಗಿ ಕಮಂಗಿ ಕಮಂಗಿ. ರೀ, ಹೇಗಿದ್ದೀರಿ? ಚೆನ್ನಾಗಿದೆ ಬಿಡಿ. ಯಾಕೆಂದ್ರೆ ನಿಮ್ ನೋಡ್ಮೇಲೆ ನನ್ಗೆ ಕುಚ್ಚು ಕುಚ್ಚು ಹೋಗ್ತಾ ಇದೆ. ನನಗೂ ಅಷ್ಟೇ, ನಿಮ್ಮನ್ನ ನೋಡಿದ್ಮೇಲೆ ಕುಚ್ 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 ಹೋತಾ ಹೈ. ಅಂದ್ರೆ ಐ ಲವ್ ಯು ನಾ ಡಾರ್ಲಿಂಗ್ ಡಾರ್ಲಿಂಗ್ ಡಾರ್ಲಿಂಗ್. ಐ ಲವ್ ಯು ಲವ್ ಯು. ಅಯ್ಯೋ, ಈ ಹುಡುಗಿ ಯಾವ ಗಂಡನ್ನು ಒಪ್ತಾ ಇಲ್ಲ. ಇನ್ನೆಲ್ಲ ಸೃಷ್ಟಿ ಮಾಡ್ಲಪ್ಪ. ಮ್ಯಾರೇಜ್ ಬ್ರೋಕರ್ ಮುನ್ಸಾಯ್ದು ಇದ್ದಂಗ ಅವನಲ್ಲ. ಇರೋ ಬರೋ ಗಂಡನೆಲ್ಲ ಜಾಲ ಆಯ್ತು. ಅಲ್ಲ, ಎಲ್ಲ ಮೆಟ್ಲ ತರ ಒಬ್ಬೊಬ್ಬನೇ ಹಿಂಗ್ ಮಾತಾಡ್ಕೊಂಡ್ ಬರ್ತಾವನಲ್ಲ. ಒಂದು ಗಂಡನು ಬರ್ಲಿ 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 ಬರ್ಲಿ. ಗಿನ್ನಿಸ್ ರೆಕಾರ್ಡ್ ಮಾಡ್ಬೇಕು. ಸಿಕ್ಕಿರೋದೇ ಒಳ್ಳೇದಾಯ್ತು. ಯಪ್ಪ ಯಪ್ಪ, ಏನ್ ಬಿಸಿ ಸುಸ್ತಾಯ್ತದಲ್ಲಪ್ಪ. ಇನ್ನು ಎಲ್ಲೆಲ್ಲ ಅಲಿಬೇಕ ನಾನು. ಏನ್ ಕರ್ಮಾನೋ ಎಲ್ಲ ಇವನ. ಎಷ್ಟೋ ಜನಗಳಿಗೆ ಸೀಕ್ರೆಟ್ ಆಗಿರೋ ಈ ವಾಮನ ಮೂರ್ತಿ ರಾಜಶೇಖರ ಉರ್ಫ್ MSR ಇವನು ಕಣ್ಣು ಕಾಣ್ಲಿಲ್ಲ ಅಂದ್ರೆ ಒಂದು ಹೀಟ್ ಜಾಸ್ತಿ ಆಗಿ ಮುಂದೆ ಹೋಗೋ ಜನ ಕಾಣ್ದಂಗೆ ಕಣ್ಣಿಗೆ ಪೊರೆ ಬಂದು ಕಾಣದೇ ಇರ್ಬೇಕು. ಇಲ್ಲ ನಾನೇನಾದ್ರೂ ಇನ್ವಿಸಿಬಲ್? ಇಲ್ಲ ಉರಿಸಿದೆ. ಯೋ ಯೋ ಮುನ್ಸಾಮೆ, ಬಾರೆ ಯೋ ಬಾರೆ ಮ್ಯಾರೇಜ್ ಬರ್ತಾರೆ ಮುನ್ಸಾಮೆ. ಯಾರಪ್ಪ ಯೋ ಬಾರೆ ಇಲ್ಲಿ, ಬಾ ಬಾ. ಮ್ಯಾಕ್ಸಿ ಕ್ಯಾಪ್ ಕರೆದಂಗ್ ಕರೀತಾವ್ರೆ. ಓ ರಾಜಶೇಖರ ಇರು, ಕ್ಷಮಿಸಿ, ನಾನ್ ತಮ್ಮನ್ ಗಮನಿಸ್ಲಿಲ್ಲ. ಹೇಗಿದ್ದೀರಿ? ಆರೋಗ್ಯವೇ? ಅಲ್ಲ ಕಣಯ್ಯ, ನನಗೇನಯ್ಯ ರೋಗ? ಅಲ್ಲ, ಚೆನ್ನಾಗಿದ್ದವ್ರನ್ನ ಚೆನ್ನಾಗಿದ್ದೀರಾ ಅಂತೀರಿ, ಊಟ ಮಾಡ್ತಿದ್ದವ್ರನ್ನ ಊಟ ಮಾಡ್ತಿದ್ದೀರಾ ಅಂತೀರಿ, ಮಲಗಿದ್ದವ್ರನ್ನ ಎಬ್ಬಿಸ್ಬಿಟ್ಟು ಮಲಗಿದ್ದೀರಾ ಅಂತ ಕೇಳ್ತೀರಿ. ನಿಮ್ಗೆಲ್ಲ ಸ್ವಾಮಿ ಸಾರಿ. ಉದಯವಾಯಿತು ನಮ್ಮ ಚೆಲುವ ಕನ್ನಡ ನಾಡು. ನೀನು ಬಾಯಿಗೆ ದರ್ಬೆ ಹಾಕ. ಕನ್ನಡದಲ್ಲಿ ಶುದ್ಧವಾಗಿ ಕ್ಷಮಿಸಿ ಅಂತ ಹೇಳಕ್ಕಾಗಲ್ವೇನಯ್ಯ? ಸರಿಯಾಗಿ ಕ್ಷಮಿಸಿ. ಸರಿ ಬಿಡಯ್ಯ. ಸರಿ ಬಿಡ್ತೀನಿ ಸ್ವಾಮಿ. ಅದೇನು ಒಬ್ಬೊಬ್ಬನೇ ಮಾತಾಡ್ಕೊಂಡು ಹೋಗ್ತಾ ಇದೆಯಲ್ಲ, ಇವತ್ತೇನು ಅಮಾವಾಸ್ಯೆನಾ? ಅಮಾವಾಸ್ಯೆ ಆಗಿದ್ದಿದ್ರೆ ಎಫೆಕ್ಟ್ ನೈಟ್ ಅಲ್ಲಿ ಇರ್ಬೇಕಾಗಿತ್ತಲ್ಲ. ಹೌದಲ್ವಾ? ನನ್ಗಂತ ಕಾಯಿಲೆ ಯಾವ್ದಿಲ್ಲ ಸ್ವಾಮಿ. ಮತ್ಯಾಕೆ ಒಬ್ಬೊಬ್ಬನೇ ಒಳ್ಳೆ ಲೂಸ್ ತರ ಮಾತಾಡ್ಕೊಂಡು ಬರ್ತಾ ಇದೆಯಲ್ಲ? ಏನ್ ಮಾಡ್ಲಿ ಗ್ರಾಚಾರ ಬಿಡ್ಬೇಕಲ್ಲ ನನ್ನ. ಅದೆಲ್ಲ ಹಂಗಿರ್ಲಿ. ನೋಡಯ್ಯ, ನನ್ನ ಮಗನಿಗೆ ಮದುವೆ ಮಾಡ್ಬೇಕು ಅಂತಿದ್ದೀನಿ.
ನೋಡು, ಒಳ್ಳೆ ಮನೆತನದ ಒಂದು ಹುಡುಗಿ ಇದ್ರೆ ತೋರಿಸ್ತ್ಯಾ? ಏನು ಅಂತ ಹೇಳಿ ಸ್ವಾಮಿ, ನಾನು ಇದುವರೆಗೂ ಎಷ್ಟೋ ಮದ್ವೆ ಮಾಡ್ತಿದ್ದೀನಿ, ಎಲ್ಲ 100% ಸಕ್ಸಸ್ ಸ್ವಾಮಿ. ಒಂದು ಡಿಫಾಲ್ಟ್ ಆಗಿ ಡೈವರ್ಸ್ ತನಕ ಹೋಗಿಲ್ಲ ಸ್ವಾಮಿ. ಅಷ್ಟು ಪ್ರಾಮಾಣಿಕವಾಗಿ ನಾನು ಮದ್ವೆ ಮಾಡ್ತಿದ್ದೀನಿ. ಏನ್ ಮಾಡ್ಲಿ ಸ್ವಾಮಿ, ಗಿನ್ನಿಸ್ ಬುಕ್ ಆಫ್ ರೆಕಾರ್ಡ್ಗೂ ಲಿಮ್ಕಾ ಬುಕ್ ಆಫ್ ರೆಕಾರ್ಡ್ಗೂ ಅಪ್ಲೈ ಮಾಡೋಣ ಅಂತಿದ್ದೆ. ಆದ್ರೆ ಒಂದೇ ಒಂದು ಹುಡುಗಿ ತುಂಬಾ ಕಾಟ ಕೊಡ್ತಿದ್ದಾಳೆ ಸ್ವಾಮಿ. ಯಾವ ಗಂಡು ತೋರ್ಸೋರು ಒಪ್ತಾ ಇಲ್ಲ. ಇವಾಗ ಒಂದು ಗಂಡು ಕಳಿಸಿದ್ದೀನಿ, ಅವನು ಒಪ್ತಾಳೋ ಇಲ್ವೋ ಒಂದು ಗೊತ್ತಿಲ್ಲ ಸ್ವಾಮಿ. ಸರಿ ಸ್ವಾಮಿ, ಹಾ. ನಾಳೆ ನಾಡಿದ್ರಲ್ಲಿ ನಿಮ್ ಮನೆಗ್ ಬರ್ತೀನಿ. ಓಹೋ. ನಿಮ್ಮ ಹುಡುಗನ್ ಜಾತಕ, ಫೋಟೋ, ಉದ್ಯೋಗ. ಆಗಲ್ಲಯ್ಯ, ಖಂಡಿತ ಆಗಲ್ಲ ಕಣಯ್ಯ. ಉದ್ಯೋಗ ಕೊಡಕ್ ಆಗಲ್ಲ ಕಣಯ್ಯ. ಬೇಕಾದ್ರೆ ಹುಡುಗನ್ ಫೋಟೋ ಕೊಡ್ತೀನಿ, ಹುಡುಗನ್ ಜಾತಕ ಕೊಡ್ತೀನಿ. ಆಯ್ತು ಸ್ವಾಮಿ, ಅದನ್ನೇ ಕೊಡಿ. ಆದ್ರೆ ನನ್ನ ಕಂಡೀಷನ್ ಗೊತ್ತಲ್ಲ ನಿಮ್ಗೆ. ಏನು? ಒಂದು ಕೆಲಸ ಮುಗಿದ ಮೇಲೇನೆ ನಾನು ಇನ್ನೊಂದು ಕೆಲಸ ಒಪ್ಕೊಳ್ಳೋದು. ಆಯ್ತಪ್ಪ, ಮೊದಲು ಆ ಹುಡುಗಿ ಕೆಲಸ ಮುಗಿಸು, ಹಾ, ಆಮೇಲೆ ನನ್ನ ಮಗನ ಕೆಲ್ಸಕ್ಕೆ ಬಾ. ಸರಿ ಸ್ವಾಮಿ. ಆಮೇಲೆ ಒಂದು ಕಂಡೀಷನ್ ಕಣಯ್ಯ. ಕಂಡೀಷನ್ ಹಾ, ಹೇಳಿ ಸ್ವಾಮಿ. ಬಾ ಇಲ್ಲಿ. ಹಾ. ನೋಡು, ಹುಡುಗಿ ಮನೆತನ ಚೆನ್ನಾಗಿರ್ಬೇಕು, ಆಹಾ. ಹುಡುಗಿನೂ ಚೆನ್ನಾಗಿರ್ಬೇಕು, ಆಹಾ. ಅವಳ ಮನಸ್ಸು ಚೆನ್ನಾಗಿರ್ಬೇಕು. ಓ. ಅರ್ಥವಾಯ್ತು? ಅರ್ಥ ಆಯ್ತು ಸ್ವಾಮಿ. ನಾನಿನ್ನು ಬರ್ತೀನಿ. ಆಯ್ತು ಸ್ವಾಮಿ. ಅಯ್ಯೋ, ಇನ್ನೂ ಒಂದ್ ಕೆಲಸ ಕಂಪ್ಲೀಟ್ ಆಗಿಲ್ಲ. ಆಗ್ಲೇ ಇನ್ನೊಂದ್ ಕೆಲಸ ಹುಡ್ಕೊಂಡ್ ಬರ್ತಿದ್ದೆ. ಭಗವಂತ ಆ ಹುಡುಗಿ ಒಳ್ಳೆ ಬುದ್ಧಿ ಕೊಡಪ್ಪ. ಆ ಕಲಾವಿದನ್ಗೆ ಏನೇನೋ ಬೈದ್ ಕಳ್ಸೋಳಂತೆ. ಪಾಪ ಅವನ ಮನಸ್ಥಿತಿ ಹೆಂಗಿದ್ಯೇನೋ. ಅಲ್ಲಿದ್ದವನು ಕಡ್ಲೆ ಇಲ್ಲ, ಕಡ್ಲೆ ಇದ್ದವನು ಕಲ್ಲಿಲ್ಲ ಅಂತಾರೆ. ಆದ್ರೆ ನನಗೆ ಎರಡೂ ಇದೆ, ತಿನ್ನಕ್ ಬರ್ತಿಲ್ವೇ. ಇದು ಬೇರೆ. ಅಲೋ ಅಮ್ಮ, ಅವರು ನನ್ ಸೌಂದರ್ಯ ನೋಡ್ತಾ ಇದ್ದಾಗೆ ಅವರು ನನ್ ಮೇಲೆ ಎಷ್ಟ್ ಚೆನ್ನಾಗ್ ಕವಿತೆ ಬರ್ದಿದ್ದಾರೆ ಗೊತ್ತಾ? ಬಾಲೆ. ಅಯ್ಯೋ ಅಯ್ಯೋ ಅಮ್ಮ, ಇವ್ರಿಗೇನಾಯ್ತು ನೋಡೆ? ಯಾಕಪ್ಪ? ಅಮ್ಮ, ಏನಾಯ್ತು? ಅಮ್ಮ, ಅಯ್ಯೋ. ಸಮೃದ್ಧಿಯಾಗಿ ಬೆಳೆದಿರೋ ಈ ದೇಹದಲ್ಲಿ ಯಾವ್ಯಾವ ಸ್ಪೇರ್ ಪಾರ್ಟ್ಸ್ ಎಲ್ಲಿವೆ ಅಂತ ಗೊತ್ತಾಗ್ತಿಲ್ಲ ಮಮ್ಮಿ. ಅಯ್ಯೋ, ಹಂಗಾದ್ರೆ ನೀ ಪರೀಕ್ಷೆಲ್ ಪಾಸು. ಅಮ್ಮ, ನಾನು ಇಲ್ಲಿ ಗ್ಯಾರಂಟಿ ಅಲ್ವೇನಮ್ಮ? ನೀನೊಬ್ಳು ಸುಮ್ನೆ ಇರೆ. ಹಂಗೆಲ್ಲ ಅನ್ಬೇಡ ಕಣೆ. ಪಾಪ ಅವ್ನು ನೋಡಿದ್ರೆ ಬೇಜಾರಾಗಲ್ವೇ ನಿನಗೆ? ಇವಳು ಹೇಳೋದ್ರಲ್ಲಿ ತಪ್ಪೇನೇ ಇದೆ. ಇವಳು ಹೇಳಿದ್ರೆ ತಾನೇ ನಿಮ್ ಮಗ ಮೈ ಬಗ್ಗೆ ದುಡಿಯೋದು, ಭಯ ಭಕ್ತಿಯಿಂದ ದುಡಿಯೋದು. ದಿನ ಉಂಡಾಡಿ ಗುಂಡು ತರ ಓಡಾಡ್ಕೊಂಡಿದ್ದ ಅವನು. ಈ ಪರೀಕ್ಷೆಯಲ್ಲಿ ನಿಮ್ ಮಗ ಪಾಸ್ ಆದ್ರೆ ಇವಳು ಮದುವೆ ಆಗೋದು ಗ್ಯಾರಂಟಿ, ಈ ಮನೆ ಸೊಸೆ ಆಗೋದು ಗ್ಯಾರಂಟಿ. ಫೀಸ್ ಇಲ್ದೆ, ಐ ವಿಲ್ ವರದಕ್ಷಿಣೆ ಇಲ್ದೆ. ಅಯ್ಯೋ ಕ್ರಿಮಿನಲ್ ಡ್ಯಾಡಿ, ಸರಿಗಮ ಪದ ಅಂತ ಪದ ಹೇಳ್ತಾ ಇದೆ ನನ್ ಬಾಡಿ. ಅಯ್ಯಯ್ಯೋ, ನಡಿಯಪ್ಪ, ಮೊದ್ಲು ಉಪ್ಪಿನ ಶಾಖ ಕೊಡ್ತೀನಿ. ಏಯ್, ಅಂತ ತಪ್ಪು ಮಾಡ್ಬಾರ್ದ ಕಣೆ. ನಾವಿಲ್ಲಿರೋವರೆಗೂ ಕುಕಿಂಗ್ ಡಿಪಾರ್ಟ್ಮೆಂಟ್ ನಮ್ ಈ ಕರಿ ಮಗಂದೆ ಕಣೆ. ನೀನು ಕಲ್ಲುಪ್ಪು ಮುಟ್ಬಾರ್ದು. ಈಗೇನ್ರಿ ಮಾಡು? ಅಮ್ಮ, ನೀನೇನು ಯೋಚನೆ ಮಾಡ್ಬೇಡ, ನಾನು ಮೂವ್ ತಂದಿದ್ದೀನಿ, ತಗೋ ಮೂವ್ ಹಚ್ಚು. ಇದೆಲ್ಲ ಸಿಕ್ತು? ಅದೇಮ್ಮ, ನಾನು ಕವಿಗಳ ಜೊತೆ ಮಾತಾಡ್ತಿದ್ನಲ್ಲ, ಅವಾಗ ಕದ್ಕೊಂಡ್ಬಿಟ್ಟೆ. ತಗೋ ಹಚ್ಚು. ಆ ವರ ಪರೀಕ್ಷೆಯ ಕೊನೆಯ ಹಂತ ತಲುಪುತ್ತಿದೆ. ಅರ್ಧ ತಾಸಿನ ನಂತರ ಏನಂತ ಗಂಡು ಬೀಳಿ ಅಂತ ನನ್ನ ಸಹೋದರಿಯ ಪಾಲಿಗೆ ಈ ಗಂಡು ಆಗದಿರಲಿ ಕಾಲ್ ಚೆಂಡು. ಶುಭ ನುಡಿಯ ಸೋಮ ಅಂದ್ರೆ ಗೂಬೆ ಕಾಣ್ತು ಮಾಮ ಅಂತ ಬರೀ ಅಕ್ಷರ ನೋಡ್ತೀಯಲ್ಲೋ, ಯಾಕೋ? ಏಕೆಂದರೆ ನನ್ನ ಕನಸೆಲ್ಲ ನನಸಾಗಬೇಕಲ್ಲವೇ ಪಿತಾಶ್ರೀ. ಹಾಗೆ ಇವಳೊಪ್ಪಿದರಲ್ಲವೇ ನನಗೆ ಹಿತ. ನನ್ನ ಮತ್ತು ಲಲಿತೆಯ ವಿವಾಹಕ್ಕೆ ಸಿಗುವುದು ಒಪ್ಪಿಗೆಯ ಮತ. ಶುರುವಾಯ್ತು ಒಂದು ಕಥಪಟ. ಹೂ ಸುಟ್ಟಕ್ ಮುಂಚೆನೆ ಕುಲಾವಿ ಹೊಲ್ಸಿದ್ರಂತೆ. ಸಾಕ್ ಸುಮ್ನೆ ಇರಿ, ನೀವ್ ತಾನೇ ಹೇಳಿದ್ದು ಬ್ಯಾಲೆನ್ಸ್ ಇದೆ, ಮಕ್ಳು ಚಿಂತೆ ಬೇಡ ಅಂತ. ಬಾಯಿ ಬಿಟ್ರೆ ಬಣ್ಣಿಗೇಡು, ನೀ ಸುಮ್ನಿರೆ. ಅಲ್ರಿ, ಓ ಬ್ಯಾಲೆನ್ಸ್ ಎಷ್ಟಿದೆ ಅಂತ ಕೇಳ್ತಾ ಇದ್ರ? 150 ಒನ್ಲಿ. ಅಂದ್ಹಾಗೆ ರಾಹುಕಾಲ ಹುಟ್ಟಕ್ ಮುಂಚೆ ಎಲ್ರೂ ಸೇರಿ ಒಂದ್ ಒಳ್ಳೆ ತೀರ್ಮಾನ ತಗೊಂಡ್ಬಿಡೋಣ. ಏನಂತೀರಾ? ಚೆನ್ನಾಗಿ ಹೇಳಿದ್ರಿ. ನೋಡಿ, ನಮ್ಮ ಮನೇಲಿ ಅದನ್ನ ಯಾರು ಕಾಯೋದಿಲ್ಲ. ಮದುವೆ ಆದ ಹೊಸದ್ರಲ್ಲಿ ಎಲ್ಲ ನೋಡ್ತಿದ್ದೆ, ಕಾಲಕ್ರಮೇಣ ಆ ಕಾಲ ನೋಡೋದೆಲ್ಲ ಬಿಟ್ಬಿಟ್ಟೆ. ನೀವೇನ್ ಹೇಳಿದ್ರು ನನಗೆ ಅರ್ಥ ಆಗ್ಲಿಲ್ಲ. ನೋಡಿ, ಈ ರಾಹು ಕಾಲ, ಗುಳಿ ಕಾಲ, ಈ ಯಮಗಂಡ ಕಾಲ, ಅದು ಬರೋ ಕಾಲಕ್ಕೆ ಬರುತ್ತೆ, ಹೋಗೋ ಕಾಲಕ್ಕೆ ಹೋಗುತ್ತೆ. ಅದೆಲ್ಲ ನಾವು ಲೆಕ್ಕಕ್ಕೆ ಇಟ್ಕೋಬಾರ್ದು. ಮಾವನವ್ರು ಹೇಳಿದ್ದು 100% ಕರೆಕ್ಟ್. ಹಿಂದೆ ನಮ್ಮ ಮನೆಗ್ ಬಂದ ಅತಿಥಿಗಳಿಗೆ ಸೆಂಟು ವಾಸನೆ ಕುಡ್ದು ತಲೆ ಸುತ್ತಿರೋದು ಉಂಟು. ನೀವು ನಮ್ಮ ಮನೆಗ್ ಬಂದಾಗ ನಿಮ್ಗೂ ತಲೆ ಸುತ್ತಿರ್ಬೇಕಲ್ಲ? ರೀ, ನೀವೇನ್ರಿ
ಗೊತ್ತು ಒಂದು ಬೇಡವಾ ಅಟ್ಲೀಸ್ಟ್ ಅಕ್ಕಪಕ್ಕ ಯಾರಿದ್ದಾರೆ ಅನ್ನೋದಾದ್ರೂ ಬೇಡವಾ ನನಗಂತೂ ತಪ್ಕೊಳ್ಳೋದಕ್ಕೆ ನಾಚಿಕೆ ಆಗುತ್ತಪ್ಪ ಅಯ್ಯೋ ಗೊತ್ತಾಯ್ತು ಬ್ಯಾಲೆನ್ಸ್ ಬಾಕಿ ಇದೆ 150 ಓನ್ಲಿ ಸರಿ ನಾನು ಬಂದಾಗ್ಲಿಂದ ನೋಡ್ತಾ ಇದ್ದೀನಿ ನಿಮ್ ಸೊಸೆ ಅದೇನೋ 150 ಬ್ಯಾಲೆನ್ಸ್ ಅಂತಿದಾರಲ್ಲ ಅದೇನು ಓ ಅದೇನ್ ತಲೆ ಹೋಗುವಂತ ವಿಷಯ ಅಲ್ಲ ಬಿಡಿ. ನೀವ್ ಹೇಳೋದು ಸರಿನೇ ಬಿಡಿ. ಮಾತ್ ಕಡಿಮೆ ಮಾಡಿ ಕೆಲ್ಸ ಜಾಸ್ತಿ ಮಾಡಿ. ನೋಡಮ್ಮ ನಿಖಿತಾ, ನಿನ್ ನಿರ್ಧಾರ ನೀನ್ ತಿಳಿಸು. ಸೋದರಿ, ಇರಲಿ ನಿನ್ನ ನಿರ್ಧಾರ ಯಾವಾಗಲೂ ಸರಿ. ಅದರ ಮೇಲೆ ನಿಂತಿದೆ ನನ್ನ ಲಲಿತೆಯ ಲವ್ ಸ್ಟೋರಿ. ಓಕೆ, ಹುಡುಗ ಏನೋ ಪರವಾಗಿಲ್ಲ, ಹೇಳಿದ ಕೆಲ್ಸನೆಲ್ಲ ಹೇಳ್ದ ಹಾಗೆ ಅಚ್ಚುಕಟ್ಟಾಗಿ ಮಾಡಿ ಮುಗಿಸ್ತಾನೆ. ಬಟ್ ಇದೆಲ್ಲ ಔಟ್ಡೋರ್ ಗೇಮ್ ಅಷ್ಟೇನೆ. ಅಂದ್ರೆ ಇದೆಲ್ಲ ಬಹಿರಂಗವಾಗಿ ನಡೆದಂತ ಪರೀಕ್ಷೆ. ಬಟ್ ಇನ್ನೊಂದು ಫೈನಲ್ ಆಗಿ ಎಕ್ಸಾಮ್ ಇದೆ. ಅದ್ ಯಾವ್ದಮ್ಮ ಇನ್ನೊಂದು ಎಕ್ಸಾಮು? ಈಗಾಗ್ಲೇ ನನ್ನ ಮಗ ನೀನ್ ಹೇಳಿದ್ದೆಲ್ಲ ಮಾಡಿ ಸುಸ್ತಾಗಿ ಹೋಗಿದ್ದಾನಲ್ಲಮ್ಮ. ಅವ್ರ ಅಮ್ಮ ಅವ್ರ ಅಕ್ಕ ಕೆಜಿ ಗಟ್ಲೆ ತಿಕ್ಕಿ 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 ಸಾಕಾಗಿ ಹೋಗಿದಾರಮ್ಮ. ಇನ್ನೂ ಯಾವ್ದಮ್ಮ ಫೈನಲ್ ಪರೀಕ್ಷೆ? ದಟ್ ಈಸ್ ಇಂಡೋರ್ ಗೇಮ್. ಎಲ್ಲ ಸರಿಯಾಗೇ ಇದೆಯಲ್ಲೇ? ಅದನ್ನ ನೋಡೇ ತಾನೇ ನೀನ್ ಮೆಚ್ಕೊಂಡಿದ್ದು. ಏನ್ರಿ ನೀವು ಯಾವಾಗ್ಲೂ ಹುಡುಗಾಟನೆ. ಥ್ಯಾಂಕ್ಸ್. ಯಾಕೋ? ನಾನು ಇನ್ನು ಹೆಂಗಂತ ಕಾಂಪ್ಲಿಮೆಂಟ್ ಕೊಟ್ಟಿಲ್ಲ ಚಿನ್ನ, ಅದಕ್ಕೆ. ಹಂಗಂತ ಹೇಗೂ ಆಡೋಕ್ ಹೋಗ್ಬೇಡಿ, ಜನ ಕಿಸಕ್ಕಂತ ನಗ್ಬಿಡ್ತಾರೆ. ನಗ್ಲಿ ಬಿಡೆ, ನಗ್ಸೋದು ಒಂದು ಕಲೆ ಕಣೆ. ನೋಡು, ನಾವ್ ಹೋದ್ಮೇಲೆ ಜನ ಅದನ್ನ ನೆನ್ಸ್ಕೊಂಡು ಸಂತೋಷ ಪಡ್ತಿರ್ತಾರೆ. ಅದಕ್ಕಿರೋ ಬೆಲೆ ಯಾವ್ದೇ ಉಂಟಾ? ನಿಮ್ಮನ್ನ ಮಾತನಾಡ್ ಗೆಲ್ಲೋಕೆ ಆಗೋದಿಲ್ಲಪ್ಪ. ಸರಿ, ಹಾಗಾದ್ರೆ ಬಾ. ಹಾ, ಮ್ಯಾಟ್ರಿಗೆ ಡೈರೆಕ್ಟ್ ಆಗಿ ಬಾ ಅಂದೆ. ಅಯ್ಯೋ ತಪ್ಪಾಯ್ತು ರಾಯರೇ. ಈಗ ಡೈರೆಕ್ಟ್ ಆಗಿ ಮ್ಯಾಟ್ರಿಗೆ ಬರ್ತೀನಿ. ನಮ್ಮ ಮಹೇಶನ್ಗೆ ಒಂದೊಳ್ಳೆ ಹುಡುಗಿ ನೋಡಿ ಮದ್ವೆ ಮಾಡ್ಬೇಕು. ಅಯ್ಯೋ, ನಿನ್ನ ಹುಡುಗಿನ ಹುಡ್ಕೋದಿಕ್ಕೆ ಆ ಮುನ್ಸಾಮಿ ಹೇಳಿದೀನಿ ಕಣೆ. ಯಾಕ್ರಿ ಇಷ್ಟು ದಿನ ಆದ್ರೂ ಅವ್ರು ಈ ಕಡೆ ತಲೆನೇ ಅಯ್ಯೋ, ಹಾಕಿಲ್ಲ. ಬರ್ತಾನೆ ಕಣೆ, ಬರ್ತಾನೆ. ನೋಡು, ಕನ್ಯನ್ ಹುಡ್ಕೋದು ಅಷ್ಟು ಸುಲಭ ಅನ್ಕೊಂಡಿದ್ಯಾ? ಕಾಕ ಅಂಗಡಿಗೆ ಹೋಗಿ ಕಾಫಿ ಪುಡಿ ತಗೊಂಬಂದಂಗೆ. ನೋಡು, ನಾನು ಅವನಿಗೆ ಹೇಳಿದೀನಿ, ನೋಡಪ್ಪ, ಒಳ್ಳೆಯ ಮನಸ್ಸಿನ ಹುಡುಗಿ ಆಗಿರ್ಬೇಕು, ಒಳ್ಳೆಯ ಮನಸ್ಸಿನ ಹುಡುಗಿ ಆಗಿರ್ಬೇಕು. ಹಾಗೆ ತುಂಬಾ ಅನುಕೂಲವಾಗಿರ್ಬೇಕು ಅಂತ ಹೇಳಿಲ್ವೇ? ನೀನು ಮನೆ ಕಾಯೋಗ ನಮ್ಗೇನೇ ಕಡಿಮೆ ಆಗಿದೆ. ಸಿಕ್ಕಾಪಟ್ಟೆ ಆಸ್ತಿ ಇದೆ, ದೊಡ್ಡ ಮನೆ ಇದೆ, ನಮ್ ಮಗ ಬೇರೆ ದುಡಿತಾ ಇದ್ದಾನೆ. ನೋಡು, ಹಾಸಿಗೆ ಇದ್ದಷ್ಟು ಕಾಲು ಚಾಚಬೇಕು, ಕಂಡವ್ರ ಆಸ್ತಿಗೆ ಕೈ ಚಾಚಬಾರ್ದು. ಅಯ್ಯೋ, ಇದು ತುಂಬಾ ಚೆನ್ನಾಗಿದೆಯಲ್ಲ. ನಾನೇನ್ ಕೋಟ್ಯಾಂತರ ರೂಪಾಯಿ ವರದಕ್ಷಿಣೆನ ಕೇಳ್ದೆ. ಸಾಕ್ ಸುಮ್ನೆ ಇರಿ. ನನ್ ಮಾತು ಕೇಳ್ತೀರಾ ನೀವು? ನೀವು ನಮ್ಮ ಅಪ್ಪನ ಹತ್ರ ಏನು ಇಸ್ಕೊಳ್ಳಿಲ್ವಾ? ಶೇರ್ವಾನಿ ಕೊಡ್ಸ್ತೀನಿ ಅಂದ್ರೆ ನೀವಿರೋ 3 ಅಡಿಗೆ ಸ್ಕೂಟರ್ ಬೇಕು ಅಂತ ಗಲಾಟೆ ಮಾಡಿದ್ರಿ. ನಾನ್ 3 ಅಡಿ ಇದ್ದಿದ್ದಕ್ಕೆ ಕಣೆ ನೀನು 6 ಅಡಿ ಮಗನ್ ನೋಡ್ತಾ ಇರೋದು. HMT ವಾಚ್ ಕೊಡ್ಸ್ತೀನಿ ಅಂತ ನಮ್ಮ ಅಪ್ಪ ಹೇಳಿದ್ರೆ ಟೈಟೇನೆ ಬೇಕು ಅಂತ ಹಠ ಮಾಡಿ ತಗೊಂಡ್ರಿ. ಓವರ್ ಆಯ್ತು ಕಡೆ, ನಿಂದು ಓವರ್ ಆಯ್ತೆ. ನೋಡು, ಮಾನ ಹರಾಜಾಕ್ಬಾರ್ದು ಕಣೆ. ಏನ್ ಮಾನ? ನಾನ್ ನಿಮ್ ಹೆಂಡ್ತಿ ಅಂದ್ ಮಾತ್ರಕ್ಕೆ ನನ್ ರೇಗಿಸ್ಬೋದಾ? ಹೇಳ್ರಿ, ರೇಗಿಸ್ಬೋದಾ? ಹೇಳಿ. ನಿಲ್ಸಿ ನಿಮ್ ಜಗಳನ. ಏನಿಲ್ಲ ಕಣೋ, ಲವ್ ಜಾಸ್ತಿ ಆದ್ರೆ ಈ ರೀತಿ ಆಗ್ತಾ ಇರುತ್ತೆ. ನಮ್ ಡಾರ್ಲಿಂಗ್ಗೋಸ್ಕರ ಕಣೋ ಇದೆಲ್ಲ. ನಿನ್ನ ಮದುವೆಗೋಸ್ಕರ ಪ್ರೀತಿ ಕಿತ್ತಾಟ ಕಣೆ. ಇಷ್ಟು ಚಿಕ್ಕ ವಿಷಯಕ್ಕೆ ನೀವಿಬ್ರು ಇಷ್ಟೊಂದು ಕಿತ್ತಾಡ್ತಿದ್ದೀರಾ? ಅಮ್ಮ, ನಾವು ಹೊಟ್ಟೆ ಆಗ್ತಿದೆ, ಏನಾದ್ರು ತಗೊಳ್ಬಮ್ಮ. ಹೋಗೆ ಹೋಗೆ ಮೊದ್ಲು ಹೋಗೆ, ಮಗು ಇನ್ನು ತಿಂಡಿ ತಿಂದಿಲ್ವಂತೆ. ಹೋಗೆ ನೀನು. ಇಬ್ರು ಆಮೇಲೆ ಕೂತು. ನೋಡು ಮರಿ, ನೀನು ಚೆನ್ನಾಗಿ ತಿಂದು ಗಟ್ಟು ಮಸ್ತಾಗಿರ್ಬೇಕು. ಯಾಕೆಂದ್ರೆ ನಾಳೆ ನೀನು ಮದುವೆ ಆಗೋ ಹುಡುಗ ಕಣಯ್ಯ, ಅದಕ್ಕೆ. ಅಪ್ಪ, ಏನಪ್ಪ ನೀನು? ಅಯ್ಯೋ, ಏನ್ ಇನ್ವಾಲ್ವ್ಮೆಂಟು? ರೂಮ್ ತುಂಬಾ ಜಾಸ್ಮಿನ್ ಪ್ರೆಸ್ನೆಟ್ ಸೆಂಟು. ಬನ್ನಿ, ಯಾಕೆ ಲೇಟು? ಇಂಡೋರ್ ಗೇಮ್ ನ ಮಾಡೋಣ ಸ್ಟಾರ್ಟು. ಅಯ್ಯೋ, ನಮ್ಮ ಅಣ್ಣನ್ ಗಾಡಿ ನಿನ್ಗೂ ಬೀಸ್ತಾ? ಇದೇನಿದು ಏಕದಮ್ ನೀನು ಅನ್ನೋ ಏಕವಚನ? ಪರ್ವಣಿ ನಾನಿ, ಇಂದು ನಿನ್ನ ಶುಭ ಮಿಲನ. ಬನ್ನಿ ಆಟೋ ಆಡೋನು. Shut up, you idiot. ನೀನ್ ನನ್ ಮದ್ವೆ ಆಗ್ತೀಯಾ? ಯಾವತ್ತಾದ್ರೂ ಕನ್ನಡಿ ನಿನ್ ಮುಖ ನೋಡ್ಕೊಂಡಿದ್ಯಾ? ಯಾವ ಆಂಗಲ್ ನಲ್ಲಿ ನಿನ್ನ ನೋಡಿದ್ರು ಮನುಷ್ಯನ್ ತರ ನೀನ್ ಕಾಣೋದೇ ಇಲ್ಲ. ಥು. ಇರ್ಲಿ ಬಿಡು, ನೀನ್ ಕರ್ಕೊಂಡು ನನಗೇನಾಗ್ಬೇಕಾಗಿದೆ? ಹೌದು, ನೀನ್ ಗಂಡ್ಸ? ನಾ
ಹೇಳಿದ್ದನ್ನೆಲ್ಲ ಮಾಡ್ದೆ. ನಾಚಿಕೆ ಮಾನ ಮರ್ಯಾದೆ ಏನು ಇಲ್ದೆ ನನ್ ಬಟ್ಟೆನೆಲ್ಲ ಒಗ್ದು ಐರನ್ ಮಾಡ್ದೆ. ನನ್ ಕಾರ್ ಕಸ ಆಗಿದ್ಯಲ್ಲೋ. ಗಂಡ್ಸ ಹುಟ್ಟಿದ್ಮೇಲೆ ಒಂದಿಷ್ಟಾದ್ರೂ ಮಾನ ಮರ್ಯಾದೆ ಅನ್ನೋದು ಇರ್ಬೇಕು. ನಿಮ್ಮಪ್ಪನ ಹಂಗಲ್ಲಿ ಕಾಲ ನುಗ್ತಿರ ನೀನು ನನಗೋಸ್ಕರ ನನ್ ಕಾಲ ನೆಕ್ಕು ಅಂದ್ರೂ ನೆಕ್ಕ ಬಿಡಲು ಚಾಯಮಾನ ನಿಂದು. ಥು, ನೀನ್ ಗಂಡಸ್ತನಕ್ಕಷ್ಟು ಬೆಂಕಿ ಹಾಕ. ಮದುವೆ ಮಾಡ್ಕೊಂಡ ತಕ್ಷಣ ಮಗನ್ ಹುಟ್ಟಿಸ್ಬಿಟ್ರೆ ನಿನ್ನ ಯಾರು ಗಂಡ್ಸನ್ನಲ್ವೋ? ಗಂಡು ಮದುವೆ ಆದ್ಮೇಲೂ ಅಷ್ಟೇ, ಮದುವೆಗೆ ಮುಂಚೆನೂ ಅಷ್ಟೇ ಗಂಡ್ಸಾಗೆ ಇರ್ಬೇಕು. ಆಗ್ಲೇ ಒಂದು ಹೆಣ್ಣಿಗೆ ಇವ್ ನನ್ ಗಂಡ ಅಂತ ಎಲ್ಲರ ಹತ್ರ ಹೇಳ್ಕೊಳಕ್ಕೆ ಹೆಮ್ಮೆ ಅನ್ಸೋದು. ಗಂಡು ಅನ್ನೋ ಪದಕ್ಕೆ ಸರಿಯಾಗಿ ಅರ್ಥನೇ ಗೊತ್ತಿಲ್ಲ, ಮದುವೆ ಗಂಡ ಬಂದ್ಬಿಡ್ತಾರೆ. ನಾನ್ಸೆನ್ಸ್. ಮಾತು ಕೇಳ್ತೀನಿ, ನನ್ನನ್ನ ನೋಡಿ ನೀನು ಜೊಲ್ ಸುರಿಸ್ಕೊಂಡು ನಾನು ಹೇಳಿದಕ್ಕೆಲ್ಲ ಸೈ ಅಂತ ಹೇಳಿದ್ಯಲ್ಲ. ನಾಳೆ ದಿನ ನನಗಿಂತ ಸುಂದರವಾಗಿರೋ ಹುಡುಗಿ ಒಂದು ಬಂದು ನಿಂತ್ರೆ ಅವ್ರ ಹಿಂದೆ ಹೋಗಲ್ಲ ಅಂತ ಏನೋ ಗ್ಯಾರಂಟಿ? ನೀನ್ ತಲೆ ತಗ್ಸ್ಕೊಂಡು ನಿಂತಿರೋದ್ ನೋಡಿದ್ರೆ ನಿನ್ನಲ್ಲಿ ರೋಷ ಆವೇಶ ಏನೊಂದು ಇಲ್ಲ ಅನ್ಸುತ್ತೆ. ಥು, ಅಯ್ಯೋ ನೀನ್ ನೋಡಿದ್ರೆ ಅಯ್ಯೋ ಪಾಪ ಅನ್ಸುತ್ತೆ. ಇನ್ನೊಂದು ಮಾತಾಡದೆ ನಿಮ್ಮ ಅಪ್ಪ ಅಮ್ಮನ್ ಎಲ್ಲರನ್ನು ಕರ್ಕೊಂಡು ರೈಟ್ ಹೇಳು. ನೀನ್ ನಡೆದಿದ್ದೇನಾದ್ರೂ ನಿಮ್ಮ ಅಪ್ಪ ಅಮ್ಮನ್ ಮುಂದೆ ಹೇಳಿದ್ಯೋ ಪಾಪ ನಿಮ್ಮ ಅಪ್ಪ ಅಮ್ಮ ನಾನು ಗಂಡನ ಹೆತ್ತಿದ್ದೀನಿ ಅಂತ ಅನ್ಕೊಂಡಿದ್ದಾರೆ. ಅವ್ರಿಗೂ ನಿರಾಸೆ ಆಗುತ್ತೆ, ಅವಮಾನ ಆಗುತ್ತೆ. ಗಂಡ್ಸಂತೆ ಗಂಡ್ಸು. ಏನಾಯ್ತೆ? ಯಾಕೆ ಇಷ್ಟ ನಗ್ತಾ ಇದ್ಯಾ? ಅಯ್ಯೋ ನೀನ ಅದೇನಾಯ್ತು ಅಂತ ಹೇಳ್ಬಿಟ್ಟಾದ್ರು ನಗೆ. ಅಯ್ಯೋ ಅಯ್ಯೋ ನೀನ ಗಾಂಜಾ ಗಿಜ ಏನಾದ್ರು ತಗೊಂಡ್ಬಿಟ್ಟಿದ್ಯೇನೆ? ಗಾಂಜಾ ತಗೊಂಡವರು ನಗ್ತಿದ್ರೆ ನಗ್ತಾನೆ ಇರ್ತಾರಂತೆ, ಅಳ್ತಾ ಇದ್ರೆ ಅಳ್ತಾನೆ ಇರ್ತಾರಂತೆ. ಇದು ಗಾಂಜಾ ಕೇಸ್ ಅಲ್ಲ, ಯಾವ್ದೋ ಗಂಡಿನ ಕೇಸು. ಏನಮ್ಮ ಮತ್ತೇನಾದ್ರೂ ವರಪರೀಕ್ಷೆ ಇಟ್ಟಿದ್ಯಾ ಏನು? ಪಾಪ ಅವನ್ ಯಾವ ಗತಿ ತಂದಿದ್ಯೆ? ಅಯ್ಯೋ ಪಾಪನ, ಅದ್ ಕಾಡ್ ಪಾಪ ಕಣೆ. ಅಯ್ಯೋ ಅವ್ರ ಫ್ಯಾಮಿಲಿ ನೋಡ್ಬೇಕು, ಒಂದೊಂದು ಈ ಸೈಜ್ ಇದೆ. ಒಂದು ನೀರಾನೆ, ಒಂದು ಗೇಂಡ ಮೃಗ, ಒಂದು ಮುಳ್ಳ ಹತ್ತಿ, ಒಳ್ಳೆ ಒಂದೊಂದು ಕಲ್ತಾರೆ ಇದಾರೆ ಕಣೆ. ಅವ್ರ ಫ್ಯಾಮಿಲಿ ನೋಡಿದ್ರೆ ಸಾಕು, ಝೂಗ್ ಹೋಗ್ಬೇಕಾಗೆ ಇಲ್ಲ. ಅವ್ರು ಹೇಗಾದ್ರೂ ಇರ್ಲಿ ಕಣೆ, ಅದು ದೇವ್ರ ಸೃಷ್ಟಿ, ನಾವ್ ಹಾಗೆಲ್ಲ ಮಾತಾಡ್ಬಾರ್ದು ಕಣೆ. ಅಯ್ಯೋ ಬಾಯ್ ಮುಚ್ಕೊಂಡಿರೆ, ಆಮೇಲೆ ಇರೋ ತಮಾಷೆ. ಅಲ್ಲ ಕಡೆ ಆ ಪ್ರಾಣಿನ ಹೇಳಿದ ಕೆಲ್ಸ ಎಲ್ಲ ಮಾಡ್ದ. ಟೈಮ್ ಪಾಸ್ ಅಂತ ಪಾಲಿಶ್ ಮಾಡ್ದ ಕಡೆ. ದೇವ್ರೆ. ಆಮೇಲೆ ಅಡ್ಗೆನೂ ಚೆನ್ನಾಗ್ ಮಾಡ್ದ. ಅವನನ್ನ ಸಪ್ರೇಟ್ ಆಗಿ ಮಾತಾಡ್ಬೇಕು, ಬೆಡ್ರೂಮ್ ಬಾ ಅಂತ ಕರ್ದಿದ್ದೆ ತಡ. ಅಯ್ಯೋ ಯಪ್ಪ, ಇನ್ನು ಈ ನಟರಾಜ ಸರ್ವಿಸ್ ನಲ್ಲಿ ಊರ್ನೆಲ್ಲ ಅದು ಸುತ್ತಬೇಕೋ ಏನು. ಅಯ್ಯೋ ಮೊಬೈಲ್ ಕೆಳಗ್ ಬಿದ್ದೋಯ್ತು. ಓ, ಈ ಮೊಬೈಲ್ ನ ವೈಬ್ರೇಟರ್ ಇಡೋದೇ ತಪ್ಪು. ಹಲೋ, ಹಾ ಮ್ಯಾರೇಜ್ ಬ್ರೋಕರ್ ಮುನ್ಸ್ವಾಮಿನೇ. ಓ ಉಮೇಶ್ ರಾಯ್ರು ಹೇಳಿ ಸಮಯ ಹೊರ ಬಂದಿದ್ನೆ, ಒಪ್ಕೆ ಆಯ್ತಾ? ಕಮಿಷನ್ ತೊಗೊಳಕ್ ಈಗಲೇ ಬರ್ಲ ಬೇಡವಾ? ಯಾಕೆ ರಿಜೆಕ್ಟ್ ಆದ್ನ? ಠೇವಣಿ ಕಳ್ಕೊಂಡ. ಅಯ್ಯಯ್ಯೋ ಏನಪ್ಪ ಮಾಡೋದು? ಸಮಯ ಬೇರೆಯವರು ನೋಡ್ಬೇಕಾ? ಆಯ್ತು ಸಮಯ ಹುಡುಕ್ತೀನಿ. ಕಮಿಷನ್ ಬೇರೆ ತಗೊಂಡ್ಬಿಟ್ಟಿದೀನಿ, ಹುಡುಕ್ಲೇಬೇಕಲ್ಲಪ್ಪ. ಆಯ್ತು ಸ್ವಾಮಿ, ಒಳ್ಳೆ ಮನತನದ ಹುಡುಗನೇ ಹುಡುಕ್ತೀನಿ. ಆಯ್ತು ಸ್ವಾಮಿ. ಸತ್ತೇರಿಕೆ, ಇನ್ನು ಎಂತ ಗಂಡನ್ನು ಹುಡುಕ್ಬೇಕಪ್ಪ ಈ ಹುಡುಗಿಗೆ? ಅಯ್ಯೋ ಏನ್ ಎಲಜಿ ಪತ್ರ ಆಡಿ ಅನ್ಕೊಂಡ್ಬಿಟ್ಟವಳ ಇವಳು, ತಲೆ ತಿಂತಾಳಲ್ಲಪ್ಪ. ನೀನ್ ಮಾಡಿದ್ ಸರಿ ಇಲ್ಲ ಕಣೆ. ನಿನ್ಗಿಷ್ಟ ಇಲ್ಲ ಅಂದ್ರೆ ನನಗಿಷ್ಟ ಇಲ್ಲ ಅಂತ ನೇರವಾಗಿ ಹೇಳ್ಬಿಡು. ಇಷ್ಟೊಂದು ಅವಮಾನ ಮಾಡೋದು ಸರಿಯಲ್ಲ ಕಣೆ. ನೋಡಿ, ಸರಿನೋ ತಪ್ಪು ಅದೆಲ್ಲ ನನಗ್ ಗೊತ್ತಿಲ್ಲ, ಆದ್ರೆ ಹುಡುಗಿನ ನೋಡಿದ ತಕ್ಷಣ ಅವಳು ಜೊಲ್ ಸುರಿಸ್ಕೊಂಡು ಹಿಂದೆನೇ ಬೀಳ್ತಾರಲ್ಲ, ಅದನ್ನ ಕಂಡ್ರೆ ನನಗಾಗಲ್ಲ. ನಾನು ಮದ್ವೆ ಆಗೋ ಹುಡುಗ ಕೋಟ್ಯಾಧೀಶ್ವರನಾಗಿರ್ಬೇಕು, ಫಿಲ್ಮ್ ಆಕ್ಟರ್ ಸ್ಟಾಲಿನ್ ತರ ಇರ್ಬೇಕು. ಆಹಾ, ಒಳ್ಳೆ ದುರಾಸೆ ಕಣೆ ನಿಂದು. ಅಲ್ಲ, ಈ ದುರಾಸೆ ಅನ್ನೋದು ದೂರ್ವಾಸ್ ಮುನಿನೂ ಬಿಟ್ಟಿಲ್ವಂತೆ. ನಿನಗೆ ಕಾಲನೇ ಸರಿಯಾಗಿ ಬುದ್ಧಿ ಕಲ್ಸುತ್ತೆ ಕಣೆ. ಹಾ ನೋಡೋಣ, ಅದ್ ಯಾವ ಪುಣ್ಯಾತ್ಮ ಇದಾನೋ ನಿನಗ್ ಮಹಾಮಂಗಳಾರತಿ ಮಾಡೋಕೆ.
Yo. Yeah. Yo. ಅಷ್ಟೊತ್ತಿಗೆ ನಿಂತ್ಕೊಂಡು ಏನು ಯೋಚನೆ ಮಾಡ್ತಾ ಇದೀಯಾ? ನನ್ ಫ್ರೆಂಡು ನಿಖಿತಾ ಅಂತ ಒಬ್ಳಿದಾಳೆ ಮಹೇಶ್, ಅವಳ ಬಗ್ಗೆನೇ ಯೋಚನೆ ಮಾಡ್ತಿದ್ದೆ. ಮೊದಲು ನಿನ್ ಬಗ್ಗೆ, ನಿನ್ ಫ್ಯೂಚರ್ ಬಗ್ಗೆ ಯೋಚನೆ ಮಾಡು, ಆಮೇಲೆ ಇನ್ನೊಬ್ಬರ ಬಗ್ಗೆ ಯೋಚನೆ ಮಾಡು. ಹಾಗಲ್ಲ ಕಣೋ ಮಹೇಶ, ಒಂದೊಂದ್ಸತಿ ಏನನ್ಸತ್ತೆ ಗೊತ್ತಾ, ಈ ಮನುಷ್ಯನ್ ನಡವಳಿಕೆ ಇದೆಯಲ್ಲ, ಅವನಿಗೇ ಅರಿವಿಲ್ದ ಹಾಗೆ ಅವನ ಬದುಕಿನ ಹಾದಿ ಇದೆಯಲ್ಲ, ಅದಕ್ಕೆ ಎಲ್ಲಿ ಮುಳ್ಳಾಗುತ್ತೋ ಅಂತ ಭಯ. ಅಲ್ಲ, ಬರೀ ಮುಳ್ಳು ಚುಚ್ಚಿದ್ರೇನೆ ನೋವಾಗೋ ನಮ್ಗೆ, ಇನ್ನು ಆ ಜಾಲಿ ಮರ ಬೆಳೆದು ಆ ಮುಳ್ಳು ಚುಚ್ಚಿದ್ರೆ ಅಪ್ಪಪ್ಪ ಭಯ ಆಗುತ್ತಪ್ಪ. ಹಾ, ಮುಳ್ಳು ಯಾವುದು, ಜಾಲಿ ಮುಳ್ಳು ಯಾವ್ದೆ? ಮುಳ್ಳು ನಾವು ಗೊತ್ತಿಲ್ಲದೆ ಮಾಡೋ ದೊಡ್ಡ ತಪ್ಪು, ಗೊತ್ತಿದ್ದು ಮಾಡೋ ತಪ್ಪು ಜಾಲಿ ಮುಳ್ಳು. ನಿಜ ಹೇಳ್ಬೇಕು ಅಂದ್ರೆ ಈ ತಪ್ಪೆ ನೋಡು ಒಂದು ದೊಡ್ಡ ತಪ್ಪು. ನೀ ಸಿಕ್ಕಾಪಟ್ಟೆ ತಿಳ್ಕೊಂಡ್ಬಿಟ್ಟಿದೆ ಕಣೆ. ಅದೇನ್ ಸರಿಯಾಗಿ ಬಿಡಿಸೇಳು, ಅಂತದೇನಾಯ್ತೀಗ? ಏನಿಲ್ಲ ಕಣೋ, ನಿಖಿತನ ನೋಡೋದಕ್ಕೆ ಯಾರೋ ಗಂಡನ್ ಕಡೆಯವರು ಬಂದಿದ್ರಂತೆ. ಆಗ ಈ ರೀತಿ ಅವಮಾನ ಮಾಡಿ ಕಳ್ಸಿದಾಳೆ ಕಣೋ ಮಹೇಶ. ನೋಡ್ರಿ ರೇಷ್ಮಾ, ಒಬ್ಬೊಬ್ರಿಗೊಂದು ಗುಣ ಇರುತ್ತೆ, ಆಸೆಗಳು ಅಷ್ಟೇ. ಅವ್ರವ್ರ ಮನ್ಸಿಗೆ ಅದೇನು ಅನ್ಸುತ್ತೋ ಅದು ಕೈಗೂಡ್ಬೇಕು ಅಂತ ಅವ್ರವ್ರ ಆಸೆ ಪಡೋದ್ರಲ್ಲಿ ತಪ್ಪೇನೂ ಇಲ್ಲ. ಅವ್ರು ಬೆಳೆದು ಬಂದಿರೋ ರೀತಿ ಹಾಗಿರುತ್ತೆ. ಇಂಥ ಸಿಲ್ಲಿ ವಿಷಯಕ್ಕೆಲ್ಲ ನೀನ್ ತಲೆ ಕೆಡಿಸ್ಕೋಬೇಡ. ಸರಿ ಬಿಡು, ನನ್ನ ಆಲೋಚನೆಗೂ ನಿನ್ನ ಆಲೋಚನೆಗೂ ಟ್ಯಾಲಿನೇ ಆಗಲ್ಲ ಕಣೋ. ಅದಿರ್ಲಿ, ಹೌದು, ಮದ್ವೆ ಆಗೋದಕ್ಕೇನೋ ಒಪ್ಪಿಗೆ ಕೊಟ್ಟಿದ್ಯಂತೆ ಆಂಟಿ ಹೇಳ್ತಿದ್ರು. ಹುಡುಗಿನ ಹುಡುಕೊಡ್ತಿರೋದು ಮ್ಯಾರೇಜ್ ಬ್ರೋಕರು. ಹುಡುಗಿನ್ ನೋಡು ಅಂತ ಮ್ಯಾರೇಜ್ ಬ್ರೋಕರ್ ಮುನ್ಸ್ವಾಮಿಗೆ ಅಪ್ಪ ಹೇಳಿದಾರಂತೆ. ಹಾಗಂತ ಅಮ್ಮನ ಹತ್ರ ಹೇಳ್ತಾ ಇದ್ರು. ಏನು, ಮ್ಯಾರೇಜ್ ಬ್ರೋಕರ್ ಮುನ್ಸ್ವಾಮಿಗೆ ಹೇಳಿದಾರ? ನೋ ಮಹೇಶ, ನಿಖಿತಾ ಗಂಡು ಹುಡುಕ್ತಿರೋದು ಕೂಡ ಅದೇ ಮುನಿಸ್ವಾಮಿ ಕಣೋ. ಹೌದಾ? ಒಳ್ಳೇದಾಯ್ತು ಬಿಡು. ಇನ್ನು ಮುಂದೆ ಇನ್ನೊಂದು ವರ್ಷ ಆದ್ರೂ ಹೆಣ್ಣು ಹುಡ್ಕೋದಿಲ್ಲ ಅವನು. ಅದ್ಯಾಕೋ ಹಾಗಂತೀಯ? ನಿನ್ನ ಮದುವೆ ಆಗೋದಕ್ಕೂನು ಅಲ್ಲ, ಅವನು ಮುನ್ಸ್ವಾಮಿ ಅವಳ ಗಂಟು ತೋರ್ಸೋದಕ್ಕೂ ಏನೋ ಸಂಬಂಧ? ಅಲ್ಲೇ ಇರೋ ವಿಷಯ ಕಣೆ. ನಾನ್ ಕೇಳ್ಪಟ್ಟಿರೋ ಪ್ರಕಾರ ಆ ಮುನ್ಸ್ವಾಮಿ ಒಂದ್ ಮದ್ವೆ ಆಗೋವರೆಗೂ ಇನ್ನೊಂದ್ ಮದ್ವೆ ಕೈ ಹಾಕಲ್ವಂತೆ. ಅದು ಅಲ್ದೆ ನಿಖಿತಾ ಸುಲಭವಾಗಿ ಯಾವ ಹುಡುಗನು ಒಪ್ಪೋದಿಲ್ಲ. ಅಲ್ಲಿವರೆಗೂ ನನಗೂ ಮದ್ವೆ ಟೆನ್ಷನ್ ಇಲ್ಲ, ನಾನ್ ಫ್ರೀ ಬರ್ಡು. ನೀನು ತಲೆ ಕೆಡ್ಸ್ಕೋಬೇಡ. ಸರಿ, ಹೋಗಿ ಟಿಫನ್ ಮಾಡು, ನಾನು ಎಕ್ಸರ್ಸೈಸ್ ಮಾಡ್ಕೊಂಡು ಆಮೇಲೆ ನಿಂಗೆ ಡ್ರಾಪ್ ಮಾಡ್ತೀನಿ. ಓಕೆ? Let's go. Let's go. Let's go. Yeah. Yo. Yeah. Yo. ಎಲ್ಲ ಹೋದ ಅವನು? ಇಷ್ಟೊತ್ತಾದ್ರೂ ಬರ್ಲಿಲ್ವ ಈ ಕರಡಿ? ನಾನೇ ರಾಜಕುಮಾರಿ ರಾಜಕುಮಾರಿ ಯಾರು ನೀವು? ಏನಮ್ಮ, ಈಗ ಉಮೇಶ್ ಅವ್ರ ಮನೆನಾ? ಹೌದು, ಇದು ಉಮೇಶ್ ಅವ್ರ ಮನೆನೇ. ನಾನು ಈ ಮನೆ ಹಿರಿ ಸೊಸೆ. ನನ್ನ ಹೆಸರು ಅಪೂರ್ವ ಅಂತ. ಎಲ್ಲ ಪ್ರೀತಿಯಿಂದ ಅಪ್ಪು ಅಪ್ಪು ಅಂತ ಕರೀತಾರೆ. ನೀವು ತಿಳ್ಕೊಬೋದು ಒಲಿಂಪಿಕ್ಸ್ ಅಪ್ಪನ ಅಂತ ಅಲ್ಲ. ಅಥವಾ ನನ್ನ ನೋಡ್ದೆ ನನ್ನ ಹೆಸರು ಕೇಳಿದ್ರೆ ಶಿವಣ್ಣನ್ ತಮ್ಮ ಅಪ್ಪುನ ಅಂತ ಅನ್ಕೋಬಹುದು. ಅಲ್ಲ, ಬರೀ ನನ್ನ ಹೆಸರು ಅಪ್ಪು ಅಂತ. ಅಮ್ಲಾಪುರದ ಕಂಬ್ಲಮ್ಮನ ಒಬ್ಳೇ ಮಗಳು. ಹೌದು, ನಾನು ಅಷ್ಟೊತ್ತಿಂದ ವಟವಟ ಅಂತ ಮಾತಾಡ್ತಾ ಇದ್ದೀನಿ. ನೀವೇನು ಸುಮ್ನೆ ನಿಂತಿದ್ದೀರಲ್ಲ, ಚಚ್ಚಟ ಅಂತ ಹೇಳ್ಬಿಡಿ. ನನ್ನ ಹತ್ರ ಟೈಮ್ ಇಲ್ಲ. ನನ್ನ ಹೆಸರು ರೋಜಿ ಅಂತ. ಇವನು ನನ್ನ ಮಗ. ಈ ಮನೇಲಿ ಒಂದು ಹೆಣ್ಣಿದೆ ಅಂತ ಹೇಳಿದ್ರಲ್ಲ? ಗೊತ್ತಾಯ್ತು, ಮ್ಯಾರೇಜ್ ಬ್ರೋಕರ್ ಮುನ್ಸವೇ ಹೇಳಿದ್ರ? ಮನೇಲಿ ಎಲ್ಲರೂ ಇದ್ದಾರೆ. ಬನ್ನಿ ಬನ್ನಿ. ಅಬ್ಬಾ, ಎಷ್ಟೊಂದು ಮಾತಾಡ
ನನ್ಗೆ ಎಷ್ಟು ಖುಷಿ ಆಗ್ತಿದೆ. ನಿಮ್ಮೇಲೆ ಆಣೆ ಆಗ್ಲು ರೀ, ನಾನ್ ಜಾಸ್ತಿ ಮಾತಾಡಿಲ್ಲ. 150 ಬ್ಯಾಲೆನ್ಸ್ ಇದೆ ಅಂತ ನನಗ್ ಚೆನ್ನಾಗ್ ಗೊತ್ತು. ಸಾಕು. ಅಲ್ಲ, ಬಿಡ್ಸೇಳೋ ಅಧಿಕಾರನೂ ಇಲ್ವಾ? ಸಾಕು. ಈಗ ಬಾ. ಅಂದ್ಹಾಗೆ ನೀವು ನಮ್ಮನ್ನ ಮುನ್ಸ್ವಾಮಿ ಅವ್ರು ಕಳ್ಸೋದ್ರಪ್ಪ. ನಮ್ ನಿಖಿತನ್ ನೋಡಕ್ ಬಂದಿದಾರ್ರಿ. ಮುನ್ಸ್ವಾಮಿ ಅಂದಾಗ್ಲೇ ನನಗ್ ಗೊತ್ತು. ಬನ್ನಿ ಕೂತ್ಕೊಳ್ಳಿ. ನೀವು ಕಣ್ಣು ಮುಚ್ಚಿ ಕಣ್ ಬಿಡೋದ್ರೊಳಗಾಗಿ ನಮ್ಮನೆಯವರೆಲ್ಲ ಹಾಜರು. ಇದೇ ನಮ್ ಮಿನಿ ಫ್ಯಾಮಿಲಿ. ಇನ್ನು ನಿಮ್ ಪರಿಚಯ ಮಾಡ್ಕೋಬಹುದು. ನನ್ನ ಹೆಸರು ಸರೋಜಾ ಅಂತ. ನಮ್ಮ ಯಜಮಾನ್ರು ಮಿಲಿಟರಿನಲ್ಲಿದ್ರು. ಅವರು ಪಾಕಿಸ್ತಾನದವ್ರ ಜೊತೆ ಯುದ್ಧ ಮಾಡುವಾಗ ವೀರ ಮರಣ ಹೊಂದ್ಬಿಟ್ರು. ನನಗಿರೋನು ಒಬ್ಬನೇ ಶರತ್ ಅಂತ. ಅವನಿಗೆ ಮದುವೆ ಮಾಡ್ಬೇಕು ಅಂತ ಅನ್ಕೊಂಡ್ವಿ. ಹುಡುಗಿ ಹುಡುಕಾಡ್ತಾರೆ. ಹೌದಾ? ಆಗ ಮುನ್ಸ್ವಾಮಿ ಅನ್ನೋ ಬ್ರೋಕರು ನಿಮ್ಮನೇಲಿ ಒಂದು ಹುಡುಗಿ ಇರೋದಾಗಿ ಹೇಳಿದ್ರು. ಹಾಗಾಗಿ ನಾವು ಸಂತೋಷ. ಹುಡುಗ ಏನ್ ಕೆಲಸ ಮಾಡ್ತಾ ಇದ್ದಾನೆ? ಇಂಡೋ ಜರ್ಮನ್ ಕೊಲಾಬ್ರೇಷನ್ ಒಂದು ಕಂಪನಿನಲ್ಲಿ ಜನರಲ್ ಮ್ಯಾನೇಜರ್. ಪರವಾಗಿಲ್ಲ ಅಲ್ಲ ಅಲ್ಲ, ನೀವೇ ಮಾತಾಡ್ತಿದ್ರಿ. ಹುಡುಗ ಮೂಗ ಇರ್ಬೇಕು. ನಾನು ಬ್ಯಾಲೆನ್ಸು. ಶರತ್, ನೀವು ಮಾತಾಡದೆ ಸುಮ್ನೆ ಕೂತಿದಿರಲ್ಲ. ಮಾತಾಡಿದ್ರೆ ಏನಾದ್ರು ನಿಮ್ಗೆ ತೊಂದ್ರೆ ಆಗುತ್ತಾ? ಅಮ್ಮ ಮಾತಾಡ್ತಾ ಇದಾರಲ್ಲ, ಎಲ್ಲ ಅಮ್ಮ ಹೇಳ್ದಾಗೆ ಆಗ್ಲಿ. ಅಯ್ಯೋ ತಾಯಿಗೆ ತಕ್ಕ ಮಗ. ಏನಮ್ಮ ಮಗಳೇ, ನೀನ್ ಶುರು ಮಾಡ್ಕೋ. ನೋಡಿ, ನಾನ್ ನಿಮ್ ಮಗನ ಹತ್ರ ಸ್ವಲ್ಪ ಪರ್ಸನಲ್ ಆಗಿ ಮಾತಾಡ್ಬೇಕು. ಅಮ್ಮ ಹೋಗ್ಲಾ ಅಮ್ಮ? ಹೋಗಪ್ಪ, ಹೋಗು, ಬರ್ತೀನಮ್ಮ. ಧೈರ್ಯವಾಗಿ ಹೋಗು. ಶರತ್, ಗುಡ್ ಲಕ್. ಹುಡುಗಿ ತುಂಬಾ ಒಳ್ಳೆಯವಳು. ನನ್ನ ಹೆಂಡತಿ ಆಮೇಲೆ ಹೇಳ್ತೀನಿ. ಏನು ಏನು ಮಾತಾಡ್ತಾನೆ ಇಲ್ಲ? ವಿಷಯ ಇಲ್ಲದೆ ಏನ್ ಮಾತಾಡ್ಲಿ? ವಿಷಯ ಏನಾದ್ರೂ ಇದ್ರೆ ಮಾತಾಡ್ಬೋದು. ಸರಿ, ನಾನೇ ಮಾತಾಡ್ತೀನಿ ಬಿಡಿ. ನೀವು ನನ್ ಮದ್ವೆ ಆದ್ಮೇಲೆ ನನ್ನನ್ನು ಹ್ಯಾಗ್ ನೋಡ್ಕೋತೀರಾ? ಹ? ನೀವು ನಮ್ಮ ಅಮ್ಮನ್ ಹೇಗ್ ನೋಡ್ಕೋತೀರೋ ಹಾಗೆ. ನೋಡ್ರಿ, ನಾನು ಖರ್ಚು ಮಾಡೋದು ತುಂಬಾ ಜಾಸ್ತಿ. ಕಾಸ್ಮೆಟಿಕ್ಸ್, ಡ್ರೆಸ್, ಅದು ಇದು ಅಂತ ತುಂಬಾನೇ ಖರ್ಚು ಮಾಡ್ತೀನಿ. ಅದೇ ನಿಮ್ಗೆ ದುಂದು ವೆಚ್ಚ ಅಂತ ಅನ್ಸಿದ್ರೆ ನಾನೇನು ಮಾಡೋಕ್ಕಾಗುದಿಲ್ಲ. ದುಡ್ಡು ಕೊಡೋಕೆ ನೀವ್ ರೆಡಿ ಇರ್ಬೇಕು ಅಷ್ಟೇ. ಅದನ್ನ ಅಮ್ಮನ್ ಕೇಳ್ಬಿಟ್ಟು ಹೇಳ್ತೀನಿ. ಏನು, ಅಮ್ಮನ್ ಕೇಳ್ಬೇಕಾ? ಏನ್ರಿ ನೀವು ಮಾತಿಗೂ ಅಮ್ಮ ಅಮ್ಮ ಅಂತ ಹೇಳ್ತಾನೆ ಇರ್ತೀರಲ್ಲ? ನನಗೋಸ್ಕರ ಅವ್ರ ಜೀವನನೇ ಮುಡಿಪಾಗಿಟ್ಟಿದ್ದಾರೆ. ಯಾರೋ ಬಂದು ಏನೋ ಹೇಳ್ತಾರೆ ಅಂತ ನಾನ್ ನನ್ನ ತಾಯಿನ ದೂರ ಮಾಡ್ಕೊಳಲ್ಲ. ನನಗೆ ನನ್ನ ತಾಯಿನೇ ಸರ್ವಸ್ವ, ನನ್ನ ದೇವರು. ಮಾತಿಗೂ ಅಮ್ಮನ್ ಕೇಳ್ಬಿಟ್ಟು ಹೇಳ್ತೀನಿ. ಅಮ್ಮನಿಂದನೇ, ಅಮ್ಮನಿಗೋಸ್ಕರ ಅಂತ ಅಮ್ಮನ್ ಸೆಳೆದು ಹಿಡ್ಕೊಂಡು ಓಡೋರು ಗಂಡ್ಸು ನನಗ್ ಬೇಕಾಗಿಲ್ಲ. ಅಲ್ರಿ, ಕಟ್ಕೊಳ್ಳೋಳ ಆಸೆ ಆಕಾಂಕ್ಷೆನ ತೀರ್ಸೋಕು ಅಮ್ಮನ ಕೇಳ್ಬೇಕು ಅಂತ ಹೇಳ್ತೀರಲ್ಲ, ನಿಮ್ಮನ್ನ ನೋಡ್ರಿ, ನಾನು ಬೇರೆಯವರ ಆಜ್ಞೆ ಮೇಲೆ ನಡೆಯೋಳಲ್ಲ, ನಾನೇ ಆಜ್ಞೆ ಮಾಡೋಳು. ಯು ಗೆಟ್ ಔಟ್ ಆಫ್ ಮೈ ಸೈಟ್. ಬರ್ಲಾ? ಮೈ ಫುಟ್. ಹಂಗೆಲ್ಲ ಆಶ್ಚರ್ಯ ಅಲ್ಲ ಮನುಷ್ಯ ಮಾತಾಡೋದಕ್ಕೆ. ಹುಡುಗ ಒಬ್ಬನೇ ಬಂದಿರಲ್ಲ, ಯಾರು ಬಂದಿಲ್ಲ ಅಂತ ಆಶ್ಚರ್ಯ ಅಲ್ಲ ಸರ್. ಖಂಡಿತ ಅವ್ರು ಯಾರು ಬರೋದೇ ಇಲ್ಲ ಸರ್. ಯಾಕೆ ಅಂದ್ರೆ ನನ್ನ ಜೀವನದಲ್ಲಿ ನಡೆದ ಒಂದು ದುರ್ಘಟನೆಯಿಂದ ಅವ್ರೆಲ್ಲಾರನ್ನು ಕಳ್ಕೊಬಿಟ್ಟಿದ್ದೀನಿ ಸರ್. ಎಲ್ಲಾರು ಕಳ್ಕೊಬಿಟ್ಟಿದ್ದೀನಿ. ಇದು ಶಂಕರ್ನಾಗು. Correct, ಹೌದು. ಹಾ, ಹಾ. ನಮ್ಮ ಸ್ಫೂರ್ತಿ ಅವ್ರೊಂಥರ ಕರ್ಮಯೋಗಿಗಳು ಸರ್. ಭಲೆ, ನೀನ್ ಮಿಮಿಕ್ರಿ ತುಂಬಾ ಚೆನ್ನಾಗಿ ಮಾತಾಡ್ತೀಯಪ್ಪ. ಓಕೆ, ನೀವು ಓಕೆ ಅನ್ನೋದಾದ್ರೆ ಇಲ್ಲಿ ಒಂದು ಕಾಮಿಡಿ ಶೋ ಮಾಡ್ಬಿಡೋಣ. ಆಗಲಿ, ನಿಂದು ಒಂದ್ ಹಂಗಂತೀರ? ಓಕೆ, ಹಾಗಾದ್ರೆ ಓಕೆ, ಎಲ್ಲ ಓಕೆ. ಓಕೆ, ಹಾಗಾದ್ರೆ ನಿಮ್ಮ ಪ್ರೀತಿಯ ಒಂದು ಚಪ್ಪಾಳೆ ಇರ್ಲಿ. ಓಕೆ,
ರಿಯಲ್ ಸ್ಟಾರ್ ಉಪೇಂದ್ರ ಅವ್ರು ಮಾತಾಡೋ ಸ್ಟೈಲ್ ಹೇಗೆ ಅಂತ ನಿಮ್ಗೆ ತೋರಿಸ್ತಾರೆ ನೋಡಿ. ಅವ್ರ ಸ್ಟೈಲ್ ಈಗೇನೆ ಉಪೇಂದ್ರ ಅವ್ರು ಮಾತಾಡೋದು. ರಕ್ತ ಕಂಡಿ ಸ್ಟೈಲ್ ಅಲ್ಲೇ ಉಪೇಂದ್ರ ಅವ್ರು ಹೆಂಗಪ್ಪ ಮಾತಾಡಿದಾರೆ ಅಂದ್ರೆ ಓಕೆ ಕಷ್ಟಪಟ್ಟು ಬೇಲವರವ್ರನ್ನೆಲ್ಲ ಕಟ್ ಮಾಡ ಕಟ್ಟಾಕಿ, ಜಾಲಿ ಆಗಿರೋರ್ನೆಲ್ಲ ಜಾತಿಯಲ್ಲಿ ಜಾಲಾಡಿ, ಮಾತಾಡೋರ್ನೆಲ್ಲ ಮರ್ತ್ಪೇಟ್ ಹಾಕಿ, ಮೂರ್ಖವ್ರನ್ನ ಮುಖಂಡ್ರ ಮಾಡಿ ಅಖಂಡ ಭಾರತ ಜಯ ಅಂತಾರೆ. ಉಂಡಾಣಿ ಗುಂಟಗೆ ಪೊಂಡರ್ ಮಾತು ಅರ್ಥವಾಗಲ್ಲ ಬಾಲು. ಐ ಡೋಂಟ್ ಕೇರ್ ಓಕೆ. ನೋಡಿ ನಮ್ ಕಾಮಿ ಟೈಮ್ ಗಣೇಶ್ ಮುಂಗಾರು ಮಳೆ ಚಿತ್ರದಲ್ಲಿ ಡೈಲಾಗ್ ಹೆಂಗಪ್ಪ ಹೊಡಿತಾರೆ ಅಂತ ಅಂದ್ರೆ ನನಗ್ ಗೊತ್ತಾಗೋಯ್ತ್ರಿ ನೀವು ನನಗ್ ಸಿಗಲ್ಲ ಅಂತ. ಯಾಕೆಂದ್ರೆ ನಮ್ ಟೈಮೇ ಖರಾಬ್ ಆಗ್ಬಿಟ್ಟಿದೆ. ಮನುಷ್ಯ ಟೈಮ್ ಸರಿ ಇಲ್ದ ಹೋದಾಗ ತಲೆ ಕೆರ್ಕೊಂಡು ತಲೆಲ್ಗ ಆಗದ ಅಂತಾರ, ನಾವ್ ಇದಿಲ್ ಹೃದಯನೇ ಕೆರ್ಕೊಂಡ್ಬಿಟ್ಟಿದೇವ್ರಿ. ನೋಡಿ ಇದೇ ಡೈಲಾಗ್ ನ ನಮ್ ಟೈಗರ್ ಪ್ರಭಾಕರ್ ಅವರು ಕೊಟ್ರೆ ಅವ್ರು ಹೇಳೋ ಅಷ್ಟಲ್ಲಿ ಹೆಂಗಿರ್ತಪ್ಪ ಅಂತ ಹೇಳಿದ್ರೆ, ಮನುಷ್ಯ ಟೈಮ್ ಸರಿ ಇಲ್ದ ಹೋದಾಗ ತಲೆ ಕೆರ್ಕೊಂಡ್ ತಲೆ ಗಾಯ ಆಗುತ್ತಂತ ಡಾಕ್ಟರ್ ತಗೋದ್ರೆ 90 ತಗೊಳ್ಳಿ ಎಲ್ಲ ಸರಿ ಆಗುತ್ತೆ ಅಂತಾರೆ. ಅಂತಂದ್ರೆ ನಾವು ಕ್ವಾರ್ಟರ್ ತಕೊಂಡ್ರು ಸರಿ ಆಗ್ಲಿಲ್ಲ. ನಿಮ್ಗೆ 90 ತಗೊಳಕ್ ಹೇಳ್ತಾರೆ ಯಾವ ಡಾಕ್ಟರ್ ಅಂದ್ರೆ ಅದೇ ನಮ್ ಡಾಕ್ಟರ್ ವಿಜಯ್ ಮಲ್ಯ ಅವರು. ನೋಡಿ ಇದೆಲ್ಲ ಆದ್ಮೇಲೆ ಅದೇ ನಮ್ ಪ್ರಕಾಶ್ ಗೊತ್ತಲ್ಲ ನಿಮ್ಗೆ, ಪ್ರಕಾಶ್ ಅವರು ಕೊಟ್ರೆ ಇದೇ ಡೈಲಾಗ್ ಹೆಂಗಪ್ಪ ಹೇಳ್ತಾರೆ ಅಂದ್ರೆ, ನೋಡ್ರಿ ಕುಂಗ ಮಾತಾಡ್ರಿ ನಮ್ದು ರಾಜವಂಶ ನೋಡ್ರಿ ಮುಂಗಾರು ಮಳೆ ಹೇಳ್ತಾನೆ, ಮನುಷ್ಯ ಟೈಮ್ ಕರೆಯಲ್ದ ಹೋದಾಗ ತಲೆ ಕೆರ್ಕೊಂಡು ತಲೆಲ್ ಗಾಯ ಆಗತ್ತಂತೆ. ಡಾಕ್ಟರ್ ಹತ್ರ ಹೋದ್ರೆ ನಿಮ್ಗೆ ತಲೆ ಕಂತಾರ ತಲೆ ತೆಗಿಬೇಕು ಅಂತಾರ. ಅಂತ ನಾವ್ ಇದೆಲ್ಲ ಹೃದಯ ಕರ್ಕೊಂಡ್ಬಿಟ್ಟಿದ್ದೇವೆ. ಹಂಗಂದಂಗೆ ನಾವ್ ಇದೇ ಡೈಲಾಗ್ ನಮ್ಮ ಕನ್ನಡಿಗರ ಕಣ್ಮಣಿ ಡಾಕ್ಟರ್ ರಾಜ್ಕುಮಾರ್ ಅವ್ರಿಗೆ ಏನಾದ್ರು ಕೊಟ್ರೆ, ನಂದಿನಿ ಅವರೇ ಇಷ್ಟೊತ್ತು ನೀವು ಟೈಮ್ ಬಗ್ಗೆ ಮಾತಾಡ್ತಾ ಇದ್ರ. ಯಾಕಪ್ಪ ಅಂದ್ರೆ ಸಮಯದ ಬಗ್ಗೆ ನಮ್ಮ ನಂಬಿಕೆ ಇಲ್ಲ. ನಮ್ಗೂ ನಿಮ್ಗೂ ಮದುವೆ ಆಗುತ್ತೆ, ನೀವು ನನ್ ತಪ್ಕೊಂಡು 1.5 ಲೀಟರ್ ಕಂಡಿರ್ ಸುರ್ತೀರಾ, ಟೈಮ್ ಬರುತ್ತೆ ಅನ್ಕೊಂಡೆ, ಆ ಟೈಮ್ ಬರ್ಲೇ ಇಲ್ಲ. ಏನಪ್ಪಾ ಅಂತಂದ್ರೆ ಸಮಯದ ಬಗ್ಗೆ ನಮಗ್ ನಂಬಿಕೆ ಇಲ್ಲ. ಯಾಕಪ್ಪ ಅಂದ್ರೆ ಮನುಷ್ಯ ಟೈಮ್ ಸರಿ ಹೋದಾಗ ತಲೆ ಕೆರ್ಕೊಂಡು ತಲೆಯಲ್ಲಿ ಗಾಯ ಆಗತ್ತಂತೆ. ಅಂತದ್ರಲ್ಲಿ ನಾವು ನಿಮ್ಗೋಸ್ಕರ ಈ ಹೃದಯನೇ ಕೆರ್ಕೊಂಡ್ಬಿಟ್ಟಿದೀವಿ. ವೆರಿ ಗುಡ್. ಇದೇ ಡೈಲಾಗ್ ನಮ್ಮ ಹಾಸ್ಯ ನಟ ಟೆನ್ನಿಸ್ ಕೃಷ್ಣ ಅವರು ಕೊಟ್ರೆ ಹೆಂಗ್ ಹೇಳ್ತಾರೆ ಗೊತ್ತಾ? ಮನುಷ್ಯ ಟೈಮ್ ಸರಿ ಇಲ್ಲದವಾಗ ತಲೆ ಕೆರ್ಕೊಂಡ್ರೆ ತಲೆನೇ ಗಾಯ ಆಗುತ್ತಂತೆ. ಅಂತದ್ರಲ್ಲಿ ನಾವು ಈ ಕಿಡ್ನಿನೇ ಕೆರ್ಕೊಂಡ್ಬಿಟ್ಟಿದೀವಿ. ತುಂಬಾ ಚೆನ್ನಾಗ್ ಮಾಡಿದ್ಯಪ್ಪ. ಒಂದೆರಡು 3 4 5 ಏನು ಚೆನ್ನಾಗೇ ಇತ್ತು. ಅದ್ ಸರಿ, ದಿನಕ್ಕೆ ಎಷ್ಟು ಸಂಪಾದನೆ ಮಾಡ್ತೀಯಾ? ಒಂದೊಂದ್ ಕಡೆ ಒಂದೊಂದ್ ಪೇಮೆಂಟ್ ತಗೋತೀವಿ. ಈಗ ಈ ಹೊಸಬ್ರೇನಾದ್ರು ಆದ್ರೆ ದಿನಕ್ಕೆ 2,500 3,000 ರೂಪಾಯಿವರೆಗೂ ತಗೋತೀವಿ. ಈ ಹೊಸಬ್ರ ಬದಲು ಈ ಪರಿಚಯಸ್ಥರು ಯಾರಾದ್ರೂ ಆದ್ರೆ ಏನಾಗುತ್ತೆ ಅಂದ್ರೆ 1,000 1,500 ಕೆಲ ಮಾಡ್ಬೇಕಾಗತ್ತೆ. ಕೆಲವೊಮ್ಮೆ ಈ ದಾಕ್ಷಾಣಕ್ಕೂ ಬಸರಾಗ್ಬೇಕಾಗುತ್ತೆ. ಐ ಮೀನ್ ಕೆಲವೊಮ್ಮೆ ಫ್ರೀಯಾಗೂ ಕಾರ್ಯಕ್ರಮ ಮಾಡ್ಕೊಡ್ಬೇಕಾಗತ್ತೆ ಅಂದೆ. ಅಯ್ಯೋ ಫ್ರೀ ಆಗೇನ್ ಬೇಡ ಡ್ಯಾಡಿ, ಇವ್ರಿಗೆ 1,500 ಕೊಟ್ಟು ಕಳ್ಸಿ. ಹಾಗಾದ್ರೆ ನನ್ ಮದ್ವೆ Shut up! ಬಣ್ಣ ಹಚ್ಕೊಂಡು ಊರೂರ್ ತಿರುಗ್ತಾ 1,000 2,000 ಸಂಪಾದನೆ ಮಾಡು ನೀನು ನನ್ನ ಮದ್ವೆ ಆಗ್ತೀಯಾ? ನನ್ನ ಒಂದು ದಿನದ ಖರ್ಚು ಎಷ್ಟು ಗೊತ್ತಾ? 5,000. ಡ್ಯಾಡಿ ದುಡ್ಡು ಕೊಟ್ಟು ಕಳ್ಸಿ. ಬೇಜಾರ್ ಮಾಡ್ಕೋಬೇಡಪ್ಪ, ನನ್ ಮಗಳ ಸ್ವಭಾವನೇ ಹಾಗೆ. ಅವ್ಳು 1,500 ರೂಪಾಯಿ ಕೂಡ ಕೇಳಿದಾಳೆ. ಬೇಡ 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 ಚೌಕಾಸಿ ಬೇಡ, 2,000 ರೂಪಾಯಿ ಕೊಟ್ಬಿಡ್ತೀನಿ. ಏನ್ ಅನ್ಕೊಂಡಿದ್ದಾರೆ ನೀವು? ನೋಡಿ ನಿಮ್ 1,500 ಬೇಡ 2,000 ಬೇಡ, ನಿಮ್ ದುಡ್ಡು ನೀವೇ ಇಟ್ಕೊಳ್ಳಿ. ನೋಡಿ ಇವತ್ತು ನಾನ್ ನಿಮ್ ದಾಕ್ಷಾಣಕ್ ಬಸ್ರಾದೆ ಅನ್ಕೊಂಡ್ಬಿಡ್ತೀನಿ. ಒಳ್ಳೆ ಮಜಾ ಸಿಕ್ತು. ನಂಗೆ ಬ್ಯಾಲೆನ್ಸ್ 150 ಮಂತ್ಲಿ. ಬರ್ತೀನಿ ಅಂತ ಹೇಳಿದ್ದ, ಯಾವಾಗಲೂ ಹೀಗೆ ತಡ. ಇಲ್ಲ ಇದ್ದೀರಾ? ಇದೇನ್ ಸ್ವಾಮಿ ಪ್ರತಿ ಸಾರಿ ಮನೆ ಕರೆಸ್ಕೊಳ್ತಾ ಇದ್ರಿ, ಇಲ್ಲಾಂದ್ರೆ ಫೋನಲ್ಲಿ ವ್ಯವಹಾರ ಮಾಡ್ತಿದ್ರಿ. ಇದೇನ್ ಈ ಸರಿ ಬೀದಿಗೆ ಇಳಿದ್ ಬಿಟ್ಟಿದ್ದೀರಲ್ಲ? ಏನ್ ಮಾಡೋದಪ್ಪ, ಗ್ರಹಚಾರ ಕೆಟ್ರೆ ಬೀದಿಗೂ ಬರ್ಬೇಕಾಗತ್ತೆ. ಇಲ್ಲ ಅಂದ್ರೆ ನಮ್ಮ ಅಯ್ಯ ಸ್ವಾಮಿ ಅಂತ ಭಿಕ್ಷೆನೂ ಬಿಡ್ಬೇಕಾಗತ್ತೆ. ಅಯ್ಯೋ ನೀವ್ಯಾಕ್ ಸ್ವಾಮಿ ಹಂಗೆಲ್ಲ ಮಾತಾಡ್ತೀರಿ? ಅಂತದೇನಾಯ್ತೀಗ? ನೋಡಯ್ಯ, ಇವನೇನಯ್ಯ ಶುಕ್ರವಾರ ಮಾರ್ನಿಂಗ್ ದಿವಸ ಗಂಟು ಬಿದ್ದ ಹಾಗೆ ಪದೇ ಪದೇ ಅದ್ನೇ ಮಾತಾಡಿ ತಲೆ ತಿಂತಾನೆ ಅಂತ ಬೇಜಾರು ಮಾಡ್ಕೋಬೇಡ. ಯಾವ್ದಾದ್ರೂ ಸರಿಯಾದ ಒಳ್ಳೆ ವರ ಇದ್ರೆ ಕಳಿಸಯ್ಯ. ನಮಸ್ಕಾರ. ನಮಸ್ಕಾರ. ನಿಮ್ಗೆ ಸ್ವಾಮಿ? ನನಗ ಯಾಕೆ? ಏನ್ ಯಾಕೆ? ನಮ್ ಕೆಲ್ಸಾನೇ ಅದು ಸ್ವಾಮಿ. ಗಂಡಗ್ ಹೆಣ್ಣನ್ ತೋರ್ಸೋದು, ಹೆಣ್ಣಿಗೆ ಗಂಡನ್ ತೋರ್ಸೋದು. ಕಂಕಣ ಭಾಗ್ಯ ಕೂಡು ಬಂದ್ರೆ ಇಬ್ರಿಗೂ ಗಂಟ ಹಾಕಿ ಪುಣ್ಯ ಕಟ್ಕೊಳ್ಳೋದು. ನಿಮ್ಮ ಹುಡುಗಿಗೆ ಆ ಬ್ರಹ್ಮ ಇನ್ನು ಈ ಬ್ರಹ್ಮಾಂಡದಲ್ಲಿ ಗಂಡನ್ನ ಸೃಷ್ಟಿ ಮಾಡಿಲ್ಲ ಸ್ವಾಮಿ. ಅಕಸ್ಮಾತ್ ಸೃಷ್ಟಿ ಮಾಡಿದ್ರು ಬೈ ಮಿಸ್ಟೇಕ್ ಅಲ್ಲಿ ಎಲ್ಲವನ್ನೇ ಅಂತ ನನ್ನ ಕೈಲಿ ಹುಡುಕಕ್ ಆಗಲ್ಲ ಸ್ವಾಮಿ. ಸ್ವಾಮಿ ನಿಮ್ಮ ಮಗಳು ಮಾಡಿರೋ ಅವಾಂತರಕ್ಕೆ ಇದುವರೆಗೂ ಯಾರು ನನ್ಗೆ ಕೆರ ತಗೊಂಡ್ ಜ್ವರ ಬರಗಂಟ ಹೊಡೆದಿಲ್ಲ. ಬೇರೆ ಬ್ರೋಕರ್ ನೋಡ್ಕೊಂಡು ನಾನು ಬಿಟ್ಬಿಡಿ. ಹಾಗಾದ್ರೆ ಹೇಗೆ? ಮತ್ತಿನ್ನೇನ್ ಸ್ವಾಮಿ, ಗಂಡ್ಸು ಅಂದ್ರೆ ಒಂಚೂರು ಮರ್ಯಾದೆ ಇಲ್ವಾ? ಬಾಯಿಗೆ ಬಂದಾಗೆಲ್ಲ ಬೈತ್ ಕಳಿಸ್ಬಿಡದ? ಅಲ್ಲ ಸ್ವಾಮಿ, ಎಲ್ರಿಗೂ ಸರ್ಕಾರಿ ಕೆಲಸನೇ ಬೇಕು ಅಂದ್ರೆ ಹೇಗೆ? ಸಾಫ್ಟ್ವೇರ್ ಕಂಪ್ನಿಲೇ ಇರ್ಬೇಕು ಅಂದ್ರೆ ಹೇಗೆ? ತನಗ್ ಗೊತ್ತಿರೋ ಕೆಲ್ಸನ ಇನ್ನೊಬ್ರಿಗೆ ಹಂಚಿ ಅವ್ರನ್ನ ನಗ್ಸಿ ಹೊಟ್ಟೆ ಹುರ್ಕೋದು ಕೆಲಸ ಅಲ್ವಾ? ಪಾಪ
ಆ ಮಿಮಿಕ್ರಿ ಆರ್ಟಿಸ್ಟ್ ಅವನಿಗೆ ಏನ್ರಿ ಗೊತ್ತು, ಮದ್ವೆ ಆಗಲ್ಲ ಅಂದ್ರೆ ಆಗಲ್ಲ ಅಂತ ಹೇಳಿ ಕಳಿಸ್ಬೇಕಿತ್ತು. ಅವನ್ನ ಅವಮಾನ ಮಾಡಿ ಕಳ್ಸಿದಿರಲ್ಲ. ನೋಡಿ ಸ್ವಾಮಿ, ಒಂದ್ ಮಾತು ಹೇಳ್ತೀನಿ ಕೇಳಿ. ಬಣ್ಣ ಹಚ್ಚದವ್ರೆಲ್ಲ ಬಣ್ಣ ಕಳ್ಸೋ ಗೋಸುಂಬೆಗಳಲ್ಲ, ಗೆಜ್ಜೆ ಕಟ್ಟವ್ರೆಲ್ಲ ಲಜ್ಜೆ ಬಿಟ್ಟವ್ರಲ್ಲ. ಆಗತ್ತಾ ಯಾರೋ ದೊಡ್ಡವ್ರು ಹೇಳಿದ್ದಾರೆ. ಜ್ಞಾಪಕ ಇರ್ಲಿ, ನಿಮ್ ಮಗಳು ಸ್ವಲ್ಪ ಬುದ್ಧಿ ಹೇಳಿ. ಮಾತಾಡು. ನಿನಗೆ ಯಾವ್ಯಾವ ಭಾಷೆಯಲ್ಲಿ ಏನೇನ್ ತೋಚುತ್ತೋ ಎಲ್ಲ ಹೇಳು. ಏನ್ ಮಾಡೋದಪ್ಪ, ಹೆಣ್ಣು ಹೆತ್ತು ತಂದೆ ಕಣೀಯ. ನನ್ನ ಮಗಳಿಗೆ ಸರಿಯಾದ ಬದುಕು ತೋರಿಸೋದು ತಂದೆಯಾದ ನನ್ನ ಕರ್ತವ್ಯ ಅಲ್ವೇನೀಯ. ಮುಂಚಾಮೆ ನಮ್ಮ ಮನೆ ವಾತಾವರಣ ಎಲ್ಲ ನಿನಗೆ ಚೆನ್ನಾಗಿ ಗೊತ್ತಿದೆ. ಯಾವಾಗ್ಲೂ ಶೃಂಗಾರ ಮಾಡ್ಕೊಂಡು 3 ಹೊತ್ತು ಕನ್ನಡಿ ಮುಂದೆ ನಿಂತಿರೋ ನನ್ನ ಹೆಂಡತಿನ ಗೋಳು ಹಿಡ್ಕೊಂಡು ಚೆನ್ನಾಗಿ ತಿನ್ಕೊಂಡ್ ಬಿದ್ದಿರೋ ನನ್ನ ಹಿರಿಯ ಮಗ. ಆಮೇಲೆ ಡಜನ್ ಗಟ್ಲೆ ಪೆನ್ ತಗೊಂಡು ರೀಮ್ ಗಟ್ಲೆ ಬಿಳಿ ಪೇಪರ್ ನಲ್ಲಿ ತೋಚಿದ್ದನ್ನ ಗೀಚಿ ನಾನೊಬ್ಬ ಕವಿ ಅನ್ನೋ ಭ್ರಮೆಗೆ ಕಾಲ ನೂಗ್ತಿರೋ ನನ್ನ ಕಿರಿ ಮಗ. ಇವ್ರು ಯಾರಿಗೂ ಚೂರು ಜವಾಬ್ದಾರಿ ಅನ್ನೋದೇ ಇಲ್ಲ. ಜವಾಬ್ದಾರಿ ಇಲ್ಲ. ಇನ್ನು ಮಗಳು ಒಬ್ಳೆ ಅಂತ ತುಂಬಾ ಮುದ್ದು ಮಾಡಿ ತಪ್ಪಾಡ್ದಪ್ಪ, ತುಂಬಾ ತಪ್ಪಾಡ್ದಪ್ಪ. ಇನ್ನು ಮಗಳ ಮದ್ವೆ ಅದನ್ನ ಮಾಡಿ ಮುಗಿಸ್ಬಿಟ್ರೆ ಆ ಯಮ ಬಂದು ನನ್ನ ರೈಟ್ ಹೇಳಯ್ಯ ಅಂತಂದ್ರೆ ನಾನ್ ರೈಟ್ ಹೇಳ್ಬಿಡ್ತೀನಿ ಕಣಯ್ಯ. ಏನೋ ನೀನ್ ನನ್ನ ಅರ್ಥ ಮಾಡ್ಕೊಂಡಿದ್ಯಾ ಅಂತ ನಿನ್ನ ಹತ್ರ ಹೇಳಿದೆ. ಆದ್ರೆ ನೀನು ಅಯ್ಯೋ, ಅಳಬೇಡಿ ಸ್ವಾಮಿ, ಸಮಾಧಾನ ಮಾಡ್ಕೊಳ್ಳಿ. ನೀವು ನೊಂದ್ಕೊಳ್ಳೋದ್ ನನ್ನ ಕೈಲಿ ನೋಡಕ್ ಆಗೋದಿಲ್ಲ ಸ್ವಾಮಿ. ಆದ್ರೆ ಏನ್ ಮಾಡ್ಲಿ, ಆ ಹುಡುಗ ಹತ್ಕೊಂಡು ಹೇಳ್ದಾಗ ನನಗೊಂಥರ ಆಯ್ತು. ನನ್ನ ಕರಳು ಕಿವುಚಿದಂಗಾಯ್ತು. ಅದೇ ನೋನಲ್ಲಿ ಬರ್ತಿದ್ನಾ. ಈಗ ಸ್ವಾಮಿ, ನಿಮ್ ಮಗಳಿಗೊಂದು ಗಂಡ್ ನೋಡ್ಬೇಕು. ಈ ಮುನ್ಸ್ವಾಮಿ ಯಾರು ಒಪ್ಕೊಂಡ್ ಕೆಲ್ಸನ ಮಾಡೋ ತನಕ ಬಿಡದೇ ಇರೋನು. ನಿಮ್ ಮಗಳಿಗೊಂದು ಒಳ್ಳೆ ಗಂಡ್ ನೋಡ್ತೀನಿ ಸ್ವಾಮಿ. ಮಾಡಿ ಪುಣ್ಯ ಕಟ್ಕೊಳಯ್ಯ. ರಾಯ್ರೆ, ನನಗ್ ಗೊತ್ತಿರೋ ಒಬ್ಬ ಒಳ್ಳೆ ಹುಡುಗ ಇದ್ದಾನೆ. ನೋಡಕ್ ಲಕ್ಷಣವಾಗೂ ಇದ್ದಾನೆ, ಒಳ್ಳೆ ಕೆಲ್ಸದಲ್ಲಿ ಇದ್ದಾನೆ. ನೀವು ಅಂದ್ರೆ ಹಾಗಾದ್ರೆ ಅವ್ರು ನನ್ನ ಮನೆ ಕರ್ಕೊಂಡ್ ಬಂದ್ಬಿಡು. ಮುಚ್ಚ್ರೆ ಬಾಯಿ. ನಾನ್ ಅವ್ರನ್ನ ನಿಮ್ ಮನೆ ಕರ್ಕೊಂಡ್ಬಂದು ನಿಮ್ಮ ಹುಡುಗಿ ಅವ್ರಿಗೆ ಬಾಯಿಗೆ ಬಂದಂಗೆ ಅಪಡ ತಪಡ ಮಾತಾಡಿ ಅವ್ರು ಕೋಪ ಮಾಡ್ಕೊಂಡು ನನ್ನ ಮಕ್ಕ ಕ್ಯಾಕ್ರು ಸುಗ್ದು ಇದೆಲ್ಲ ಆಗೋದ್ ಬೇಡ ಸ್ವಾಮಿ. ಒಂದ್ ಕೆಲ್ಸ ಮಾಡ್ತೀನಿ, ನಿಮ್ಮನ್ನೇ ಅವ್ರ ಮನೆಗ್ ಕರ್ಕೊಂಡು ಹೋಗ್ತೀನಿ. ನೀವು ಅವ್ರ ಹತ್ರ ಹಂಗಂಗೆ ಹಿಂಗೆ ಇದು ಹಿಂಗಾಯ್ತು ಹಂಗಾಯ್ತು ಮಾತಾಡಿ. ನೀನು ಹಂಗೆ ಹೇಳ್ಬಿಡು, ನಾನು ಹಿಂಗೆ ಹೇಳ್ಬಿಡ್ತೀನಿ. ಒಟ್ಟಿನಲ್ಲಿ ಮದುವೆ ಮಾಡಿಸ್ಬಿಡೋಣ ಅಷ್ಟೇ. ಅಯ್ಯೋ, ನಮಸ್ಕಾರ ಸ್ವಾಮಿ. ಮುನ್ಸ್ವಾಮಿ ಬಾರಯ್ಯ. ಆಪತ್ ಬಾಂಧವ ಬಂದಂಗ್ ಬಂದ್ಬಿಟ್ಟೆ ಕಣ. ಬಾರಯ್ಯ. ಮುನ್ಸ್ವಾಮಿ ಬಂದಿಲ್ಲ ಅಂತ ನನ್ನ ಹೆಂಡತಿ ತಲೆ ತಿಂತಾ ಇದ್ಲು ಕಣಯ್ಯ. ಲೇ ಜಯ, ಮ್ಯಾರೇಜ್ ಬ್ರೋಕರ್ ಮುನ್ಸ್ವಾಮಿ ಬಂದಿದ್ದಾರೆ ಕಣೆ. ಬಾ ಕೂತ್ಕೊಳೆ. ಅಂದಾಗೆ ಏನ್ ತಗೋತೀರಾ? ಫೀಸು 5,000. ಕುಡಿಯಕ್ಕೆ ಏನಯ್ಯ ತಗೋತೀಯಾ? ಕಾಫಿನೋ ಟೀನೋ ಅಂದ್ರೆ ತಾವು ಪ್ರೀತಿಯಿಂದ ಏನ್ ಕೊಟ್ರು ಕುಡಿತೀನಿ ಸ್ವಾಮಿ. ಪ್ರೀತಿಯಿಂದ ಏನ್ ಕೊಟ್ರು ತಗೋತೀಯಾ? ಕಲಕಚ್ ಕೊಡ್ತೀನಿ. ತಮಾಷೆಗೆ ಹೇಳ್ದೆ ಕಡೆಯ, ತಮಾಷೆಗೆ ಹೇಳ್ದೆ. ಲೇ ಜಯ, ಒಂದ್ ಸ್ಟ್ರಾಂಗ್ ಕಾಫಿ ತಗೊಂಡ್ ಬರೆ. ಅಂದಾಗೆ ಏನಿವತ್ತು ಇದ್ದಕ್ಕಿದ್ದ ಹಾಗೆ ನಮ್ಮನೆ ಕಡೆ ಸವಾರಿ. ಇನ್ನೇನಿರ ಸ್ವಾಮಿ, ನಿಮ್ ಮಗನ್ಗೆ ಒಂದು ಕನ್ಯನ್ ನೋಡು ಅಂತ ಹೇಳಿದ್ರಲ್ಲ, ಇನ್ನೇನ್ ನನಗೆ ಅಂತ ಕೇಳಿದ್ದಾನೆ. ನನ್ನ ಮಗನ್ಗೆ ಹೇಳು. ಈ ಫ್ರೆಶ್ ಕಟ್ ಇನ್ನೊಂದು ಮದ್ವೆನ. ಯಾವ ಹುಡುಗಿ ಚೆನ್ನಾಗಿದ್ದಾಳ? ಹುಡುಗಿ ಏನ್ ಓದಿದ್ದಾಳೆ? ಅವಳ ಅಪ್ಪ ಅಮ್ಮ ಏನ್ ಮಾಡ್ಕೊಂಡಿದ್ದಾರೆ? ಹುಡುಗಿ ಹಿಂದೆ ಮುಂದೆ ಯಾರಾದ್ರೂ ಇದ್ದಾರಾ? ಒಡಬಡ ಅಂತ ಹೊಡ್ಕೊತಾ ಇದೆಯಲ್ಲೇ. ನಮ್ ಮನೆಗ್ ಬಂದ ಮುನ್ಸ್ವಾಮಿ ಮಿರ್ಮಿರ ಅಂತ ಹೊಡಿತಾ ಇದ್ದ. ಈಗ ನೋಡು, ಕರೆಂಟ್ ಹೊಡ್ ಕಾಗೆ ತರ ಆಗ್ಬಿಟ್ಟಿದ್ದಾನೆ. ಅಂದ್ರೆ ಅಕ್ಕ ತಂಗಿ ಅಣ್ಣ ತಮ್ಮ ಅಂದಂಗೆ ಆ ಹುಡುಗಿ ಅಮ್ಮ ಹೆಂಗೆ? ನಿನ್ನ ನಾಲ್ಗೆ ಸೇರ್ ಹೋಗ. ಅಲ್ಲ, ಹುಡುಗಿ ಅಮ್ಮ ನಿಂತರ ಇರೋಕೆ ಸಾಧ್ಯನೇ ಇಲ್ಲ ಕಣೆ. ಅಲ್ಲ ಕಣೆ, ವಡ ಅಂತ ಪ್ರಶ್ನೆಗಳ ಮೇಲೆ ಪ್ರಶ್ನೆಗಳು ಕೇಳಿದ್ರೆ ಅವನು ಏನಂತ ಉತ್ತರ ಕೊಡ್ತಾನೆ? ನನ್ ಪ್ರಶ್ನೆಗೆ ರೀ. ಏನ್ ನನ್ ಉತ್ತರಕ್ಕೆ ಅಂತ ಹೇಳದ್ನಾ? ನೋಡಪ್ಪ ಮುನ್ಸ್ವಾಮಿ, ಏನ್ ತಿಳ್ಕೊಬೇಡ ಕಣಯ್ಯ. ನನ್ ಹೆಂಡತಿ ವಾಯ್ಸು ಸ್ವಲ್ಪ ಜಾಸ್ತಿ ಕಣಯ್ಯ. ಅರ್ಥ ಆಗುತ್ತೆ ಸ್ವಾಮಿ, ಆದ್ರೆ ಈಕ್ವಲೈಸರ್ ಇಲ್ವೇ? ಇದೀನಲ್ಲಪ್ಪ ನಾನು. ವಿಷಯಕ್ ಬಾಪ. ಆಯ್ತು, ನಿಮ್ಮ ಹುಡುಗನ್ಗೆ ಒಂದು ವಧುನ್ ನೋಡಿದ್ದೀನಿ. ಇದೇ ಊರ್ನಲ್ಲಿದ್ದಾಳೆ, ಲಕ್ಷಣವಾಗಿದ್ದಾಳೆ, ಮರ್ಯಾದಸ್ಥ ಕುಟುಂಬದವಳು, ಫೈನಲ್ ಇಯರ್ ಓದ್ತಾ ಇದ್ದಾಳೆ. ನಿಮ್ಮ ಹುಡುಗನ್ ಜಾತಕನ ಹುಡುಗಿ ಜಾತಕನ ತಗೊಂಡೋಗಿ ಪುರೋಹಿತರ ಮುಂದಿಟ್ಟೆ. ಅಬಾ 34 ಗಣಕ್ಕೆ 30 ಗಣ ಕೂಡ್ಕೊಂಬಂದಿದೆ ಅಂದ್ರು. ಅಮೋಘವಾಗಿದೆ ಅಂದ್ರು. 12 ಕೂಟಕ್ಕೆ 8 ಕೂಟಗಳು ಸೇರ್ಕೊಂಡಿದೆ ಅಂದ್ರು. ಫೋಟೋ ತಂದಿದ್ಯಾ? ಫೋಟೋ ತರದೆ ನಾನ್ ಬರ್ತೀನ ಸ್ವಾಮಿ. ನನಗೆ ಗೊತ್ತು. ಏನ್ ಲಕ್ಷಣವಾಗಿದ್ದಾಳೆ ಅದನ್ನೆಲ್ಲ ನಾನ್ ಹೇಳ್ಬೇಕು. ನೋಡು.
ಹೌದ್ರಿ, ಹುಡುಗಿ ನಿಜವಾಗ್ಲೂ ತುಂಬಾ ಚೆನ್ನಾಗಿದ್ದಾಳೆ ರೀ. ಹಾಗಾದ್ರೆ ಹುಡುಗಿ ನೋಡಕ್ಕೆ ಈಗ ಹೋಗೋಣ? ಅಯ್ಯೋ ಸ್ವಲ್ಪ ಇರು ಸ್ವಾಮಿ, ಅದಕ್ಕೂ ಮುಂಚೆ ಫೀಸ್ ಏನಾದ್ರೂ ಇದ್ರೆ ಕೊಟ್ಟು ಬಿಡ್ರಿ. ಫೀಸು ಗೀಸು ಎಲ್ಲ ಆಮೇಲೆ ತಗೊಂಡ್ರೆ ಆಯ್ತಮ್ಮ. ಈಗ ವಿಷಯ ಏನು ಅಂದ್ರೆ ಹುಡುಗಿ ತಂದೆ ನಿಮ್ ಹತ್ರ ಮಾತಾಡ್ಬೇಕಂತೆ. ನೀವ್ ಒಪ್ಪಿಗೆ ಕೊಟ್ರೆ ನಿಮ್ಮನೆ ಕರ್ಕೊಂಡ್ ಬರ್ತೀನಿ. ಏನ್ ವಿಷಯ ಅಂತ ನೀನೇ ಹೇಳಪ್ಪ. ಅಯ್ಯ ಅದನ್ನ ಅವ್ರ ಬಾಯಿನಲ್ಲೇ ಕೇಳಿ ಸ್ವಾಮಿ. ಶಂಕದಿಂದ ಬಂದ್ರೆ ತೀರ್ಥ ಆಯ್ತು. ಬರಲ್ಲ ಸ್ವಾಮಿ. ಅಷ್ಟ್ ಮಾಡು. ಬರ್ತೀನಿ ತಾಯಿ. ಆಯ್ತು, ನಮಸ್ಕಾರ. ಅಯ್ಯ ಹಬ್ಬ ಅಂತೂ ಈ ಹುಡುಗಿ ಕಂಕಣ ಭಾಗ್ಯ ಕೂಡ ಬಂತು. ರೀ, ಹುಡುಗಿ ತಂದೆ ಏನೋ ಮಾತಾಡ್ಬೇಕು ಅಂದ್ರಲ್ಲ, ಏನಾದ್ರೂ ಹೆಚ್ಚು ಕಡಿಮೆ ಆಗಿದ್ಯಾ ಹುಡುಗಿಗೆ? ಹುಡುಗಿ ವಿಷಯ ಹೇಳಕ್ ಮುಂಚೆ ಏನೇನೋ ಕಲ್ಪನೆ ಮಾಡ್ಕೊಂಡು ಸಾಯ್ತಿಯಲ್ಲೇ. ನೀನ್ ಕಟ್ಕೊಳಕ್ ಮುಂಚೆ ನನ್ನ ಫ್ರೆಂಡ್ಸ್ ಎಲ್ಲ ಟ್ವಿಂಕಲ್ ಟ್ವಿಂಕಲ್ ಲಿಟ್ಲ್ ಸ್ಟಾರ್ ಅಂತ ಇದ್ರು. ನೀನ್ ಕಟ್ಕೊಂಡ ಮೇಲೆ ಟಿಕ್ಕಲ್ ತಿಕ್ಕಲ್ ಮೆಂಟ್ಲ್ ಸ್ಟಾರ್ ಅಂತ ಕರಿತಾ ಇದಾರೆ ಕಣೆ. ಎಲ್ಲ ನನ್ನ ಗ್ರಾಚಾರ. ಅಯ್ಯೋ ಏನ್ ಮಾಡ್ಲಪ್ಪ. ಅಯ್ಯೋ ರಾಮ್ನೆ, ಹಂಗ ಅನ್ಕೊಳ್ಳೋದು ತಪ್ಪೇ. ಭೀಷ್ಮ, ಏನ್ ಯೋಚನೆ ಮಾಡ್ತಾ ಕೂತ್ಕೊಂಡ್ಬಿಟ್ಟಿದ್ಯಾ? ಲವ್ ಫೀಲಿಂಗ? ಹಾಗೇನಿಲ್ಲ ಕಣೋ. ತಲೆಗೇನು ಹುಳ ಬಿಟ್ಕೊಂಡಾಗಿದೆ? ನನ್ ಫ್ರೆಂಡ್ ನಿಖಿತಾ ಇದ್ದಾಳಲ್ಲ, ಅವಳ ಬಗ್ಗೆನೇ ಯೋಚನೆ ಮಾಡ್ತಿದ್ದೆ. ಮತ್ತೇನ್ ರಂಪ ಮಾಡಿದ್ಲೆ ನಿನ್ ಫ್ರೆಂಡ್? ಅಯ್ಯೋ ಹೇಳದ್ನಲ್ಲ, ಒಂದಲ್ಲ ಅಂತ 2 ರಾಧ ಅಂತ ಮಾಡಿದಾಳೆ. ಎರಡ? ಏನೇದು? ಅವ್ರ ಅಪ್ಪನಿಗೆ ಅವಳಿಗೆ ಮದ್ವೆ ಮಾಡ್ಬೇಕು ಅಂತ ಆಸೆ. ಬ್ರೋಕರ್ ಮುನ್ಸ್ವಾಮಿಗೆ ಅವ್ರು ಹೇಳಿದ್ದಾರೆ. ಅವನು ಊರೂರೆಲ್ಲಾ ಸುತ್ತಿ ಗಂಡುಗಳನ್ನ ಮನೆಗ್ ಕಳಿಸ್ತಾನೆ. ಇವಳು ಅವಮಾನ ಮಾಡಿ ಮಾಡಿ ಕಳಿಸ್ತಾಳೆ ಕಣ. ಓಹೋ, ಅವತ್ತೇ ಹೇಳಿದ್ಯಲ್ಲ, ಹುಡುಗನ ಕೈಲಿ ಮನೆ ಕೆಲಸ ಮಾಡಿಸ್ಕೊಂಡು ತನ್ನ ಸೇವೆ ಮಾಡಿಸ್ಕೊಂಡು ಅವಮಾನ ಮಾಡಿ ಕಳಿಸಿದ್ಲು ಅಂತ. ಅದನ್ನೇ ರಿಪೀಟ್ ಮಾಡದ್ಲಾ? ರಿಪೀಟ್ ಏನ್ ಮಾಡಿಲ್ಲ ಕಣೋ, ವೆರೈಟಿಯಾಗಿ ಅವಮಾನ ಮಾಡಿ ಕಳ್ಸಿದಾಳೆ. ಅಂದ್ರೆ ಒಬ್ಬ ಸಾಫ್ಟ್ವೇರ್ ಇಂಜಿನಿಯರ್ ಬಂದಿದ್ನಂತೆ ಕಣೋ. ತಾಯಿ ಮಗ ಇಬ್ರೇ ಇರೋದು. ಅವರು ಪ್ರತಿಯೊಂದು ವಿಷಯಕ್ಕೂ ಅಮ್ಮನ್ನ ಒಂದ್ ಮಾತು ಕೇಳ್ತೀನಿ, ಅಮ್ಮನ ಒಂದ್ ಮಾತು ಕೇಳ್ತೀನಿ ಅಂತ ಹೇಳ್ತಿದ್ನಂತೆ. ಅದಕ್ಕೆ ಇವಳು ಯಾವಾಗ್ಲೂ ನೀನು ಅಮ್ಮನ್ ಸೆರೆ ಹಿಡ್ಕೊಂಡೇ ಓಡಾಡ್ತಿರ್ತೀಯಲ್ಲ, ಅಲ್ಲ ನನ್ನ ಆಸೆ ಆಕಾಂಕ್ಷೆಗಳನ್ನ ಈಡೇರ್ಸೋಕೂನು ನೀಗೆ ಅಮ್ಮನ ಅಪ್ಪಣೆನೇ ಬೇಕಾ ಅಂತ ಕೇಳಿದ್ನಂತೆ. ಯಾವಾಗ್ಲೂ ಅಮ್ಮ ಅಮ್ಮ ಅಂತ ಅಮ್ಮನ್ ಸೆರೆ ಹಿಡ್ಕೊಂಡೇ ಓಡಾಡ್ತಿರ್ತೀಯಲ್ಲ, ಹಾಗೆ ಹೀಗೆ ಅಂತೆಲ್ಲ ಏನೇನೋ ಬೈದು ಅವಮಾನ ಮಾಡಿ ಕಳ್ಸಿದಾಳೆ. ಆಮೇಲೆ ಅಷ್ಟೇ ಅಲ್ಲ, ಇನ್ನೊಬ್ಬ ಮಿಮಿಕ್ರಿ ಆರ್ಟಿಸ್ಟ್ ಬೇರೆ ಬಂದಿದ್ನಂತೆ. ಅಯ್ಯೋ, ಇವಳು ಅವನಿಂದ ಏನೇನೋ ಎಂಟರ್ಟೈನ್ಮೆಂಟ್ ಗಳನ್ನೆಲ್ಲ ತಗೊಂಡು ಆಮೇಲೆ ಹಾಗೆ ಹೀಗೆ ಅಂತ ಹೇಳಿ ಬೈದ್ ಕಳ್ಸ್ಬಿಟ್ಲಂತೆ. ಅಯ್ಯೋ, ನನಗಂತೂ ಅವಳ ಬುದ್ಧಿನೇ ಅರ್ಥನೇ ಆಗ್ತಿಲ್ಲ ಕಣೋ ಮಹೇಶ. ಅವಳು ಮದ್ವೆ ಆಗೋ ಗಂಡು ಫಿಲ್ಮ್ ಸ್ಟಾರ್ ಸ್ಟಾಲಿನ್ ತರ ಇರ್ಬೇಕಂತೆ. ಅಹಂಕಾರ ಕಣೆ ಅವಳಿಗೆ. ತಾನು ಅನ್ನೋ ಹುಳ ಅವಳ ತಲೆಗೆ ಹೋಗ್ಬಿಟ್ಟಿದೆ. ಅದಕ್ಕೆ ಎಲ್ಲಾ ಗಂಡಸರನ್ನ ಅವಳ ದೃಷ್ಟಿಲಿ ಕೀಳ ಕಾಣೋದು. ಪಾಪ ಅಮಾಯಕರು ಅವಳು ಅಂದಿದ್ದನ್ನೆಲ್ಲ ಅನ್ಸ್ಕೊಂಡು ತೆಪ್ಪು ಹೋಗಿದ್ದಾರೆ. ನನ್ನ ಕೈಲಿ ಸಿಕ್ಕಾಕೊಳ್ಬೇಕು. ಸರಿಯಾಗಿ ಬುದ್ಧಿ ಕಲಿಸ್ತೀನಿ. ಅವಳು ತುಂಬಾ ಒಳ್ಳೆಯವಳು ಕಣೋ. ಆದ್ರೆ ಯಾಕೆ ಹಾಗಾಡ್ತಾಳೋ ನನ್ಗೆ ಅರ್ಥನೇ ಆಗ್ತಿಲ್ಲಪ್ಪ. ನೋಡ, ನಿನ್ನ ಕೈಲಿ ಏನಾದ್ರು ಸಾಧ್ಯ ಆಗೋದಾದ್ರೆ ಅವಳು ಚೆನ್ನಾಗಿ ಬುದ್ಧಿ ಕಲಿಸು. ಕಲಿಸ್ತೀನಿ ಕಣೆ, ಕಲಿಸ್ತೀನಿ. ನೋಡು, ಅವಳಿಗೆ ಸರಿಯಾಗಿ ಬುದ್ಧಿ ಕಲಿಸ್ತೀನಿ. ಸ್ವಾಮಿ, ಏನೋ ಮಾತಾಡ್ಬೇಕು ಅಂದ್ರಲ್ಲ ಮಾತಾಡಿ. ನಿಮ್ ಮನಸ್ಸಲ್ಲಿ ಏನು ಮುಚ್ಚಿಟ್ಕೋಬೇಡಿ, ಎಲ್ಲ ಬಿಚ್ಚಿ ಮಾತಾಡಿಪ್ಪ. ನೋಡಿ, ನಾನು ಮುನ್ಸ್ವಾಮಿನು ನಿಮ್ ಮಗನ ಜಾತಕ, ನನ್ನ ಮಗಳ ಜಾತಕ ತಗೊಂಡ್ ಹೋಗಿ ಪುರೋಹಿತರಿಗೆ ತೋರಿಸಿದ್ವಿ. ಎಲ್ಲ ಚೆನ್ನಾಗಿದೆ ಅಂತ ಹೇಳಿದ್ರಲ್ಲ ಮುನ್ಸ್ವಾಮಿ ಅವರು. ಆಗ್ಲೇ ಹೇಳ್ಬಿಟ್ನಾ? ಒಟ್ನಲ್ಲಿ ನನ್ನ ಮಗಳನ್ನ ನಿಮ್ ಮಗನಿಗೆ ಕೊಡಬೇಕು ಅಂತ ನನ್ನ ಅಭಿಲಾಷೆ. ಆದ್ರೆ ಒಂದು ಸಮಸ್ಯೆ. ಏನು ಅಂತ ತಲೆ ಹೋಗುವಂತ ಸಮಸ್ಯೆ ಅಲ್ಲ. ಸದ್ಯ ನನ್ನ ಮಗಳನ್ನ ತುಂಬಾ ಮುತ್ತಿನಿಂದ ಸಾಕ್ಬಿಟ್ಟಿದೀನಿ. ಕೊನೆ ಮಗಳು ನೋಡಿ, ಅದಕ್ಕೆ ಪ್ರೀತಿನೆಲ್ಲ ಅವಳ ಮೇಲೆ ಹರಿಸ್ಬಿಟ್ಟಿದೀನಿ. ನನ್ನ ಮಗಳನ್ನ ಮದುವೆ ಆಗ್ಬೇಕು ಅಂತ ಗಂಡುಗಳ ಮೇಲೆ ಗಂಡು, ಗಂಡುಗಳ ಮೇಲೆ ಗಂಡು ಬಂದ್ವು. ನೋಡಿ ಸ್ವಾಮಿ, ನೀವು ನಿಜ ಹೇಳಿದ್ರು ಕೇಳ್ತೀರಾ, ಸುಳ್ಳು ಹೇಳಿದ್ರು ಕೇಳ್ತೀರಾ? ನಾನು ತಿರುಗದೇ ಇರೋ ಊರಿಲ್ಲ, ನೋಡಿದ್ರೆ ಕೇರಿನೇ ಇಲ್ಲ. ಸ್ವಾಮಿ, ಮುಂದುವರೆಸ್ಕೊಳ್ಳಿ. ಆಮೇಲೆ ಒಂದ ಗಂಡುಗಳೆಲ್ಲ ಮಂಗ ಮಾಯ. ಮಂಗಮಾಯನೆ ಏನಮ್ಮ? ಹೌದು ಅಂಕಲ್, ಈ ಅಂಕಲ್ ಹೇಳ್ತಿರೋದೆಲ್ಲ ಸರಿಯಾಗೇ ಇದೆ. ಅರೆ ರೇಷ್ಮಾ, ಏನಮ್ಮ ನೀನಿಲ್ಲಿ? ಇವಳು ನನ್ನ ಮಗಳು ಸ್ನೇಹಿತೆ. ಇವಳು ಏನಮ್ಮ ನೀನಿಲ್ಲಿ? ಅವಳು ಯಾರು ಗೊತ್ತೇ? ಯಾರು? ನನ್ನ ಸ್ವಂತ ಭಾಮ ಇದೆ ನಮ್ಮ ಮಗಳು. ಅಂಕಲ್, ಆಂಟಿ, ನಿಖಿತನ ಮನಸ್ಸು ಬಂಗಾರ ಅಂಕಲ್. ಅವಳು ಬಣ್ಣ ಬಣ್ಣದ ಕನಸು ಕಾಣ್ತಾಳೆ.
ಅವಳು ನೋಡೋರ್ ಕಣ್ಣಿಗೆ ಒಂಥರ ಅಹಂಕಾರಿಯಾಗಿ ಕಾಣಿಸ್ತಾಳಷ್ಟೇ. ನೀವ್ ಏನೇ ಹೇಳಿ ಅಂಕಲ್, ನಮ್ ಮಹೇಶಿಗೆ ಹೇಳ್ ಮಾಡ್ಸಿ ಜೋಡಿ. ನೀನ್ ಹೇಳೋದೇನು ಸರಿ ಕಣೆ, ಆದ್ರೆ ಜಯ ದಯವಿಟ್ಟು ನೀವು ಮುಂದುವರಿಸಿ ಸ್ವಾಮಿ. ಏನ್ ಮುಂದುವರ್ಸ ಸ್ವಾಮಿ, ಏನ್ ಮಾಡ್ತಿರೋ ಬಿಡ್ತಿರೋ ನನಗ್ ಗೊತ್ತಿಲ್ಲ. ಒಟ್ನಲ್ಲಿ ನನ್ನ ಮಗಳ ತಪ್ಪು ಅವಳಿಗೇ ಗೊತ್ತಾಗ್ಬೇಕು. ಮಹೇಶ, ಇದು ನಿನ್ನಿಂದಲೇ ಸಾಧ್ಯ ಕಣಯ್ಯ. ಹೌದು ಕಣಯ್ಯ. ಏನು ನಾನಾ? ನೀನೇ. ಎಲ್ಲಿ ತೋರ್ಸು. ಅವತ್ ಹೇಳ್ದೆ ಇಂಥ ದುರಹಂಕಾರಿ ಸಿಕ್ಕಿದ್ರೆ ಸರಿಯಾಗಿ ಪಾಠ ಕಲಿಸ್ತೀನಿ ಅಂತ, ಸಿಕ್ಕಿದಾಳಲ್ಲ. ತೋರ್ಸು ನಿನ್ ಬುದ್ಧಿವಂತಿಕೆನ. ಈಗ ತೋರ್ಸು ನಿನ್ ಜಾಣ್ತನನ. ಅಪ್ಪ ಮಹೇಶ, ಹೆದರ್ಕೋಬೇಡ ಕಣಯ್ಯ, ನಿನ್ಗೇನ್ ಸಪೋರ್ಟ್ ಬೇಕೋ ನಾವೆಲ್ಲ ಕೊಡ್ತೀವಿ. ಹಾ ಸರಿ, ನೀವೆಲ್ಲ ಇಷ್ಟ ಹೇಳಿದ್ಮೇಲೆ ನಾ ಚಾಲೆಂಜ್ ಆಗಿ ತಗೊಂಡು ಪ್ರೂವ್ ಮಾಡಿ ತೋರಿಸ್ತೀನಿ. That's good. ಆದ್ರೆ ನಾವು ನಾಟಕ ಆಡ್ತಿದೀವಿ ಅಂತ ನನ್ನ ಮಗಳಿಗೆ ಆಗ್ಲಿ ಅಥವಾ ನಮ್ಮ ಮನೆಯವರಿಗೆ ಆಗ್ಲಿ ಯಾವ ರೀತಿಯಿಂದಲೂ ಗೊತ್ತಾಗ್ಬಾರ್ದು. ಆಯ್ತು ಅಂಕಲ್. ವೆರಿ ಗುಡ್ ವೆರಿ ಗುಡ್. ಸ್ವಾಮಿ, ಊಟಕ್ಕೆ ಏನಾದ್ರು ಏರ್ಪಾಡು ಮಾಡಿದ್ದೀರಾ? ನಿಮ್ಮನೇಲಿ ಮಾಡಿಲ್ವೇ? ಅದಲ್ಲ. ಏನ್ ಹೆದರ್ಕೋಬೇಡಿ, ನೀವು ಬರ್ತೀರಿ ಅಂತ ನಾವ್ ಎಲ್ರು ಎಲ್ಲ ರೆಡಿ ಮಾಡಿದೀವಿ. ನೋಡಮ್ಮ, ನನಗೆ ಆ ಗಂಡು ಮಕ್ಕಳ ಬಗ್ಗೆ ಕೊಂಚನೂ ಚಿಂತೆನೇ ಇಲ್ಲ. ನನ್ನ ಚಿಂತೆ ಎಲ್ಲ ನಿನ್ನ ಬಗ್ಗೆನೆ. ಕೂತ್ರು ಚಿಂತೆ, ನಿಂತ್ರು ಚಿಂತೆ, ಊಟ ಮಾಡುವಾಗ್ಲೂ ಚಿಂತೆ. ನಾನ್ ನಿನ್ ಒಳ್ಳೇದಕ್ಕೋಸ್ಕರ ಹೇಳ್ತಾ ಇರೋದು. ದೊಡ್ಡವ್ರು ಹೇಳಿದ್ ಮಾತ್ರ ಕೇಳ್ಬೇಕು. ಆಗಲ್ಲ ಆಗಲ್ಲ ಮದ್ವೆ ಅಂತಂದ್ರೆ ಏನ್ ಮಾಡೋದು? ಓ, ಸ್ವಲ್ಪ ಸುಮ್ಮನೆ ಇರ್ತೀಯಪ್ಪ. ಸುಮ್ನೆ ಅಂದ್ರೆ ಅದು ಹೇಗಮ್ಮ? ನಾನು ನಿನಗೆ ಜನ್ಮ ಕೊಟ್ಟಿದ್ದೀನಿ, ಹಗಲು ರಾತ್ರಿ ನಿಂದೆ ಚಿಂತೆ. ನಿನ್ ಮದ್ವೆ ವಯಸ್ಸಾಗ್ತಾ ಬರ್ತೀನಿ ನಿನ್ಗೆ. ಇನ್ ಯಾರು ಮದ್ವೆ ಮಾಡ್ಕೊತಾರ ನಿನ್ನ? ನೀನ್ ಯಾವಾಗ್ಲೂ ಈಗ ತರ ಹಠ ಮಾಡಿದ್ರೆ ಚೆನ್ನಾಗಿರಲ್ಲ. ಒಟ್ನಲ್ಲಿ ನಿನ್ ಬುದ್ಧಿ ಇಲ್ಲ ಕಣಮ್ಮ, ಬುದ್ಧಿ ಇಲ್ಲ. ನಿನಗ್ ಬುದ್ಧಿ ಹೇಳಕ್ ಬಂದಲ್ಲ, ನಾನು ಯಾತ್ರಲ್ಲಿ ರಪ ಅಂತ ಹೊಡ್ಕೋಬೇಕು ಗೊತ್ತಿಲ್ಲ. ನಾನಂತೂ ಯಾವ್ದಾದ್ರು ನೀರಿಲ್ದಿರೋ ಬಾವಿ. ಅಯ್ಯೋ ಅಪ್ಪ, ನಿನಗೆ ಕೈ ಮುಗಿತೀನಿ, ಸ್ವಲ್ಪ ಸುಮ್ಮನೆ ಇರ್ತೀಯಾ? ಜನ ಕೇಳಿಸ್ಕೊಂಡ್ರೆ ಏನ್ ಅನ್ಕೊಳಲ್ಲ. ಕೇಳಿ ಬಿಡಮ್ಮ, ಜನಗಳೆಲ್ಲ ಕೇಳಿ. ನನ್ನ ಯೋಗ್ಯತೆ, ನಿನ್ ಜನ್ಮ ಕೊಟ್ಟಲ್ಲ, ನನ್ನ ಯೋಗ್ಯತೆ ಎಲ್ರಿಗೂ ಗೊತ್ತಾಗ್ಲಿ. ಓಹೋ, ನನಗಂತೂ ಸಾಕಾಗೋಗ್ಬಿಟ್ಟಿದ್ಯಮ್ಮ. ನನ್ಗೆ ಈ ಊರೇ ಬಿಟ್ಬಿಟ್ಟು ಎಲ್ಲ ಕಾಡ್ಗೆ ಹೋಗೋಣ ಅನ್ಸಿದೆ. ಅಪ್ಪ, ಮೊದ್ಲ ಕೆಲ್ಸ ಮಾಡಿ. ಹೋಗ್ತೀನಿ ತಡಿ. ನಾನು ಹೋದ್ಮೇಲೆ ನೀವೆಲ್ಲ ನೆಮ್ಮದಿ ಆಗಿರಿ, ನೀವೆಲ್ಲ ಚೆನ್ನಾಗಿರಿ. ಓ ರಾಮ, ನನ್ನ ಸ್ವಲ್ಪ ಅರ್ಥ ಮಾಡ್ಕೊಳ್ತಾ ಇಲ್ಲ. ಸಾಕಪ್ಪ, ಸಾಕು. ಅಪ್ಪ ಸ್ವಲ್ಪ ಮಾತ್ ನಿಲ್ಲಿಸ್ತೀಯ? ನನಗೂ ಕೇಳಿ ಕೇಳಿ ಸಾಕಾಗೋಯ್ತು. ಆಯ್ತು, ನಾನ್ ಮಾತಾಡಲ್ಲ. ಒಂದೇ ಸತಿ ನನ್ನ ಊಸಲ್ ಅಪ್ಪ, ನಿನಗ್ ಕೈ ಮುಗಿತೀನಿ, ಅವಾಗ ನೀವೆಲ್ಲ ಚೆನ್ನಾಗಿರಿ. ಸುಮ್ನೆ ಇರು, ಈಗ ಸಾಕು. ಗೊತ್ತಾಗಲ್ಲಮ್ಮ. ಆಮೇಲೆ ಏನ್ ಮುಂದೆ ಅನ್ಕೊಳಲ್ಲ. ವಯಸ್ಸಾದ ಮುಚ್ಚಿಬಿಡು ಹೇಳ್ತೀನಿ. ಬಿಡ್ಬೇಡ ಇವನು ಬಂದ ನೋಡು, ಬಿಡ್ಬೇಡ. ತುರ್ಪ ಹಾಕ್ಬಿಟ್ಟು ಹೇಳ್ತೀನಿ. ತುರ್ಪ ಅಯ್ಯ, ನಿನ್ನಿಂದ ತುಂಬಾ ಉಪಕಾರ ಆಯ್ತು. ತುಂಬಾ ಥ್ಯಾಂಕ್ಸ್ ಕಣಯ್ಯ, ತುಂಬಾ ಥ್ಯಾಂಕ್ಸ್ ಕಣಯ್ಯ. ಇದರಲ್ಲಿ ಥ್ಯಾಂಕ್ಸ್ ಏನ್ ಬಂತ ಸರ್? ಕಷ್ಟದಲ್ಲಿ ಇವ್ರಿಗೆ ಸಹಾಯ ಮಾಡೋದು ನಮ್ ಧರ್ಮ ಸರ್. ಇದು ಕಷ್ಟಪಟ್ಟು ಬೆಳೆಸಿರೋ ಬಾಡಿ ಸರ್. ನೋಡಿ, ಈ ತರ ಸಮಯದಲ್ಲಿ ಹೇಗೆ ಉಪಯೋಗ ಬಂತು ಅಂತ. ದೇವ್ರು ನಿನ್ನ ಚೆನ್ನಾಗಿ ತಿನ್ಲಿಕ್ಕಂದ. ಇಟ್ಸ್ ಓಕೆ ಸರ್, ನಾ ಬರ್ತೀನಿ. ಆಯ್ತು Thank you very much. ಎತ್ತೋ ಕಾಸೆತ್ತೋ. ತಗೋಪ್ಪ. ನೀವು ಮಾತಾಡಿದ ಪ್ರಕಾರ ಅಮೌಂಟ್ ಕೊಟ್ಟಿದ್ದೀರಿ, ಓಕೆ ತಾನೆ? ಏನ್ ಓಕೆ? ನೀವ್ ಹೇಳಿದ್ಕಿಂತ ಹೆಚ್ಚಾಗಿ ನಿಮ್ ಕಡೆಯವರು ನಮ್ಗೆಲ್ಲ ಸಕ್ಕತ್ತಾಗೆ ಒದೆ ಕೊಟ್ಟವ್ರೆ. ಇನ್ನೊಂದ್ ಸ್ವಲ್ಪ ಸೇರ್ಸ್ಕೊಡಿ, ಬೇಗ ಬೇಗ ಓದ್ತಾ ಇದ್ದು ಕೊಡೋಣ ಬೇಗ. ಇನ್ನೂ ಎಕ್ಸ್ಟ್ರಾ ಕೊಡ್ಬೇಕಾ?
ನಾವ್ ಕೇಳಿದಷ್ಟು ಕೊಟ್ಟಿಲ್ಲ ಅಂದ್ರೆ ಏನ್ ಮಾಡ್ಬೇಕಂತ ಗೊತ್ತು. ಹೇಗೆ ಏನ್ರಿ ಮಾಡ್ತೀರಾ? ಅದ್ ಹೆಂಗೆ ಅಂದ್ರೆ ಈಗ ನಡೆದಿರೋ ವಿಷಯನೆಲ್ಲ ಆ ತಾತಿಂಗೆ ಆ ಹುಡುಗಿಗೆ ಹೇಳ್ಬಿಟ್ರೆ ಬ್ಯಾಲೆನ್ಸ್ ಅಮೌಂಟ್ ಎಲ್ಲ ಅವರೇ ಕೊಡ್ತಾರೆ. ಏನ್ ಮಗ? ಅಯ್ಯೋ ದಯವಿಟ್ಟು ಹಾಗೆಲ್ಲ ಮಾಡ್ಬೇಡಿಪ್ಪ. ಮತ್ ಕೊಡಿ ಆಮೇಲೆ. ತೆಗೆ ಕೊಡ್ಲಿಲ್ಲ ಅಂದ್ರೆ ಬಿಡೋರು ಯಾರು? ಮಾತಾಡಿದ್ದೆ ಒಂದು ತಗೊಳ್ತಿರೋದು. ನೋಡಿ ಮೇಡಮ್, ಇದೇ ತರ ಕೆಲಸ ಯಾವ್ದೇ ಇದ್ರು ಹೆಂಗೆ ಜ್ಞಾಪಕ ಇರ್ಲಿ ನಮ್ದು. ಸರಿ ಬರ್ಲಾ? ವಾವ್, ಡಿಶುಮ್ 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 ಅಂತ ಒಬ್ಬೊಬ್ಬನೇ ಹೇಗ್ ಹೊಡ್ದ ಗೊತ್ತೇನೆ. ಒಳ್ಳೆ ಸೂಪರ್ ಮ್ಯಾನ್ ಕಣೆ. ನಂದೇನ್ ಇಮ್ಯಾಜಿನೇಷನ್ ಇತ್ತು. ಅಯ್ಯೋ ದೇವ, ಹಾಗೆ ಇದಾರೆ ಕಣೆ. ನನ್ಗಂತ ಅವನ್ ಜೊತೆ ಮಾತಾಡ್ಬೇಕು ಅಂತ ಎಷ್ಟು ಆಸೆ ಆಯ್ತು ಗೊತ್ತಾ. ಏಯ್ ಏ ರೇಷ್ಮಾ, ಯಾಕೆ ಹಾಗೆ ಸೀರಿಯಸ್ ಆಗಿದ್ಯಾ? ಏನಾಯ್ತೆ? ನೀನ್ ಮಾತಾಡೋದು ಸರಿ ಇಲ್ಲ ನಿಖಿತಾ. ನೀನ್ ಏನೇ ಹೇಳು, ನಿನಗೆ ಇಷ್ಟೊಂದು ದುರಹಂಕಾರ ಇರ್ಬಾರ್ದು. ನಿನಗೆ ನಿನ್ ಬದುಕೆ ಒಂದಿನ ಪಾಠ ಕಲ್ಸುತ್ತೆ. ಅಯ್ಯೋ ಏ ಏ ರೇಷ್ಮಾ, 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 ರೇಷ್ಮಾ. ಓ ಬಾಮ್ಮ. ರೇಷ್ಮಾ ಇದ್ದಾಳ ಆಂಟಿ? ಇದ್ದಾಳೆ, ಮೇಲಿದ್ದಾಳೆ. ಓಹ್ ಮೇಲಿದ್ದಾಳ, ಹೋಗ್ತಾ ಇದ್ದೀನಿ. ಹಾಯ್ ರೇಷ್ಮಾ. ಏನೇ ಮನೆಗ್ ಫೋನ್ ಮಾಡಿದ್ಯಂತೆ ಅಪ್ಪ ಹೇಳಿದ್ರು. ನಿನ್ನ ಹತ್ರ ಮಾತಾಡ್ಬೇಕು ಅನ್ನಿಸ್ತು ಕಣೆ, ಅದಕ್ಕೆ ಫೋನ್ ಮಾಡಿದ್ದೆ. ಅಯ್ಯೋ ನಿನ್ನ ಅಂದ್ರೆ ನಿನ್ ಸೆಲ್ಗೆ ಫೋನ್ ಮಾಡೋದ್ ಬಿಟ್ಟು ಲ್ಯಾಂಡ್ ಲೈನ್ ಯಾಕೆ ಮಾಡ್ದೆ? ಅಯ್ಯೋ ಟ್ರೈ ಮಾಡ್ದೆ ಕಣೆ, ಎಂಗೇಜ್ ಬರ್ತಿತ್ತಲ್ಲ ಅದಕ್ಕೆ ಲ್ಯಾಂಡ್ ಲೈನ್ ಮಾಡ್ದೆ. ಹೌದು, ಹುಷಾರಿಲ್ಲ ಅಂತ ಏನೋ ಹೇಳಿದ್ಯಂತೆ. ಅಪ್ಪ ಗಾಬರಿಯಾಗಿ ನೀನ್ ನೋಡ್ಕೊಂಡ್ ಬಾ ಅಂತ ನನ್ ಕಳ್ಸಿದ್ರು. ಅಪ್ಪ ನಿಮ್ಮ ಅಪ್ಪನ ಒಪ್ಸೋಷ್ಟೊತ್ತಿಗೆ ನನ್ಗೆ ಸಾಕಾಗೋಯ್ತು. ನಾನು ಎಷ್ಟು ಸುಳ್ಳು ಹೇಳ್ದೆ ಗೊತ್ತಾ? ಹಾಗ ನಾನ್ ಸುಳ್ಳು ಹೇಳಿಲ್ಲ ಅಂದ್ರೆ ನೀನ್ ಎಲ್ಲ ನಮ್ಮನೆಗ್ ಬರ್ತಾ ಇದೆ ಮಾರೈತಿ. ಪಾಪ ಶುರು ಮಾಡ್ಬಿಟ್ಯಾ ನಿನ್ ಹರಿಕತೆನಾ? ಹಾಗಾದ್ರೆ ನೀನೇ ನಮ್ಮನೆಗ್ ಬರಬಹುದಿತ್ತಲ್ವಾ? ನಾನ್ ಬರೋದ್ ಮಾಮೂಲ್ ತಾನೆ. ಮಾಮೂಲೆ ಮಾಮೂಲೆ ಏನ್ ಬಂದೆ, ನೀನ್ ನಮ್ಮನೆಗ್ ಬರ್ಲಿ ಅಂತಾನೆ ಹಾಗ್ ಮಾಡ್ದೆ. ಈ ಮೇಡಮ್ ನಿಮ್ಮನೆಗ್ ಬರ್ಬೇಕಿತ್ತು ಅಷ್ಟೇ ತಾನೇ? ಹೇಳು, ಏನ್ ಸಮಾಚಾರ? ಇತ್ತೀಚೆಗೆ ಯಾವ ಗಣ್ಣು ಗೋಳು ಹಿಡ್ಕೊಂಡಿಲ್ವೇನೆ? ಯಾವ ವರ ಪರೀಕ್ಷೆನೂ ನಡೀಲಿಲ್ಲಮ್ಮ. ಯಾವನಾದ್ರೂ ಬಕ್ರ ಸಿಗ್ತಾನ ಅಂತ ಕಾಯ್ತಾ ಇದ್ದೀನಿ. ಹಾಯ್ ರೇಷ್ಮಾ. ಹಾಯ್ ಮಹೇಶ್. ಏನೋ ಡೀಪ್ ಆಗಿ ಡಿಸ್ಕಸ್ ಮಾಡ್ತಿರೋ ಹಾಗಿದೆ. ಸಾರಿ ಫಾರ್ ಡಿಸ್ಟರ್ಬಿಂಗ್ ಯು. ಆಮೇಲೆ ಮೀಟ್ ಮಾಡ್ತೀನಿ. ಏ ಮಹೇಶ್ ನಿಂತ್ಕೊಳ್ಳೋ. ಇಟ್ಸ್ ಓಕೆ, ಆಫೀಸಿಗೆ ಲೇಟ್ ಆಯ್ತು. ಸಂಜೆ ಮೀಟ್ ಮಾಡ್ತೀನಿ. ಬಾಯ್ ಬಾಯ್. ನಿಖಿತಾ, ಏ ನಿಖಿತಾ, ನಿಖಿತಾ ಯಾವ ಹೋಗ್ತಲಿದ್ಯೆ? ಅಂದ್ರೆ ಈಗ ಬಂದ್ ಹೋದ್ರಲ್ಲ ಅವರು ನಿನ್ಗೆ ನನ್ ಕಸಿನ್ ಕಣೆ, ಮಹೇಶ್ ಅಂತ. ಏನು ನಿನ್ ಕಸಿನಾ? ವಾವ್, ಹ್ಯಾಂಡ್ಸಮ್ ಗೈ ಕಣೆ. ಏನ್ ಚೆನ್ನಾಗಿದ್ದಾನೆ. ಏನಂದೆ? ಏನಿಲ್ಲಪ್ಪ. ಏಯ್ ನನ್ನ ಹತ್ರನೇ ಸುಳ್ಳು ಹೇಳ್ಬೇಡ. ಮಹೇಶ್ ನಿನಗ್ ಗೊತ್ತಾ? ಗೊತ್ತು. ಹ್ಯಾಗ್ ಗೊತ್ತು? ಅವತ್ತು ನಾನು ನಮ್ ತಂದೆ ಇಬ್ರು ರಸ್ತೆ ನಡ್ಕೊಂಡು ಹೋಗ್ತಿದ್ದಾಗ 3 ಜನ ಅಟ್ಯಾಕ್ ಮಾಡಿದ್ರು ಕಣೆ. ಆ ಒಳ್ಳೆ ಸೂಪರ್ ಮ್ಯಾನ್ ತರ ಬಂದು ಡಿಶಮ್ ಡಿಶಮ್ ಮಾಡಿ ನಮ್ಮನ್ನ ಪಾರ್ ಮಾಡಿದ್ರು. ಅವತ್ತೇ ನನ್ನ ಹೃದಯ ಮಿಸ್ ಆಗಿದ್ದು ಕಣೆ. ಹೌದಾ? ಏ ನಾನೇನಾದ್ರೂ ಮದ್ವೆ ಆದ್ರೆ ಅವರೇನೆ ಕಣೆ. ಏ ರೇಷ್ಮಾ, ನೀನ್ ನಮ್ಮಿಬ್ರಿಂದ ಅವ್ರಿಗೆ ಕಬೂತರಾಗೆ ನಮ್ ಪ್ರೇಮ ಸಂದೇಶನ ಅವ್ರಿಗೆ ರವಾನ್ಸೆ. ಅಯ್ಯೋ ಬೇಡಮ್ಮ, ಅವನು ಒಂಥರಾ ಮನುಷ್ಯ. ನೀನ್ ಅವನನ್ನ ಅಗ್ನಿ ಪರೀಕ್ಷೆ ಮಾಡಕ್ ಹೋಗೋದು, ಅವನ್ ರಾಂಗ್ ಆಗೋದು. ನೋ, ಈ ತಂಟೆನೆ ಬೇಡಪ್ಪ ನನ್ಗೆ. ಅಯ್ಯೋ ನಾನೇ ಮಾಡ್ಕೋತೀನಿ. ನೀನ್ ನೋಡ್ತಾ ಇರು ನಾನ್ ಯಾವ ತರ ಸಕ್ಸಸ್ ಮಾಡ್ತೀನಿ ಅಂತ. ನೋಡ್ತಾ ಇರು. ಏನೇ? ಏನ್ ನಿಖಿತಾ, ಏನು ಯೋಚನೆ ಮಾಡ್ತಿದ್ಯಾ? ಏನೇ, ಯಾವ ಹೋಗ್ತಲ್ಲಿದ್ಯಾ ನೀನು? ಏನಿಲ್ಲ, ನೀನ್ ನೋಡ್ತಾ ಇದ್ರೆ ನೋಡ್ತಾನೇ ಇರ್ಬೇಕು ಅನ್ಸುತ್ತೆ.
ಹೌದಾ? ನಾನು ಅಷ್ಟೊಂದು ಚೆನ್ನಾಗಿದ್ದೀನಾ? ರಿಯಲಿ ಮಹೇಶ್, ನಿಮ್ಮನ್ನ ಫಸ್ಟ್ ಟೈಮ್ ನೋಡ್ದಾಗ್ಲೇನೆ ನನ್ನ ಹಾರ್ಟ್ನ ನಿಮಗೆ ಒಪ್ಪಿಸ್ಬಿಟ್ಟೆ. ಮಹೇಶ್, ನನ್ನ ನೋಡೋಕೆ ಎಷ್ಟು ಜನ ಗಂಡ್ಗಳು ಬಂದ್ರು, ಅವ್ರ ಟ್ಯಾಲೆಂಟ್ಗಳನ್ನೆಲ್ಲ ತೋರಿಸಿದ್ರು. ಅದೇನೋ ಗೊತ್ತಿಲ್ಲ, ನಿನ್ನಲ್ಲಿರೋ ಆಕರ್ಷಣೆ, ನಿನ್ನ ಪರ್ಸನಾಲಿಟಿ, ಇದೆಲ್ಲ ನನ್ನನ್ನ ನಿನ್ನ ಹೃದಯ ಜೊತೆ ಬೇಸಿ ಹಾಗೆ ಮಾಡ್ಬಿಡ್ತು. ನನಗೂ ಅಷ್ಟೇ. ಎಷ್ಟೋ ಜನ ಹುಡುಗಿಯರು ಅಪ್ಲಿಕೇಶನ್ ಹಾಕಿದ್ರು, ಎಲ್ಲ ರಿಜೆಕ್ಟ್ ಮಾಡಿದೆ. ಅದೇನೋ ಗೊತ್ತಿಲ್ಲ, ನಿನ್ನ ಅಪ್ಲಿಕೇಶನ್ ಮಾತ್ರ ನಾನು ಅಕ್ಸೆಪ್ಟ್ ಮಾಡಿದೆ. ಯಾಕೆ ಹೇಳು? ನೀನನ್ ಬಿಡದೆ ಕಾಡ್ದಿಯಲ್ಲ, ಆ? ಅದಕ್ಕೋಸ್ಕರ ಅಯ್ಯೋ ಪಾಪ ಅಂತ ಅಕ್ಸೆಪ್ಟ್ ಮಾಡಿದೆ. ಯು ಎಷ್ಟು ಅಹಂಕಾರ ನಿಮ್ಗೆ! ನಾನು ಎಷ್ಟು ಗರ್ವದಲ್ಲಿದ್ದೆ, ನನ್ ಮುಂದೆನೆ ಜೋರಾಗಿ ಮಾತಾಡ್ತೀರಾ? ಮಹೇಶ್, ನಂದು ಪ್ಯೂರ್ ಲವ್. ಯಾವತ್ತು ನನ್ನ ಲವ್ ಶಾಶ್ವತ. ಅದಕ್ಕೆ ಹೇಳ್ತಾ ಇದ್ದೀನಿ, ನನ್ನ ಲವ್ ಮಾಡಿದ್ದೀರಾ? ಬೇರೆ ಹುಡುಗಿ ಕಡೆ ಏನಾದ್ರೂ ಕಣ್ಣೆತ್ ನೋಡಿದ್ರೋ ಏನು ಮಾಡ್ತೀಯಾ? ಈ ಕಣ್ಣು ಕಿತ್ತಾಕ್ಬಿಡ್ತೀನಿ. ಆಮೇಲೆ ಏನ್ ಮಾಡ್ತೀಯಾ? ಹ್ಮ್ ಕಣ್ಣಿಂದ ಕಟ್ಕೊಂಡು ಏನ್ ಮಾಡ್ತೀಯಾ? ಈ ಕುರುಡನ್ನ ನನ್ ಜೊತೆ ಇಟ್ಕೊಂಡು ಪ್ರೀತಿಯಿಂದ ಸಾಕ್ತೀನಿ. ಸರಿ ಸರಿ, ಕಾಫಿ ಯಾರಾಯ್ತು? ಮೊದ್ಲು ಕಾಫಿ ಕುಡಿ, ಆಮೇಲೆ ತಲೆತೀನಿ ಅಂತ. ರಸಿಕತೆನೇ ಇಲ್ಲ ಇವನ್ಗೆ, ನಿರ್ಗಂಧ ಕುಸುಮ. ಏನೇ ಗೊಡುತ್ತಾ ಇದೆಯಾ? ಕಾಫಿ ಚೆನ್ನಾಗಿದೆ, ಆದ್ರೆ ಆರು ಹೋಗಿದೆ ಅಂದೆ. ರೀ ಏನ್ರಿ? ರೀ, ಓ. ನಮ್ಮ ಮಹೇಶ ಇನ್ನು ಬಂದಿಲ್ವಾ? ಬರ್ತಾನೆ ಬಿಡು ಚಿನ್ನ. ದುಡಿಯೋ ಗಂಡ್ಸು ಹೊರಗಡೆ ಎಲ್ಲಿ ಏನೇನ್ ಕೆಲ್ಸಗಳು ಮಾಡ್ತಿರ್ತಾನೋ. ಏನ್ರಿ ನೀವು? ನಾನ್ ಏನು ಹೇಳಕ್ ಹೋದ್ರೆ ನೀವ್ ಏನೇನೋ ಮಾತಾಡ್ತಿದ್ದೀರಲ್ಲ. ಓ ನೋಡೆ, ನೀ ನನ್ನ ಮದುವೆ ಆದಾಗ್ಲಿಂದಾನು ನಾನು ಹೇಳ್ತಾ ಇದ್ದೀನಿ, ರೀ ಬನ್ರಿ ಅನ್ರಿ ಅಂತ ರಾಗ ಎಳಿಬೇಡ. ನೀನ್ ಏನೇ ಮಾತಾಡ್ಬೇಕಾಗಿದ್ರು ವಾಕ್ಯನ ಪೂರ್ತಿ ಮಾಡು, ಇಲ್ಲ ಅಂದ್ರೆ ಅಪಾರ್ಥ ಆಗ್ಬಿಡುತ್ತೆ ಅಂತ ಹೇಳ್ತಿದ್ದೀನಿ. ನೀನ್ ಕೇಳೋದೇ ಇಲ್ಲ ನನ್ನ ಮಾತನ್ನ. ಈಗೇನು ನಾನ್ ಮಾತಾಡೋದು ನೀವ್ ಕೇಳ್ತಿರೋ ಇಲ್ವೋ? ನಿನ್ ಕಟ್ಕೊಂಡಾಗ್ಲಿಂದನು ತಾಳ್ಮೆಯಿಂದ ಕೇಳ್ತಾ ಇದ್ದೀನಲ್ಲೇ. ಏನಂದ್ರೆ? ಏನಿಲ್ವೇ, ಸುಮ್ನೆ ಪ್ರೀತಿಗೆ ಚಿನ್ನ. ಅಲ್ರಿ, ನಮ್ ಮಹೇಶ ಆ ಹುಡುಗಿ ಮನ್ಸ್ ಗೆಲ್ತಾನ? ಇವನು ಸಾಫ್ಟ್ವೇರ್ ಇಂಜಿನಿಯರ್, ಸೀರಿಯಲ್ ಆರ್ಟಿಸ್ಟ್ ಏನಾದ್ರೂ ಆಗಿದ್ರೆ ನಾಟಕ ಮಾಡಿ ಹೇಗಾದ್ರೂ ದಾರಿ ತರ್ತಾ ಇದ್ದ. ಆದ್ರೆ ಜಯ, ಒಂದ್ ಮಾತು ಹೇಳ್ತೀನಿ, ನಿಮ್ ವಂಶ ಕ್ವಶನ್ ಮಾರ್ಕ್ ವಂಶ ಕಣೆ. ಹಾ? ಇನ್ ಮುಂದಾದ್ರೂ ಯಾವಾಗ್ಲೂ ಅಡ್ಡಗೋಡೆ ಮೇಲೆ ದೀಪ ಇಡೋದನ್ನ ಬಿಡೆ. ನೋಡೆ, ನನ್ನ ಮಗ ಅನ್ಕೊಂಡಿದ್ದನ್ನ ಸಾಧಿಸ್ತಾನೆ. ಅವು ನನ್ ಹಾಕಿ ಕೆಲದಂಕ ಮಲ್ಲ. ಯಾವ್ದ್ರಲ್ಲಿ? ನೋಡೆ, ನಾನಿನ್ ಹೋಲ್ಸ್ಕೊಳ್ಳೋದಕ್ಕೆ ಎಷ್ಟೊಂದು ಕಷ್ಟಪಟ್ಟೆ ಚಿನ್ನ. ನಿಮ್ ಮನೆ ಕಾಂಪೌಂಡ್ ಎಲ್ಲ ಆಡ್ತಾ ಇದ್ದೆ, ಆಮೇಲೆ ನಿಮ್ ಮನೆ ಹಿತ್ತಲ್ಲೇ. ಅಯ್ಯೋ, ಸಾಕ್ ಸುಮ್ನಿರಿ. ಅಯ್ಯೋ ಸಾಕ್ ಸುಮ್ನಿರಿ, ಹಳೇದನ್ನೆಲ್ಲ ನೆನೆಸ್ಬೇಡಿ, ನನ್ಗೊಂಥರ ಆಗುತ್ತೆ. ಏನ್ ಒಂಥರ ಅನ್ನಿಸ್ತಾ? ತರ ತರ ಅನ್ನಿಸ್ತಾ? ರೀ, ನೀನ್ ಹಾಗೆ ನುಲಿತಾ ಇದ್ರೆ ಚಿನ್ನ, ನಿನ್ನ ಹೀಗೆ ಹಿಡ್ಕೊಂಡು ಡುಯೆಟ್ ಹಾಡಿ ನಾಚ್ ಬಲಿ ಆಡ್ಬಿಡೋಣ ಅನ್ಸುತ್ತೆ. ನಾಚಿಕೆ ಆಗಲ್ವಾ ನಿಮ್ಗೆ? ಆ? ಮಗನ್ ಬಗ್ಗೆ ಯೋಚನೆ ಮಾಡೋದ್ ಬಿಟ್ಟು ನಾಚ್ ಬನ್ನಿ ಅಂತೆ. ಯಾರಾದ್ರೂ ನಮ್ಮ ಈ ಅವತಾರನ ನೋಡಿದ್ರೆ ಆಡ್ಕೋತಾರೆ ಅಷ್ಟೇ. ಯಾರ್ ಏನೇ ಅನ್ಕೊಳ್ಳಿ, ನಾನೇ ರಾಜ, ನೀನೇ ರಾಣಿ, ನನ್ನ ಮಗನೇ ಯುವ ರಾಜ. ನೋಡ್ತಾ ಇರು, ಅರ್ಜುನ ಸುಭದ್ರನ ಒಲಿಸ್ಕೊಂಡಂಗೆ ಆ ಜಂಬದ ಹುಡುಗಿಗೆ ಬುದ್ಧಿ ಕಲಿಸಿ ಎಳ್ಕೊಂಡ್ ಬಂದೇ ಬರ್ತಾನೆ. ಹೌದಾ? ರೀ, ಮುಚ್ಚು ಬಾಯ್. ಅಕಸ್ಮಾತ್ ಅನ್ನೋ ಪದಕ್ಕೆ ಇಲ್ಲಿ ಜಾಗನೇ ಇಲ್ಲ. ಮಹೇಶ್, ನಿಮ್ಮ ಅಪ್ಪ ಅಮ್ಮನಿಗೆ ಈ ವಿಷಯ ತಿಳಿಸಿದ್ರಾ? ವರ್ಷಾನ್ಗಟ್ಲೆ ನಾವು ಲವ್ ಮಾಡ್ಕೊಂಡು ಪಾರ್ಕು ಸಿನಿಮಾ ಅದು ಇದು ಅಂತ ಅಲ್ಕೊಂಡಿರೋದು ಮತ್ತೆ ಹಳೆ ಫ್ಯಾಷನ್ ಆಗೋಯ್ತಲ್ವಾ, ಅದಕ್ಕೆ. ಅದಕ್ಕೆ ಏನ್ ಮಾಡ್ಬೇಕೀಗ? ನಿಮ್ಮ ಅಪ್ಪ ಅಮ್ಮನಿಗೆ ನಮ್ ಪ್ರೀತಿ ವಿಷಯ ತಿಳಿಸ್ಬಿಟ್ಟು ನಮ್ಮ ಮನೆಗ್ ಕರ್ಕೊಂಡ್ ಬನ್ನಿ. ಯಾಕೆ? ಯಾಕೆ ಅಂದ್ರೆ ಹೆಣ್ಣೋರು ಶಾಸ್ತ್ರನ ಮುಗಿಸೋಕೆ. ಯಾವ ಹೆಣ್ಣು ನೋಡ್ಬೇಕು? ಯಾವ ಹೆಣ್ಣು ಅಂದ್ರೆ ನನ್ನನ್ನೇ. ದಿನ ನೋಡ್ತಾ ಇದ್ದೀನಲ್ಲ. ಮಹೇಶ್,
ತಮಾಷೆ ಮಾಡ್ಬೇಡಿ. ಮತ್ತ್ಯಾಕ್ ನಮ್ಮ ಅಪ್ಪ ಅಮ್ಮ ನಿಮ್ಮನೆಗೆ ಬರ್ಬೇಕು? ನಮ್ ಮದ್ವೆ ವಿಷಯನ ಮಾತಾಡೋದಕ್ಕೆ. ಯಾರ್ದು? ನಮ್ಮಿಬ್ರದು ಮಹೇಶ್. ಏನ್ ಜೋಕ? ನಾನ್ ಜೋಕ್ ಮಾಡ್ತಿಲ್ಲ ಮಹೇಶ್, ನಾನ್ ಸೀರಿಯಸ್ ಆಗಿ ಹೇಳ್ತಾ ಇದ್ದೀನಿ. ಶಮ, ಎಲ್ಲ ಟೈಮಲ್ಲೂ ಹುಡುಗಾಟ ಆಡ್ಬೇಡ. ಏನ್ ಹೇಳ್ತಾ ಇದ್ದೀರಾ ಮಹೇಶ್ ನೀವು? ಏನೋ ಟೈಮ್ ಪಾಸ್ ಮಾಡೋಣ ಅಂದ್ರೆ ಮದ್ವೆಗಿದ್ವಿ ಅಂತ ರಾಗ ಹೇಳ್ತಾ ಇದೀಯಾ? ಏನು ಟೈಮ್ ಪಾಸ? ಹಾಗಾದ್ರೆ ನೀವು ನನ್ನನ್ನು ಪ್ರೀತಿಸ್ತಾ ಇಲ್ವಾ? ನೋ, ನಾನು ಯಾವತ್ತಾದ್ರೂ ಆ ರೀತಿ ನಿನ್ನ ಹತ್ರ ಹೇಳಿದಿನ? ಹಾಗನ್ಬೇಡಿ ಪ್ಲೀಸ್ ಪ್ಲೀಸ್ ಮಹೇಶ್, ನಾನು ನಿಮ್ಮನ್ನ ತುಂಬಾ ಪ್ರೀತಿಸ್ತಾ ಇದ್ದೀನಿ, ನನ್ ಕೈ ಬಿಡ್ಬೇಡಿ ಪ್ಲೀಸ್. ತೆಗಿ ಕೈನ. ಮಹೇಶ್, ಇದೊಳ್ಳೆ ಚೆನ್ನಾಗಿದೆಯಲ್ಲ. ನೀನ್ ನನ್ನನ್ನು ಪ್ರೀತಿಸ್ತಾ ಇದೆಯಾ ಅಂದ್ರೆ ಅದಕ್ಕೆ ನಾನೇನ್ ಮಾಡ್ಲಿ? ನನ್ನ ಹತ್ರ ನಿನ್ ಥರ ಎಷ್ಟೋ ಹುಡುಗಿಯರು ಬಲವಂತ ಮಾಡ್ತಾನೆ ಇರ್ತಾರೆ, ಐ ಲವ್ ಯು ಮಹೇಶ್, ಐ ಲವ್ ಯು ಮಹೇಶ್ ಅಂತ. ಅವ್ರನ್ನೆಲ್ಲ ಲವ್ ಮಾಡಕ್ಕಾಗತ್ತಾ? ಮದ್ವೆ ಆಗಕ್ಕಾಗತ್ತಾ? ನಾನೇನ್ ಕೃಷ್ಣ ಪರಮಾತ್ಮನ? ನಿಜ ಹೇಳ್ಬೇಕು ಅಂದ್ರೆ ನಾನು ಎಲ್ಲರ ಹತ್ರ ಫ್ರೆಂಡ್ಲಿ ಆಗಿ ಮೂವ್ ಮಾಡ್ತೀನಿ, ಜಾಲಿ ಮಾಡ್ತೀನಿ, ಫ್ರೀಕೌಟ್ ಮಾಡ್ತೀನಿ. ಅದನ್ನ ನೀವು ತಪ್ಪು ತಿಳ್ಕೊಂಡ್ರೆ ನಾನೇನು ಮಾಡಕ್ಕಾಗಲ್ಲ. ಜೊತೆಯಾಗಿ ಓಡಾಡ್ಬೇಕಾದ್ರೆ ಎಲ್ಲ ಖುಷಿಯಾಗಿರ್ಬೇಕಷ್ಟೇ. ಅದನ್ ಬಿಟ್ಟು ಮದ್ವೆ ಗಿದ್ವೆ ಅಂತ ಹೇಳಿ ನನ್ನನ್ನ ಮಿಸ್ಯೂಸ್ ಮಾಡ್ಕೊಳಕ್ ಬಂದ್ರೆ. ಏನ್ ಹೇಳ್ತಾ ಇದ್ದೀರಾ? ಸರಿಯಾಗಿ ಹೇಳ್ತಾ ಇದ್ದೀನಿ. ಮದ್ವೆ ಗಿದ್ವೆ ಅನ್ನೋ ಹುಚ್ಚ ಕಲ್ಪನೆ ಇಟ್ಕೋಬೇಡ. ಅದೆಲ್ಲ ಈ ಮಹೇಶನ್ ಡಿಕ್ಷನರಿಲೇ ಇಲ್ಲ. ಅಯ್ಯೋ, ಮೋಸ ಹೋದೆ, ನಿಮ್ಮನ್ನ ನಂಬಿ ನಾನು ಮೋಸ ಹೋದೆ. ದುರಹಂಕಾರದಿಂದ ಎಷ್ಟೋ ಗಂಡುಗಳಿಗೆ ಅವಮಾನ ಮಾಡಿದೆ. ಆ ನೋವು ಹೇಗಿರುತ್ತೆ ಅಂತ ನಿನಗೆ ಗೊತ್ತಾಗ್ಬೇಕು, ಅದಕ್ಕೆ ಹೇಗ್ ಮಾಡಿದೆ. You cheat. ನಿಂತ್ಕೊಳ್ಳೆ. ಏನೋ ಅವಸರವಾಗಿ ಎಲ್ಲೋ ಹೋಗ್ತಾ ಇದೀಯಾ? ಹಲೋ, ನನ್ಗೆ ಸಾಕಷ್ಟು ಕೆಲಸ ಇದೆ. ನಿಮ್ ಮುಂದೆ ವೇಸ್ಟ್ ಬಾಡಿಯಾಗಿ ನಿಂತ್ಕೊಳಕ್ಕೆ ನನಗಿಷ್ಟ ಇಲ್ಲ. ಕರೆದ ತಕ್ಷಣ ಬಂದು ಮುಂದೆ ನಿಂತ್ಕೋಬೇಕು. ಏನ್ ಜಾಸ್ತಿ ಮಾತಾಡ್ತಾ ಇದೀಯಾ? ಯಾಕ್ರಿ ಮಾತಾಡ್ಬಾರ್ದು? ಭಾರತ ದೇಶದ ಸ್ವತಂತ್ರ ನಾರಿ ನಾನು, ಗೊತ್ತಾ? ಇದ್ಯಾಕೋ ಜಾಸ್ತಿ ಆಯ್ತು. ಯಾಕೆ ಮರ್ತ್ ಬಿಟ್ಟಿಯಾ? 150 ಬ್ಯಾಲೆನ್ಸ್. ಮರ್ಯಾದಕ್ಕೆ ನಾನೇನ್ ಮರಗುಳಿ ಅಲ್ಲ. ಅಮ್ಕಿಸಿ ಸೆ ಕಮ್ ನಹಿ. ಏನೇ ಇದು? ಹಿಂದಿ ಸಿನಿಮಾ ಹೆಸರಲ್ಲ ಹೇಳ್ತಾ ಇದೀಯಾ? ಏನಾಯ್ತು ನಿನ್ಗೆ? ನನ್ಗೇನು ಆಗಿಲ್ಲ, ಬುದ್ಧಿ ಬಂದಿದೆ. ತಗೊಳ್ಳಿ ನಿಮ್ಮ ವರದಕ್ಷಿಣೆ ಬ್ಯಾಲೆನ್ಸ್. 150 150 ರೂಪಾಯಿ ಇದೆ. ಏನೇ ಇದು? ಅದು ಮದುವೆ ಆದಾಗ್ಲಿಂದ ನೀವು ಇದನ್ನ ನೋಡೇ ಇಲ್ವಾ? 150. ಒರಿಜಿನಲ್ ನೋಡ್ಕೊಳ್ಳಿ, ಸರಿಯಾಗಿ ನೋಡ್ಕೊಳ್ಳಿ. ಇದೆಲ್ಲಿಂದ ಬಂತ ನಿನ್ಗೆ? ರಿಸರ್ವ್ ಬ್ಯಾಂಕ್ ಇಂದ ತಂದೆ. ಟೈಮ್ ವೇಸ್ಟ್ ಮಾಡ್ಬೇಡಿ, ಬೇಗ ಹೊರಡಿ. ಎಲ್ಲಿಗೆ? ಇಷ್ಟು ದಿನ 150 ರೂಪಾಯಿ ನೆಪ ಮಾಡ್ಕೊಂಡು ನನ್ ಬಾಯಿ ಮುಚ್ಚಿಸ್ತಾನೇ ಇದ್ರಲ್ಲ, ಇನ್ಮೇಲಾದ್ರೂ ಕೆಲ್ಸಕ್ಕೆ ಹೋಗಿ ಸಂಪಾದನೆ ಮಾಡ್ಕೊಂಡು ಬನ್ನಿ. ಏನಿದೆ ಅನ್ಯಾಯ? ಇಷ್ಟು ದಿನ ನೀವ್ ಹೇಳ್ತಾ ಇದ್ದಿದ್ದು ಅನ್ಯಾಯ, ಈಗ ನಾನ್ ಹೇಳ್ತಿರೋದು ನ್ಯಾಯ. ಹೋಗ್ರಿ ಕೆಲ್ಸಕ್ಕೆ. ಲೇ ಅಪ್ಪು, ಚಿನ್ನ, ನನಗೇನು ಕೆಲಸ ಮಾಡಕ್ ಗೊತ್ತಿಲ್ವೇ? ನನ್ಗೆ ಯಾರೇ ಕೆಲಸ ಕೊಡ್ತಾರೆ? ಯಾಕ್ರಿ ಕೊಡಲ್ಲ? ರೋಡಲ್ಲಿ ಕಸ ಗುಡ್ಸಿ, ಅಂಗಡಿಲಿ ಮೂಟೆ ಹೊರಿ, ಹೋಟ್ಲಲ್ಲಿ ಅಕ್ಕಿ ರುಬ್ಬಿ. ಅಷ್ಟು ಆಗ್ಲಿಲ್ಲ ಅಂದ್ರೆ ಎಂಜಿನ್ ತಟ್ಟೆ ತೊಳೆದು ದುಡ್ಕೊಂಡ್ ಬನ್ನಿ. ನೋಡು, ಬೇಕಾದ್ರೆ ಈ 150 ರೂಪಾಯಿ ನೀನೇ ಇಟ್ಕೋ. ಆದ್ರೆ ನನ್ನ ಕೆಲ್ಸಕ್ಕೆ ಹೋಗು ಅಂತ ಮಾತ್ರ ಹೇಳ್ಬೇಡ್ವೆ. ನೋಡ್ರಿ, ನಾನು ಹೇಳ್ದಂಗ್ ಕೇಳಲಿಲ್ಲ ಅಂದ್ರೆ ನಮ್ಮ ಅಪ್ಪನ ಮನೆಗೆ ಹೋಗ್ತೀನಿ. ನಾನ್ ಹೇಳ್ತಾ ಇದ್ದೀನಿ, ಕೆಲ್ಸಕ್ಕೋಗಿ ಕೆಲ್ಸಕ್ಕೋಗಿ ಕೆಲ್ಸಕ್ಕೋಗಿ. ಹೇಳ ಮೇಲೆ ಏನ್ ಹಾಲಲ್ಲೇ ಹಗಲಿಗನ್ಸ್ ಕಾಣಕ್ ಶುರು ಮಾಡ್ಬಿಟ್ಯಾ? ಏನ್ ಮಹಾರಾಣಿ ತರ ಕೂತ್ಕೊಂಡ್ಬಿಟ್ಟೆ? ನೀನು ಕಾಫಿ ಹೇಳಿ ಎಷ್ಟೊತ್ತಾಯ್ತು? ತಂದ್ಕೊಟ್ಯಾ? ಈಗ ಹೋಗು. ಅದನ್ನೇ ಫ್ರೀ. ಬ್ಯಾಲೆನ್ಸ್ 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 150 only. ನಿಖಿತಾ, ಯಾಕಮ್ಮ ಬಾಗ್ಲ ಹಾಕೊಂಡೆ? ನಿಖಿತಾ, ನಿಖಿತಾ, ಊದಿ ಬಾರೇಲಿ. ಏನ್ರಿ ಅದು? ಯಾಕೋ ನಿಖಿತಾ ಕೋಪ ಮಾಡ್ಕೊಂಡು ಬಾಗ್ಲ ಹಾಕೊಂಡಿದ್ದಾಳೆ, ಏನಾಯ್ತು ಅಂತ ಹೇಳಿ. ನಿಖಿತಾ, ಯಾಕಮ್ಮ ಯಾಕೆ ಬಾಗ್ಲಾಕೊಂಡಿದ್ಯಾ? ನನ್ ತೆಗಿಯಲ್ಲ. ನಾನ್ ಸೂಸೈಡ್ ಮಾಡ್ಕೊತೀನಿ, ನನ್ ತೆಗಿಯಲ್ಲ.
ಯಾಕೆ ಬಿಟ್ರಿ? ನಿನ್ ಹೇಳ್ತೀನಲ್ಲ ನೋಡು. ನಿಖಿತಾ ನಿಖಿತಾ? ಬಾಗಲ್ ತೆಗಿಯಮ್ಮ. ಯಾಕಮ್ಮ? ಯಾರಾದ್ರೂ ಏನಾದ್ರೂ ಅಂದ್ರೇನಮ್ಮ? ಬಾಗಲ್ ತೆಗಿಯಮ್ಮ. ಯಾರು ಡಿಸ್ಟರ್ಬ್ ಮಾಡ್ಬೇಡಿ. ಮಹೇಶ್ ನನಗ್ ಮೋಸ ಮಾಡ್ಬಿಟ್ಟ. ನನಗ್ ಬದುಕೋಕ್ ಇಷ್ಟ ಇಲ್ಲಪ್ಪ. ನಾನ್ ಸೂಸೈಡ್ ಅಯ್ಯೋ ಮಾಡ್ಕೊಂಡು ಹಾಗ್ ಮಾಡ್ಬೇಡಮ್ಮ. ನಿಖಿತಾ, ನೀನಾದ್ರೂ ಸ್ವಲ್ಪ ಹೇಳೆ. ಏನು ಮಾಡ್ಕೋಬೇಡ್ವೆ. ಲೇ, ಸೂರಿ, ನಾವೆಲ್ಲ ಇದೀವಿ. ಬಂದ್ರೆ ಇಲ್ಲಿ, ಬೇಕು ಅಂತ. ಅಪ್ಪ ಏನಾಯ್ತು? ನಿಖಿತಾ ಕೋಪ ಮಾಡ್ಕೊಂಡು ಬಾಗಿಲು ಹಾಕೊಂಡಿದ್ದಾಳೆ. ಸಾಯ್ತೀನಿ ಅಂತ ಹೇಳ್ತಿದ್ದಾಳೆ. ಏನಾಯ್ತು ಅದು? ಸೋದರಿ ಯಾಕಮ್ಮ ಹಿಂಗ್ ಮಾಡ್ದೆ? ನಿಖಿತಾ. ಬಾಗಿಲು ತೆಗಿಯಮ್ಮ. ಬಾಗಿಲು ತೆಗಿಯಮ್ಮ. ಸೋದರಿ ನಿಖಿತಾ ಮಹೇಶ, ನಾನಪ್ಪ ನಿಖಿತಾ ಅವ್ರ ತಂದೆ ಮಾತಾಡ್ತಾ ಇರೋದು. ಹೇಳಿ ಅಂಕಲ್. ಹೌದಾ? ಹೇಳಿ ಅಂಕಲ್, ಏನ್ ವಿಷಯ? ಅಂದ್ರೆ ನೀವು ಹೇಳ್ತಿರೋದು ಅರ್ಥ ಆಗ್ತಿಲ್ಲ ಅಂಕಲ್. ಸ್ವಲ್ಪ ಬಿಡ್ಸಿ ಹೇಳಿ ಅಂಕಲ್, ಅದೇನು ಅಂತ. ಬಿಡಿಸಿ ಹೇಳೋದಕ್ಕೆ ಇದನ್ ಪುರಾಣನ ಹರಕತೆನ? ನೋಡು, ನಿಖಿತಾ ಆತ್ಮಹತ್ಯೆ ಮಾಡ್ಕೋತೀನಿ ಅಂತ ರೂಮ್ಗೆ ಹೋಗಿ ಬಾಗ್ಲು ಹಾಕೊಂಡಿದ್ದಾಳೆ. ಬೇಗ ಬಾ. ಅವಳಿಗೆ ಬೇಕು ಅಂತ ಹಾಗೆ ಮಾಡಿಲ್ಲ ಅಂಕಲ್, ಅವಳಿಗೆ ಬುದ್ಧಿ ಕಲಿಸ್ಬೇಕು ಅಂತ ಹಾಗೆ ಮಾಡಿದೆ. ಆಯ್ತು ಅಂಕಲ್, ನಾನು ಈಗಲೇ ಹೊರಟು ಬಂದೆ. ನಿಖಿತಾ ಬಾಗಿಲು ತೆಗಿಯಮ್ಮ. ಮಾಡ್ಬೇಡಮ್ಮ. ನೀವು ಬಾಗಿಲು ತೆಗಿಲಿಲ್ವಲ್ರು? ಕೇಳ್ರ ಏನು ಅಂತ? ಇಲ್ಲಪ್ಪ ನಿಖಿತಾ, ಹೊರಗ್ ಬಾಮ್ಮ, ನಾನಿದ್ದೀನಮ್ಮ. ಎಲ್ಲ ಕೂತ್ಕೊಂಡು ಆಮೇಲೆ ಡಿಸೈಡ್ ಮಾಡಿ. ಹೌದೌದು. ಅಮ್ಮ, ಹೌದು ನಿಖಿತಾ, ನಿಮ್ಮ ಅಣ್ಣ ಹೇಳ್ತಿರೋ ಸರಿಯಾಗಿ ಇದೆ. ದಯವಿಟ್ಟು ಹೊರಗಡೆ ಬಾಮ್ಮ. ಎಂತ ಪರಿಸ್ಥಿತಿಲೂ ನಿಂಗೆ ಮಾತಾಡೋ ಹಕ್ಕಿಲ್ಲ. ಇನ್ನೂ 150 ಬ್ಯಾಲೆನ್ಸ್ ಇದೆ. ಸೋದರಿ, ಯಾರ ಮೇಲೆ ಈ ಕಣ್ಣುರಿ? ನೀನಿಲ್ಲದೆ ಈ ಮನೆ ಯಾಗುತ್ತದೆ ಖಾಲಿ ಮೋರಿ. ಸಜೀವದಿಂದ ಹೊರಗೆ ಬಾ ನಾರಿ. ಅಯ್ಯೋ, ನನಗಿರೋದು ಒಬ್ಳೆ ಮಗಳು ಕಂಡ್ರು. ಹೌದು. ಹೇಗಾದ್ರೂ ಮಾಡಿ ಅವಳನ್ನ ಕಾಪಾಡ್ರು. ಅಯ್ಯೋ, ನಿಖಿತಾ ನಿಖಿತಾ, ಬಾಗಿಲು ತೆಗಿಯಮ್ಮ, ನಿಖಿತಾ, ನಿಖಿತಾ. ನಿಖಿತಾ, ಸಾರಿ. ತೆಗಿ ಬಾ. ಬಾಗಿಲು ತೆಗಿಯಮ್ಮ. ನಿಖಿತಾ, ಬಾಗಿಲು ತೆಗಿ. ತೆಗಿ. ಅಮ್ಮ, ಅಪ್ಪ, ಇದಕ್ಕೊಂದ್ ಮಾರ್ಗ ಇದೆ. ಏನು? ನಾವು ಪೊಲೀಸ್ಗೆ ಇನ್ಫಾರ್ಮ್ ಮಾಡಿದ್ರೆ ನಮಗೂ ಸೇಫ್ಟಿ, ಬದುಕಿದ್ರೆ ಅವಳಿಗೂ ಸೇಫ್ಟಿ. ಶಭಾಷ್ ಸಹೋದರ, ನೀನ್ ಹೇಳುತ್ತಿರುವುದು ಸರಿಯೇ. ನಾನೀಗಲೇ ಆರಕ್ಷಕ ಠಾಣೆಗೆ ಕರೆ ಮಾಡುವೆ. ಪೊಲೀಸ್ನವ್ರು ಬರೋವರೆಗೂ ಅವಳು ಬದುಕಿರ್ತಾಳೇನೋ? ಅವಳು ಬದುಕಿರ್ಬೇಕಾದ್ರೆ ಹೊರಗಡೆ ಕರೀರಿ. ಅಯ್ಯೋ, ಅಯ್ಯೋ, ನಿಖಿತಾ, 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 ಬೇಡ ಕಣೆ, ನಿಖಿತಾ. ನಿಖಿತಾ, ನಿಖಿತಾ, ಹೇಳಮ್ಮ. ನಿಖಿತಾ, ಅಂಕಲ್, ಏನು ನಿಖಿತಾಗೆ? ನಿಖಿತಾ ಸಾಯ್ತೀನಿ ಅಂತ ಬಾಗಿಲು ಹಾಕೊಂಡಿದ್ದಾಳೆ. ಅದೇನು ಅಂತ ನೀನೇ ವಿಚಾರಿಸಪ್ಪ. ನಾವ್ ಎಷ್ಟು ಟ್ರೈ ಮಾಡಿದ್ರು ಬಾಗಿಲು ತೆಗಿತಾ ಇಲ್ಲ. ನೀನಾದ್ರೂ ಸ್ವಲ್ಪ ಹೌದು ಹೇಳು. ಮಹೇಶ್. ನಿಖಿತಾ, 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 ನಾನು ಮಹೇಶ್ ಬಂದಿದ್ದೀನಿ. ದಯವಿಟ್ಟು ದುಡುಕಿ ಅನಾಹುತ ಮಾಡ್ಕೋಬೇಡ ಪ್ಲೀಸ್. ಬಾಗಿಲು ತೆಗಿ ನಿಖಿತಾ, ಪ್ಲೀಸ್ ಬಾಗಿಲು ತೆಗಿ ನಿಖಿತಾ. ಇಲ್ಲ, ನೀನ್ ಮೋಸ್ಕಾರ. ನಾನು ನಿನ್ನ ಎಷ್ಟು ಪ್ರೀತಿಸಿದೆ. ನೀ ನನಗ್ ಮೋಸ ಮಾಡ್ಬಿಟ್ಟೆ. ಐ ಹೇಟ್ ಯು, ಐ ಹೇಟ್ ಯು. ನಿಖಿತಾ, ಪ್ಲೀಸ್. ನಿಖಿತಾ, 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 ಪ್ಲೀಸ್ ಸುಮ್ಮನೆ ಇರ್ತೀರಾ? ನಿಖಿತಾ, ಬಾಗಿಲು ತೆಗಿ ನಿಖಿತಾ. ನಿಖಿತಾ, ಅಯ್ಯೋ, ನಾನು ಮಹೇಶ್, ಪ್ಲೀಸ್. ನಿಖಿತಾ, ನಾನು ಪ್ರೀತಿಸಲ್ಲ ಅಂತ ಹೇಳಿ ನಾಟಕ ನಿಖಿತಾ. ನಾನಿನ್ನ ತುಂಬಾ ಪ್ರೀತಿಸ್ತಾ ಇದ್ದೀನಿ ನಿಖಿತಾ. ಬಾಗಿಲು ತೆಗಿ ನಿಖಿತಾ, ಪ್ಲೀಸ್. ನಿಖಿತಾ, ಬಾಗಿಲು ತೆಗಿ. ಮತ್ತ್ಯಾಕೆ ನೀವೆಲ್ಲ ಸೇರ್ಕೊಂಡು ಈ ರೀತಿ ನಾಟಕ ಮಾಡ್ಬೇಕಾಗಿತ್ತು? ನಿಖಿತಾ, ದಯವಿಟ್ಟು ನನ್ನ ಮಾತು ಕೇಳಿ ನಿಖಿತಾ. ನಾನು, ನಮ್ಮಪ್ಪ, ನಿಮ್ಮಪ್ಪ ರೇಷ್ಮಾ ಸೇರ್ಕೊಂಡು ನಾಟಕ ಆಡಿದ್ ನಿಜ. ಯಾಕೆ ಗೊತ್ತಾ? ನಿನಗೆ ಬುದ್ಧಿ ಕಲಿಸ್ಬೇಕು ಅಂತ. ನೋಡಿ ನಿಖಿತಾ, ನೀ ಬಂದ್ ಗಂಡಿಗಳಿಗೆಲ್ಲ ಅವಮಾನ ಮಾಡಿ ಕಳಿಸ್ತಾ ಇದ್ದೆ. ಅದು ನೋಡಿ ನಿಮ್ಮ ಮನೆಯವರು ಎಂಜಾಯ್ ಮಾಡ್ತಾ ಇದ್ರು. ನಿನಗ್ ಬುದ್ಧಿ ಕಲಿಸ್ಬೇಕು ಅಂತ ನಿಮ್ಮಪ್ಪ ನಮ್ಮ ಅಪ್ಪನ ಹತ್ರ ಬಂದು ಕೇಳ್ಕೊಂಡ್ರು ನಿಖಿತಾ. ನಾನು ಆವಾಗ್ಲೇ ಡಿಸೈಡ್ ಮಾಡಿದೆ, ನಾನು ನಿಮ್ಮ ಮನೆ ಅಳಿ ಆಗ್ಬೇಕು ಅಂತ. ಆ ಗಂಡುಗಳಿಗೆಲ್ಲ ಆದ ಅವಮಾನ ನಿನಗೂ ಆಗ್ಬೇಕು ಅಂತ. ನನ್ ತಮಾಷೆಗೆ ನಿನ್ ಮದ್ವೆ ಆಗಲ್ಲ ಅಂತ ಹೇಳಿದೆ. ನೀನ್ ಅದನ್ನೇ ಸೀರಿಯಸ್ ಆಗಿ ತಗೊಂಡ್ಬಿಟ್ಟೆ. ಪ್ಲೀಸ್, ಏನು ಅನಾಹುತ ಮಾಡ್ಕೋಬೇಡ. ಪ್ಲೀಸ್ ಹೊರಗಡೆ ಬಾ. ಬಾಗಿಲು ತೆಗಿ ನಿಖಿತಾ, ಪ್ಲೀಸ್. ನಿಖಿತಾ, ನಿನ್ನಂತ 10 ಹುಡುಗಿರ್ ಲವ್ ಮಾಡ್ತಿದ್ದೀನಿ ಅಂತ ಹೇಳ್ದೆ. ಅವ್ರೆಲ್ಲರೂ ಸುಸೈಡ್ ಮಾಡ್ಕೊಳ್ತಾರೆ ಅಂತಂದ್ರೆ ನೀನ್ ಅವ್ರ ಹತ್ರನೇ ಹೀಗೆ ಮಾತಾಡ್ತಿದ್ಯಾ? ನಿಖಿತಾ, ನನಗ್ ಬೇರೆ ಯಾವ ಹುಡುಗಿಯರು ಗೊತ್ತಿಲ್ಲ ನಿಖಿತಾ. ಬೇಕಾದ್ರೆ ನಿನ್ ಫ್ರೆಂಡ್ ರೇಷ್ಮನೆ ಕೇಳು ನಿಖಿತಾ. ಸತ್ಯ ಏನು ಅಂತ ನಿನಗೆ ಗೊತ್ತಾಗತ್ತೆ. ಅವಳಿಗೆ ನನ್ನ ಬಗ್ಗೆ ಚೆನ್ನಾಗಿ ಗೊತ್ತು ನಿಖಿತಾ. ನಾನ್ ಜೀವನದಲ್ಲಿ ಯಾವ್ದಾದ್ರು ಹುಡುಗಿನ ಪ್ರೀತಿಸಿದ್ರೆ ಅದು ನೀನು ನಿಖಿತಾ. ನೀನೇ. ದಯವಿಟ್ಟು ಬಾಗಿಲು ತೆಗಿ ನಿಖಿತಾ. ಬಾಗಿಲು ತೆಗಿ ಪ್ಲೀಸ್ ನಿಖಿತಾ. ಬಾಗಿಲು ತೆಗಿ ನಿಖಿತಾ. ನಿಖಿತಾ, ಮತ್ತಿನ್ನು ನಮ್ಮ ಮಾಡ್ಲಿ? ಈ 6 ಮಾಸಗೂ ಕಿವಿ ಕೊಡದೆ ಸೆಂಟ್ ಹೊಡ್ಕೊಂಡು ನಿಮ್ಮಮ್ಮ ಕನ್ನಡಿ ಮುಂದೆ ಕುಣಿತಾ ಇರ್ತಾಳೆ. ಇನ್ನು ವಿಕ್ರಮ್
ಅವ್ರ ಮಾವ ಮದುವೆ ಸಮಯದಲ್ಲಿ ವರದಕ್ಷಿಣೆ ಕಮ್ಮಿ ಕೊಟ್ಟಿದ್ದಾನೆ ಅಂತ ಅವನ್ ಹೆಂಡತಿ ಸ್ವಾತಂತ್ರ್ಯನೇ ಕಿತ್ಕೊಂಡಿದ್ದಾನೆ. ಇನ್ನು ಈ ಸುರೇಶನಿಗೆ 2 ಕತ್ತೆ ವಯಸ್ಸಾಗಿದೆ. ತಾನೊಬ್ಬ ಕವಿ ಆಗ್ಬೇಕು ಅಂತ ತೋಚಿದ್ದನ್ನ ಗೀಚಿ 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 ಅವನಿಗೆ ಜವಾಬ್ದಾರಿ ಅನ್ನೋದೇ ಇಲ್ಲ. ಇಲ್ಲಮ್ಮ, ಇವ್ರಿಗೆ ಯಾರಿಗೂ ಜವಾಬ್ದಾರಿ ಅನ್ನೋದೇ ಇಲ್ಲ. ನನಗೂ ವಯಸ್ಸಾಯ್ತು. ನನ್ ಕೈ ನಡಿವಾಗ್ಲೇ ನಿನಗೊಂದ್ ಮದುವೆ ಮಾಡಿ ನನ್ ಜವಾಬ್ದಾರಿ ಕಳ್ಕೊಳ್ಳೋಣ ಆದ್ರೆ ನೀನು ಬಂದ ಗಂಡುಗಳನ್ನೆಲ್ಲ ನೀನು ಅವಮಾನ ಮಾಡಿ ಮಾಡಿ ಕಳಿಸ್ದೆ. ವಿಷಯ ತಿಳಿದ ಮ್ಯಾರೇಜ್ ಬ್ರೋಕರ್ ಮುನುಸ್ವಾಮಿ ಮಹೇಶನ್ ಜಾತಕ ತಂದ್ಕೊಟ್ಟ. ಜಾತಕನು ಕೂಡ್ ಬಂತು. ಆಗ ಅವ್ರ ತಂದೆಯವ್ರ ಹತ್ರ ಜಾತಕ ಹೇಳ್ಕೊಂಡು ಅಂಗ್ಲಾಜ್ ಕೇಳ್ಕೊಂಡೆ, ಸ್ವಾಮಿ ಏನಾದ್ರೂ ಮಾಡಿ ಅಂದೆ. ಆಗ ರೇಷ್ಮಾನು ಸಹಕಾರ ಕೊಟ್ಲು. ಆಗ ನಾವೆಲ್ಲ ನಾಕಾಡಿ ನಿಜಮ್ಮ, ನಾಕಾಡಿದ್ ನಿಜ ನಿಜ. ನೋಡಮ್ಮ, ನಾ ತುಂಬಾ ನೊಂದು ಹೋಗ್ಬಿಟ್ಟಿದ್ದೀನಿ. ಇಷ್ಟೇ ನಡೆದಿತ್ತು. ನೋಡಮ್ಮ, ದಯವಿಟ್ಟು ಬಾಗಿಲು ತೆಗಿಯಮ್ಮ. ನಿಖಿತಾ, ನಿನ್ ಕೈ ಮುಗಿತೀನಿ ಕಣಮ್ಮ. ನಿಖಿತಾ ಬಾಗಿಲು ತೆಗಿಯಮ್ಮ. ಬಾಗಿಲು ತೆಗಿತೀಯ ಅನ್ಸುತ್ತೆ. ಒಂದ್ ನಿಮಿಷ. ಅಂಕಲ್, ನಿಖಿತಾ, ನಿಖಿತಾ, ದಯವಿಟ್ಟು ನನ್ನ ಕ್ಷಮಿಸ್ಬಿಡಿಪ್ಪ. ದುರಹಂಕಾರದಿಂದ ಮೆರೆತಿದ್ದು ನನಗೆ ಬುದ್ಧಿ ಕಲ್ಸಕ್ಕೆ ನೀವೆಷ್ಟು ಕಷ್ಟಪಟ್ಟಿದ್ದೀರಾ. ನನ್ ಕ್ಷಮಿಸ್ಬಿಡಿಪ್ಪ. ಮಹೇಶ್, ಸಾರಿ. ಸಾರಿ ಯಾಕೆ? ನಾನು ಅನ್ಕೊಂಡಾಗ ನಿಂಗೆ ಒಳ್ಳೆ ಬುದ್ಧಿ ಬಂತಲ್ಲ, ಅಷ್ಟೇ ಸಾಕು. ಇಷ್ಟು ದಿನ ನಾನು ಭ್ರಮೆಯ ಲೋಕದಲ್ಲಿ ಇದ್ಬಿಟ್ಟೆ. ನಾನೊಬ್ಳು ಶೃಂಗಾರ ಮಾಡ್ಕೊಂಡ್ರೆ ಆಗೋಯ್ತು ಅನ್ಕೊಂಡ್ಬಿಟ್ಟೆ. ಆದ್ರೆ ತಾಯಿಯಾಗಿ ಈ ಮನೆ, ಮನಸ್ಸು, ಬದುಕು ಶೃಂಗಾರವಾಗಿರ್ಬೇಕು ಅಂತ ಒಂದು ದಿನಾನು ಅನ್ಕೊಂಡಿಲ್ಲ. ಪ್ರೀ, ನನ್ನ ದಯವಿಟ್ಟು ಕ್ಷಮಿಸ್ಬಿಡಿ. ಅಮ್ಮ. ನಾನ್ ತುಂಬಾ ತಪ್ಪು ಮಾಡ್ಬಿಟ್ಟೆ. ಮನೆಗೆ ಹಿರಿ ಮಗನಾಗಿ ನಾನಿಂತ ದೊಡ್ಡ ತಪ್ಪು ಮಾಡ್ಬಿಟ್ಟೆ. ನನ್ ದೊಡ್ಡ ಇನ್ಮೇಲೆ ಹಾಗಾಗೋದಿಲ್ಲ. ಮನೆ ಜವಾಬ್ದಾರಿನೆಲ್ಲ ನಾನ್ ತಗೊಂಡು ನನ್ ತಂಗಿ ಮದ್ವೆನ ಗ್ರ್ಯಾಂಡ್ ಆಗಿ ಮಾಡ್ತೀನಪ್ಪ. ಅಯ್ಯೋ ಬಾರ ಅಪ್ಪ, ನನ್ಕಂತ ಅಪ್ಪ, ಇನ್ಮೇಲೆ ನೀವು ಹಾಯಾಗಿ ಮನ್ಲಿರಿಯಪ್ಪ. ನನ್ನ ಕವನ ಲೋಕನ ಹವ್ಯಾಸಕ್ಕಿಟ್ಕೊಂಡು ನಾನು ಕಷ್ಟಪಟ್ಟು ಈ ಮನೆ ಜವಾಬ್ದಾರಿ ತಗೋತೀನಪ್ಪ. ಆಯ್ತಪ್ಪ, ಆಯ್ತಪ್ಪ. ಸದ್ಯ ಇಬ್ಬರಿಗೂ ಒಳ್ಳೆ ಬುದ್ಧಿ ಗೊತ್ತದ. ಸದ್ಯ ನಿಮ್ಮಂತ ಮಕ್ಕಳನ್ನ ಪಡೆದ ನನ್ನ ಜನ್ಮ ಸಾರ್ಥಕ ಆಯ್ತು ಬಿಡ್ರಯ್ಯ. ಅಂತೂ ನಮ್ಮ ಮನೆಯವರಿಗೆಲ್ಲ ಒಂದು ಜವಾಬ್ದಾರಿ ಬಂತಲ್ಲ, ಬುದ್ಧಿ ಬಂತಲ್ಲ, ಅಷ್ಟೇ ಸಾಕು. ನನ್ ಮದ್ವೆ ಯಾವಾಗ? ಏ ನಿಖಿತಾ, ಆತ್ರ ಹಾಕಿರೆ ನಮ್ಮಪ್ಪ ನಿಮ್ ಮನೆಗೆ ಹೆಣ್ಣು ನೋಡಕ್ ಬರ್ಬೇಕು, ವಿಳ್ಳೆ ಶಾಸ್ತ್ರ ಆಗ್ಬೇಕು, ಕಲ್ಯಾಣ ಮಂಟಪನ ಬುಕ್ ಮಾಡ್ಬೇಕು, ಆಮೇಲೆ ನಾವು ಮದ್ವೆ ಆಗ್ಬೇಕು, ಆಮೇಲೆ ರಿಸೆಪ್ಷನ್ ಆಗ್ಬೇಕು, ಹೌದು, ಮತ್ತೆ ಫಸ್ಟ್ ಡೇಟ್ ಆಗ್ಬೇಕು, ಆಮೇಲೆ ನಾವಿಬ್ರು ಹನಿಮೂನ್ಗೆ ಸ್ವಿಟ್ಜರ್ಲ್ಯಾಂಡ್ ಹೋಗ್ಬೇಕು. ಅಲ್ಲಿ ನಾವಿಬ್ರು ಲವ್ ಬರ್ಡ್ಸ್ ತರ ಹಾರಾಡ್ತಾ ಇರ್ಬೇಕು. ಇದೆಲ್ಲ ಆಗೋದು ಯಾವಾಗ? ನಮ್ಮ ಪ್ರೇಕ್ಷಕರು ನೆಕ್ಸ್ಟ್ ಶೋಗೆ ಬಂದಾಗ